ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಛಾಯಾತ್ಮಜ ಅರ್ಕಿಃ ಮಂದಸೌರಿ ಯಮಾಗ್ರಜಃ ಸೂರ್ಯಪುತ್ರೋ ಪಂಗುಃ ಕೃಷ್ಣಭಕ್ತೋ ಶನೈಶ್ಚರಃ. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶನಿ ಮಹಾತ್ಮರ ಮೀನ ಪ್ರವೇಶದ ಕುರಿತ ವಿಶ್ಲೇಷಣೆಗೆ ಸ್ವಾಗತ. ಶನಿ ಮಹಾತ್ಮರು ಇದೇ ಮಾರ್ಚ್ 29ರ ರಾತ್ರಿಯ ಕಾಲದಲ್ಲಿ ಅವರ ಒಂದು ರಾಶಿ ಪರಿವರ್ತನೆ ಆಗುವಂಥ ಒಂದು ಮಹತ್ವವಾದ ಘಟನೆ ಜರುಗುತ್ತೆ. ನವಗ್ರಹಗಳಲ್ಲಿ ತನ್ನದೇ ಆದ ಮಹತ್ವವನ್ನು ಹೊಂದಿರುವಂಥ ಜೊತೆಗೆ ಯಾವಾಗಲೂ ದೀರ್ಘವಾದ ಒಂದು ಸೂತ್ರಧಾರಿ ಅಂದರೆ ಪ್ರತಿಯೊಂದು ರಾಶಿಯನ್ನು ಕ್ರಮಿಸಲು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವಂಥ ಒಂದು ರಾಶಿ ಆದ ನಕ್ಷತ್ರದಲ್ಲಿ ಆ ಶನಿ ಮಹಾತ್ಮರು ತಮ್ಮ ಒಂದು ರಾಶಿ ಪರಿವರ್ತನೆಯನ್ನು ಮಾಡುವಂಥದ್ದಿರುತ್ತೆ. ಈಗಾಗಲೇ ಕುಂಭದಲ್ಲಿ ತಮ್ಮ ಸ್ವಕ್ಷೇತ್ರದಲ್ಲಿ ಮೂಲ ತ್ರಿಕೋನದಲ್ಲಿದ್ದಂತಹ ಶನಿ ಮಹಾತ್ಮರು ಅವರ ಒಂದು ಕುಂಭವಾಸವನ್ನು ಮುಗಿಸಿ ಈಗ 29 ಮಾರ್ಚ್ ರಾತ್ರಿ ಕಾಲದಲ್ಲಿ ಅವರ ಒಂದು ಮೀನರಾಶಿಗೆ ಪ್ರವೇಶ ಮಾಡಲಿದ್ದಾರೆ. ಸುಮಾರು 2.5 ವರ್ಷಗಳು ಒಂದೊಂದು ರಾಶಿಯಲ್ಲಿರ್ತಾರೆ. ಅದು ಕೆಲವೊಮ್ಮೆ ವ್ಯತ್ಯಾಸಗಳಾಗ್ತವೆ. 26 ತಿಂಗಳು 27 ತಿಂಗಳು ಅಂತೆಲ್ಲ ಬರುತ್ತೆ. ಕೆಲವೊಂದು ವರ್ಷದಲ್ಲಿ 30 ತಿಂಗಳು ಸಹ ಇರುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ 2 ವರ್ಷಕ್ಕಿಂತ ಮೇಲ್ಪಟ್ಟು ಅವರು ಒಂದು ರಾಶಿಯಲ್ಲಿ ಇರ್ತಾರೆ. ಆ ಶನಿ ಮಹಾರಾಜರು ತಮ್ಮ ಒಂದು ರಾಶಿ ಪರಿವರ್ತನೆ ಕಾಲದಿಂದ ಜಗತ್ತಿನ ಮೇಲೂ ಆಗು ಹೋಗುಗಳ ಮೇಲೂ ವಿಷದವಾದ ಪರಿಣಾಮವನ್ನು ಬೀರ್ತಾರೆ. ಯಾವಾಗಲೂ ಈ ಶನಿ, ಗುರು, ರಾಹು, ಕೇತುಗಳು ಇವುಗಳು ಸ್ವಲ್ಪ ವಿಳಂಬ ಅಂದರೆ ನಿಧಾನಗತಿಯಲ್ಲಿ ಚಲಿಸುವಂಥ ಗ್ರಹಗಳ ಒಂದು ಪಟ್ಟಿಯಲ್ಲಿ ಬರ್ತವೆ. ಇನ್ನು ಅದೇ ರವಿ, ಚಂದ್ರ, ಬುಧ, ಮಂಗಳ, ಶುಕ್ರರು ಅವರು ಕ್ಷಿಪ್ರವಾಗಿ ತಮ್ಮ ಒಂದು ರಾಶಿಯನ್ನು ಪರಿವರ್ತನೆ ಮಾಡ್ತಾಯಿದ್ರು. ಅವರ ಫಲ ಕ್ಷಿಪ್ರವಾಗಿ ಬದಲಾಗ್ತಾ ಇರ್ತದೆ. ಆದರೆ ಶನಿ, ಗುರು, ರಾಹು, ಕೇತುಗಳ ಪರಿಣಾಮಗಳು ಅದು ವಿಳಂಬವಾದ ಅಥವಾ ನಿಧಾನಗತಿಯ ಒಂದು ಪರಿಣಾಮವನ್ನು ಬೀರುವಂಥದ್ದು. ಹಾಗಾಗಿ ಇದಕ್ಕೆ ಜ್ಯೋತಿಷ್ಯದಲ್ಲಿ ಬಹಳಷ್ಟು ಮಹತ್ವವನ್ನು ಕೊಟ್ಟಿರ್ತಾರೆ. ಶನಿ ಮಹಾತ್ಮರ ಈ ಬಾರಿಯ ಪರಿವರ್ತನೆ ಆ ಒಂದು ಸಂಕ್ರಾಂತಿಯ ಕಾಲ ಅಂದರೆ ಈ ಒಂದು ಸಂಕ್ರಮಣ ಅಂದರೆ ಸಂಧಿ ಕಾಲ ಅಂತ ಹೇಳ್ತೇವೆ. ಆ ಒಂದು ಸಂಧಿ ಕಾಲದಲ್ಲಿ ಸಂವತ್ಸರ ಒಂದು ಬದಲಾಗುವಂತಹ ಕಾಲದಲ್ಲಿ ಜರುಗ್ತಾ ಇದೆ. ಈ ಕ್ರೋಧಿ ಸಂವತ್ಸರದ ಕೊನೆಯ ದಿನ ಜೊತೆಗೆ ವಿಶ್ವಾವಸು ಸಂವತ್ಸರದ ಮೊದಲನೆಯ ದಿನ ಅಂದರೆ ಆ ಥರ ಒಂದು ಸಂಧಿ ಕಾಲದಲ್ಲಿ ಸಂವತ್ಸರ ಸಂಧಿಯಲ್ಲಿ ಜರುಗುವಂತಹದ್ದಿರುತ್ತೆ. ಜೊತೆಗೆ ಅಲ್ಲಿ ಮಾಸ ಸಂಧಿ ಅಂದರೆ ಅಲ್ಲಿ ಫಾಲ್ಗುಣ ಮಾಸ ಮುಗಿಯುತ್ತೆ, ಚೈತ್ರ ಮಾಸದ ಆರಂಭ. ಜೊತೆಗೆ ಋತುವಿನ ಸಂಧಿ, ಋತುಗಳನ್ನು ಹಾಗೆ ಅಲ್ಲಿ ಋತುಗಳು ಅಲ್ಲಿ ಶಿಶಿರ ಋತು ಮುಗಿದು ಅಲ್ಲಿ ವಸಂತ ಋತುವಿಗೆ ಆರಂಭ ಆಗುವಂಥದ್ದು. ಈ ರೀತಿ ಹಲವಾರು ಒಂದು ಸಂಧಿ ಕಾಲದಲ್ಲಿ ಶನಿ ಮಹಾತ್ಮರ ಒಂದು ಈ ಪರಿವರ್ತನೆ ಜರುಗುತ್ತೆ. ಜೊತೆಗೆ ಅದೇ ದಿನ ಶನಿವಾರ ಅಮಾವಾಸ್ಯೆ, ಫಾಲ್ಗುಣ ಅಮಾವಾಸ್ಯೆ, ಜೊತೆಗೆ ಖಂಡಗ್ರಾಸವಾದ ಸೂರ್ಯಗ್ರಹಣ ಸಹ ಜರುಗುತ್ತೆ. ಆ ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸೋದಿಲ್ಲ, ಕೆಲವೊಂದು ದೇಶಗಳಲ್ಲಿ ಕಾಣಲ್ಪಡುತ್ತದೆ. ಹಾಗಾಗಿ ಈ ಒಂದು ಶನಿ ಮಹಾತ್ಮರ ಈ ಬಾರಿಯ ಒಂದು ಮೀನ ಪ್ರವೇಶವು ತನ್ನದೇ ಆದ ಮಹತ್ವವನ್ನು ಪಡೆದಿರುತ್ತದೆ. ಶನಿ ಮಹಾತ್ಮರು ನಮಗೆಲ್ಲ ಗೊತ್ತಿರುವಂತೆ ಅವರು ಒಂದು ನ್ಯಾಯಕಾರಕರು, ನ್ಯಾಯಾಧಿಕಾರಿಯು, ದಂಡಾಧಿಕಾರಿಯು, ಜೊತೆಗೆ ಕರ್ಮದ ಫಲವನ್ನು ಇಲ್ಲಿ ಮನುಷ್ಯ ಜೀವಿತಾವಧಿಯಲ್ಲೇ ಕೊಡುವಂಥ ಒಂದು ಅವರಿಗೆ ವರದಾನವನ್ನು ಪಡೆದಿರ್ತಾರೆ. ದೇವತೆಗಳಿಗೂ ಇರ್ಬೋದು, ಬೇರೆ ಬೇರೆ ರೀತಿಯ ಪುರಾಣ ಪುರುಷರಿಗಿರ್ಬೋದು, ಋಷಿ ಮುನಿಗಳಿಗಿರ್ಬೋದು, ಅವರು ತಮ್ಮ ಪರೀಕ್ಷಾ ಕಾಲದಲ್ಲಿ ಪರೀಕ್ಷೆಯನ್ನು ಮಾಡಿರ್ತಾರೆ. ಅವರವರೊಂದು ಕರ್ಮ ವಿಪಾಕವನ್ನು ಮಾಡಲಿಕ್ಕೆ ಅಥವಾ ಅವರ ಒಂದು ಕರ್ಮ ಶೋಧನೆ ಮಾಡಿ ಅವರ ಒಂದು ಆಧ್ಯಾತ್ಮಿಕ ಉನ್ನತಿಗೆ ಜೊತೆಗೆ ಬೇರೆ ಬೇರೆ ರೀತಿಯ ವೈಚಾರಿಕವಾದ ಉನ್ನತಿಗೆ ಶನಿ ಮಹಾತ್ಮರು ಒಂದು ಸಹಾಯಕವಾಗುವಂಥ ಗ್ರಹ. ಅವರಿಗೆ ಸಾಕ್ಷಾತ್ ಶಂಕರನೇ ಒಲಿದು ವರವನ್ನು ಕೊಟ್ಟಿರುವಂಥದ್ದು, ಜೊತೆಗೆ ನಾರಾಯಣನು ಒಲಿದು ವರವನ್ನು ಕೊಟ್ಟಿರುವಂಥದ್ದೆಲ್ಲ ಕಥೆಗಳಲ್ಲಿ ಬರುತ್ತವೆ. ಶನಿ ಮಹಾತ್ಮರು ಅವರು ಸೂರ್ಯನ ಪುತ್ರರು, ರವಿಪುತ್ರಂ ಯಮಾಗ್ರಜಂ ಅಂದರೆ ರಮನಿಗೆ ಅವರು ಅಗ್ರಜನಾಗಿರ್ತಾರೆ. ಜೊತೆಗೆ ಸೂರ್ಯನ ಒಂದು ಛಾಯಾ ಮಾರ್ತಾಂಡ ಸಂಭೂತಂ ಅಂದರೆ ಛಾಯಾ ಎಂಬಸಿಯಲ್ಲಿ ಜನಿಸಿದಂತಹ ಶನಿ ಮಹಾತ್ಮರು ಸೂರ್ಯ ಪುತ್ರನಾಗಿರ್ತಾರೆ. ಅವರು ಸೂರ್ಯ ಪುತ್ರನಾಗಿದ್ದರು. ಸೂರ್ಯನನ್ನು ಸಹ ಅವರು ಪರೀಕ್ಷೆಯಿಂದ ವಿಮುಖ ಮಾಡಲಿಲ್ಲ. ತನ್ನ ಸ್ವತಃ ಪಿತೃವಿಗೆ ಅವರು ಪರೀಕ್ಷೆಯನ್ನು ಕೊಟ್ಟಿರ್ತಾರೆ. ಅವರಿಗೂ ಅವರ ಒಂದು ಕರ್ಮ ವಿಪಾಕ ಮಾಡಲಿಕ್ಕೆ ಸೂರ್ಯನ ಅಹಮ್ಮನ್ನು ಸಹ ಅವರು ಮುರಿದಿರುವಂತಹ ಘಟನೆಗಳು ಜರುಗುತ್ತವೆ. ಅದೇ ರೀತಿ
ಶಿವ ಪಾರ್ವತಿಯರನ್ನಾಗಲಿ, ಲಕ್ಷ್ಮೀ ನಾರಾಯಣನಾಗಲಿ ಅಥವಾ ಬ್ರಹ್ಮ ವಾಣಿ ಸರಸ್ವತಿಯನ್ನಾಗಲಿ ಅವರು ತಮ್ಮ ಒಂದು ಪರೀಕ್ಷೆಯಿಂದ ಅವರು ಬಿಟ್ಟಿಲ್ಲ. ಅಂದರೆ ಅವರಿಗೆ ಆ ವರ ಬಂದಿದೆ. ಈ ಸೃಷ್ಟಿಯಲ್ಲಿ ಎಲ್ಲವೂ ಪರೀಕ್ಷೆಗೊಳಿಸಪಡಿಸೋದು, ಎಲ್ಲದ ಕರ್ಮದ ವಿಮೋಚನೆಗೆ ಒಂದೊಂದು ದಾರಿ ಮಾಡಿಕೊಡ್ತಾರೆ. ಎಲ್ಲರ ಒಂದು ಅಹಂ ವಿಮೋಚನೆಗೆ, ಎಲ್ಲರ ಒಂದು ಕರ್ಮ ವಿಮೋಚನೆಗೆ, ಜೊತೆಗೆ ಸತ್ಯ ಧರ್ಮ ನ್ಯಾಯ ಇವೆಲ್ಲರ ಒಂದು ಕಡೆಗೆ. ಸೂರ್ಯನು ಧರ್ಮಕಾರಕನಾಗಿದ್ದರೆ ಯಮಧರ್ಮನು ಅಲ್ಲಿ ನ್ಯಾಯಕಾರಕನಾಗಿರ್ತಾನೆ. ಆದರೆ ಇವರು ಸತ್ಯ ಧರ್ಮ ನ್ಯಾಯ ಮೂರನ್ನೂ ಸಹ ಈ ಶನಿ ಮಹಾತ್ಮರು ತಮ್ಮ ಕಾರಕತ್ವದಲ್ಲಿ ಸೇರಿಕೊಂಡಿರ್ತಾರೆ. ಹಾಗಾಗಿ ಈ ಒಂದು ಶನಿ ಮಹಾತ್ಮರ ಪರಿವರ್ತನೆಯು ಜಾಗತಿಕವಾಗಿ ಅನೇಕ ರೀತಿಯ ಬದಲಾವಣೆಗಳನ್ನ ಪರಿಣಾಮಗಳನ್ನು ನಿರೀಕ್ಷೆ ಮಾಡ್ಬೋದು. ಕುಂಭದಲ್ಲಿದ್ದಂಥ ಕಾಲದಲ್ಲಿ ಅವರು ಬೇರೆ ರೀತಿಯ ಪರೀಕ್ಷೆ ಇದ್ದರೆ, ಇನ್ನು ಬರುವಂಥದ್ದು ಅವರದ್ದು ಬೇರೆ ರೀತಿಯ ಪರೀಕ್ಷೆ ಇರುತ್ತೆ. ರಾಶಿಗಳ ಮೇಲೆ ಖಂಡಿತವಾಗಿಯೂ ಬೇರೆ ಬೇರೆ ರಾಶಿಗೆ ಬೇರೆ ಬೇರೆ ಪರಿಣಾಮ ಇರುತ್ತೆ. ಹಾಗಾಗಿ ರಾಶಿಯ ಫಲವನ್ನು ಈಗ ಮುಂದೆ ಹೇಳಲಿದ್ದೇನೆ. ಈಗ ಸಾಮಾನ್ಯವಾಗಿ ಆ ಒಂದು ಸಾರ್ವತ್ರಿಕ ಫಲ ಜೊತೆಗೆ ಶನಿಯ ಕಾರಕತ್ವ ಇತ್ಯಾದಿಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ನೋಟವನ್ನು ಮಾಡುತ್ತದೆ. ಶನಿ ಮಹಾತ್ಮರು ಅವರ ಒಂದು ಶರೀರವು ನೀಲವರ್ಣ ಅಥವಾ ಗಾಢ ಕಪ್ಪು ಅಂತ ಹೇಳಿದ್ರು. ಗಾಢ ಕಪ್ಪು ಅಥವಾ ನೀಲವರ್ಣ ಅಂದರೆ ಕಣ್ಣಿಗೆ ಹೊಡೆಯುವಂಥ ನೀಲವರ್ಣದ ಒಂದು ಶರೀರವನ್ನು ಹೊಂದಿರ್ತಾರೆ. ಒಣಕಲು ಹೊರದ ಶರೀರ. ಒಣಕಲು ಅಂದರೆ ಅವರು ತೀರಾ ಏನು ಕಟ್ಟುಮಸ್ತಾದ ಶರೀರ ಅಲ್ಲ, ಒಣಕಾದ ವಾತ ಪ್ರಕೃತಿಯ ಶರೀರ ಇರುತ್ತೆ. ಜೊತೆಗೆ ಮೈಯಲ್ಲಿ ಗಾಢವಾದ ಈ ರೋಮ ಕೂಪಗಳು ಇರ್ತವಂಥದ್ದು. ಜೊತೆಗೆ ಅವರಲ್ಲಿ ವಿಶೇಷವಾಗಿ ಅವರು ಹೆಚ್ಚಿನ ಒಂದು ಆಡಂಬರವನ್ನು ಜೊತೆಗೆ ಬೇರೆ ಬೇರೆ ರೀತಿಯ ಶೃಂಗಾರವನ್ನು ಅದನ್ನೆಲ್ಲ ಬಯಸಲ್ಲ. ಅವರೊಂದು ಸೀದಾ ಸಾದಾ ಸರಳ ವ್ಯಕ್ತಿತ್ವ ಉಳ್ಳಂಥವ್ರು ಆಗಿರ್ತಾರೆ. ಅದೇ ರೀತಿ ಅವರ ಒಂದು ಆವಾಸ ಸ್ಥಾನಗಳು ಅದೇನು ಹೆಚ್ಚು ಜನಜಂಗುಳಿ ಇಲ್ಲದಂಥದ್ದು, ಪ್ರಶಾಂತ ವಾತಾವರಣ ಇರುವಂಥದ್ದು. ಉದಾಹರಣೆಗೆ ಕೆಲವೊಂದು ಈ ಗುಡ್ಡ ಕಾಡು ಮೇಡುಗಳಲ್ಲಿ ಅಥವಾ ಪರ್ವತ ಶಿಖರಗಳಲ್ಲಿ ಅಂಥದ್ದೆಲ್ಲ ಇರುವಂಥದ್ದು. ಜೊತೆಗೆ ಹೆಚ್ಚಿನ ಜನಸಂಚಾರ ಇರದಿರುವಂಥ ಜಾಗದಲ್ಲಿ, ಜೊತೆಗೆ ಕೆಲವೊಂದು ಕತ್ತಲಿನ ಗುಹೆಗಳು ಅಂತ ಹೇಳ್ತೀವಿ, ಅಂಥದ್ದೆಲ್ಲ ಅವರಿಗೆ ಪ್ರಿಯವಾದ ಒಂದು ಸ್ಥಾನಗಳು ಆಗಿರ್ತವೆ. ಅವರು ವಿಶೇಷವಾಗಿ ಅವರ ಒಂದು ಪ್ರಿಯವಾದ ದಾನ ಅಥವಾ ಪ್ರಿಯವಾದ ಒಂದು ಧಾನ್ಯಗಳು ಎಳ್ಳು, ಕರಿ ಎಳ್ಳು ಆಗಿರುತ್ತೆ. ಇದೆಲ್ಲ ಗೊತ್ತಿರುವಂಥದ್ದು. ಕರಿ ಎಳ್ಳನ್ನು ಈ ಶನಿಯ ದೋಷಗಳಲ್ಲಿ ವಿಶೇಷವಾಗಿ ದಾನಗಳಿಗೆ, ಹವನಗಳಿಗೆ ಅಥವಾ ಶನಿ ಪೀಡಾ ಪರಿಹಾರಗಳಿಗೆ ಅದನ್ನು ಬಳಸುವಂಥದ್ದು. ಕರಿ ಎಳ್ಳು ಅವರ ಒಂದು ಧಾನ್ಯವಾಗಿರುವಂಥದ್ದು. ನೀಲರತ್ನವು ಅವರ ರತ್ನ ಆಗಿರುತ್ತೆ. ಜೊತೆಗೆ ಅವರಿಗೆ ಇಷ್ಟವಾದಂಥ ರಸ ಕಹಿ ರಸ ಅಥವಾ ಕಟು ರಸ ಅಂತ ಹೇಳ್ತಾರೆ. ಕಹಿ ವರ್ಣವು ಕಹಿಯ ಒಂದು ನಾವು ನೋಡ್ತೇವೆ. ಈಗ ಬಹಳಷ್ಟು ಆರೋಗ್ಯವನ್ನು ಕೆಟ್ಟಾಗ ಅಥವಾ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆಗಳು ಬಂದಾಗ ಅದು ಯಾವುದೇ ರೀತಿಯ ಔಷಧಿಯ ಪದ್ಧತಿ ಇರ್ಬೋದು, ಅಲ್ಲಿ ಪಡೆಯುವಂಥ ಅಥವಾ ತಿನ್ನುವಂಥ ಔಷಧಿ ಕಹಿ ಆಗಿರುತ್ತೆ. ಆದರೆ ಆ ಕಹಿಯು ನಮ್ಮ ರೋಗವನ್ನು ನಿವಾರಣೆ ಮಾಡುತ್ತೆ. ಆ ಕಹಿಯು ನಮ್ಮ ಒಂದು ಆರೋಗ್ಯ ಸುಧಾರಣೆಗೆ ಸಹಾಯ ಆಗುತ್ತೆ. ಜೊತೆಗೆ ನಮ್ಮ ದೈನಂದಿನ ಬಳಕೆಯಲ್ಲಿರುವಂಥ ಕೆಲವು ವಸ್ತುಗಳಲ್ಲಿ ಆ ಒಂದು ನಮ್ಮ ರಸಗಳ ಸಮತೋಲನ ಕಾಪಾಡಬೇಕಾದ್ರೆ ಅಲ್ಲಿ ಕಹಿ ರಸವು ಇರಬೇಕು ಅನ್ನೋದನ್ನು ಈ ಆಯುರ್ವೇದಾದಿ ಗ್ರಂಥಗಳಲ್ಲಿ ಷಡ್ರಸ ಅಂತ ಹೇಳ್ತಾರೆ. ಆ ಷಡ್ರಸಗಳ ಸಮತೋಲನವಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಅಲ್ಲಿ ಆ ಒಂದು ಕಹಿಯ ರಸವನ್ನು ಅವರು ಸಂಕೇತನ ಮಾಡ್ತಾರೆ. ಇನ್ನು ವಿಶೇಷವಾಗಿ ಅವರು ಸಾಯಂಕಾಲ ಸಂಧ್ಯಾಕಾಲದ ಬಳಿಕ ಹೆಚ್ಚು ಕಾರ್ಯಪ್ರವೃತ್ತರು, ರಾತ್ರಿ ಬಲಿ ಅಂತ ಹೇಳ್ತಾರೆ. ರಾತ್ರಿ ಕಾಲದಲ್ಲಿ ಅವರ ಒಂದು ಸಂಚಾರ ಜಾಸ್ತಿ ಆಗಿರ್ತಾರೆ. ಇನ್ನು ಬೇರೆ ಬೇರೆ ರೀತಿಯ ಅವರ ಒಂದು ಕಾರಕತ್ವಗಳಲ್ಲಿ ವ್ಯತ್ಯಾಸಗಳು ಬಂದಾಗ ಅವರು ಉನ್ನತ ವರ್ಗದವರನ್ನು ಅಥವಾ ಉನ್ನತ ಅಧಿಕಾರದವರನ್ನು ಮಾಡಿದಾಗ ಅಥವಾ ಉನ್ನತವಾದ ಬೇರೆ ರೀತಿಯ ಗುರುಸ್ಥಾನದಲ್ಲಿರೋರು ಅವರನ್ನೆಲ್ಲರೂ ಪರೀಕ್ಷೆ ಮಾಡಿ ಅಂಥವರ ಒಂದು ವಿರುದ್ಧವಾದ ಒಂದು ನಡವಳಿಕೆ ಹೊಂದಿರ್ತಾರೆ. ಅಂದರೆ ನಾವು ಗಮನಿಸ್ಬೋದು, ಕೆಲವೊಂದು ಈಗ ಸಾಮಾಜಿಕವಾಗಿ ನಮ್ಮ ಒಂದು ಆರ್ಥಿಕ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಅಲ್ಲಿ ಒಂದು ಉಳ್ಳವರು ಮತ್ತು ಇಲ್ಲದವರು, ಲಾರ್ಡ್ಸ್ ಆ್ಯಂಡ್ ಕಾಮನ್ಸ್ ಎಂಬ ಒಂದು ಪ್ರಕ್ರಿಯೆ ಇರುತ್ತೆ. ಅಲ್ಲಿ ಶನಿ ಮಹಾತ್ಮರು ಕಾಮನ್ಸ್ ಅನ್ನುವ ಒಂದು ಪ್ರಕ್ರಿಯೆಯಲ್ಲಿ ಬರ್ತಾರೆ. ಅವರು ಲಾರ್ಡ್ಸ್ಗಳಿಗೆ ವಿರುದ್ಧ, ಅಂದರೆ ಆ ಒಂದು ಬಂಡವಾಳ ನೀತಿ ಇರ್ಬೋದು ಅಥವಾ ಅತಿಯಾದ ಒಂದು ಅಧಿಕಾರ ಚಲಾವಣೆ ಇರ್ಬೋದು, ಅದು ಅತಿಯಾದ ಮನುಷ್ಯರನ್ನು ತುಳಿತಕ್ಕೆ ಒಳಪಡೋದು, ಆ ತುಳಿತಕ್ಕೆ ಒಳಗಾದವರ ಪರವಾಗಿ ಇರುವಂಥವರು ಶನಿ ಮಹಾತ್ಮರು. ಹಾಗಾಗಿ ಅವರು ಎಲ್ಲರನ್ನ ಪ್ರಶ್ನಿಸಿದ್ದಾರೆ. ಅವರು ತಂದೆಯನ್ನು, ತಾಯಿಯನ್ನು ಅಥವಾ ಶಿವನನ್ನು, ನಾರಾಯಣನ್ನು ಎಲ್ಲರನ್ನ ಪ್ರಶ್ನಿಸಿದ್ದಾರೆ. ಅವರವರ ಒಂದು ಅತಿರೇಕ ವರ್ತನೆ ಆದಾಗ ಅಲ್ಲಿ ಎಲ್ಲರನ್ನು ಪ್ರಶ್ನಿಸುವಂತಹ ಒಂದು ಗುಣ ಅದು ಈಗ ನಮ್ಮ ಆಧುನಿಕ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಆ ಪ್ರಶ್ನಿಸುವಂತಹ ಗುಣ ಸಹ ಶನಿ ಮಹಾತ್ಮರಲ್ಲಿ ಇದೆ. ಅಥವಾ ಈ ಕೆಟ್ಟದ್ದನ್ನು ಪ್ರತಿರೋಧ ಮಾಡೋದು, ಕೆಟ್ಟದ್ದನ್ನು ವಿರೋಧಿಸುವಂಥದ್ದು, ಅಥವಾ ಮುಖಕ್ಕೆ ಹೊಡೆದಂತೆ ಅವರ ಒಂದು ಅವಗುಣಗಳನ್ನು ಅಲ್ಲಿ ಹೇಳುವಂಥದ್ದು, ಅವೆಲ್ಲ ಶನಿ ಮಹಾತ್ಮರ ಗುಣದಲ್ಲೆಲ್ಲ ಬರುವಂಥದ್ದು. ಹಾಗಾಗಿ ಇವೆಲ್ಲ ಶನಿ ಮಹಾತ್ಮರು ಅವರ ಒಂದು ನಡತೆನೇ ವೈಚಿತ್ರ್ಯವಿರುತ್ತೆ, ಅವರ ಒಂದು ಗುಣವೂ ವೈಚಿತ್ರ್ಯ ಇರುತ್ತೆ. ಹಾಗಾಗಿ ಇತರ ಗ್ರಹಗಳೊಂದಿಗೆ ಶನಿಯನ್ನು ಯಾರು ನಾವು ಹೋಲಿಕೆ ಮಾಡಲಿಕ್ಕೆ, ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಕೊಡುವಂಥ ಫಲನೇ ಬೇರೆ, ಅವರು ಮಾಡುವಂಥ ಅವರ ಒಂದು ಕರ್ಮ ನಿರ್ಧಾರ, ನ್ಯಾಯ ನಿರ್ಧಾರ, ದಂಡ ನಿರ್ಧಾರ ಇವೆಲ್ಲ ಬೇರೆಯೇ ಇರುತ್ತೆ. ಹಾಗಾಗಿ ಯಾವಾಗ ಈ ಯಮಧರ್ಮನು ನಮ್ಮ ಪ್ರಾಣದ ಹೋದ ಬಳಿಕ ನಮಗೆ ಶಿಕ್ಷೆಯನ್ನು ಅಥವಾ ದಂಡ ನೀತಿಯನ್ನು ಮಾಡ್ತಾನೆ, ಆದರೆ
ಈ ಶನಿ ಮಹಾತ್ಮರು ನಾವು ಜೀವಂತ ಇರುವಾಗಲೇ ನಮ್ಮ ಶುದ್ಧೀಕರಣಕ್ಕೆ ಅವಕಾಶವನ್ನು ಕೊಡ್ತಾರೆ. ಹಾಗಾಗಿ ಅವರು ಈ ಕಾಡುವಂಥದ್ದಾಗಲಿ, ಅವರು ನಡೆದಂಥ ಪರೀಕ್ಷೆಯಾಗಲಿ, ಇವೆಲ್ಲವೂ ಯಾವುದು ಪೀಡೆ ಅಥವಾ ನಮ್ಮ ಒಂದು ಕೆಟ್ಟದು ಅಂತ ನಾವು ತಿಳ್ಕೊಳ್ಳೋದೆ ಅದು ನಮ್ಮ ಒಂದು ಶುದ್ಧೀಕರಣಕ್ಕೆ ಬರುವಂಥ ಒಂದು ವಿಚಾರ ಎಂದು ನಾವು ವಿಚಾರ ಮಾಡಬೇಕು. ಅಂದರೆ ಹಿಂದೆ ದಾರ್ಶನಿಕರು ಅಥವಾ ಋಷಿಮುನಿಗಳು ಇದನ್ನು ಹೇಳಿದ್ದಾರೆ. ಇದಕ್ಕೆ ಜ್ಯೋತಿಷ್ಯದ ಗ್ರಂಥಗಳಲ್ಲಿ ಇಂಥ ಹಲವಾರು ಉದಾಹರಣೆಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ವೈರಾಗ್ಯ ಮೂರ್ತಿಯೂ ಹೌದು, ತ್ಯಾಗ ಮೂರ್ತಿಯೂ ಹೌದು, ಜೊತೆಗೆ ನ್ಯಾಯಪರನೂ ಹೌದು, ಧರ್ಮನಿಷ್ಠರನು ಹೌದು, ಕರ್ಮನಿಷ್ಠರನು ಆಗಿರ್ತಾರೆ ಈ ಶನಿ ಮಹಾತ್ಮರು. ಹಾಗಾಗಿ ಈ ಶನಿ ಮಹಾತ್ಮರ ಕಾರಕತ್ವದಲ್ಲಿ ಇವೆಲ್ಲ ಬರುವಂಥದ್ದು ವಿಚಾರ ಇರುತ್ತೆ. ಅವರು ವಿಶೇಷವಾಗಿ ಪಶ್ಚಿಮ ದಿಕ್ಕಿಗೆ ವಿಶೇಷವಾಗಿ ಆಧಿಪತ್ಯವನ್ನು ಹೊಂದಿರ್ತಾರೆ. ಜೊತೆಗೆ ವಾಯವ್ಯದ ಮೇಲೂ ಅವರಿಗೆ ಒಲವಿರುತ್ತೆ. ಪಶ್ಚಿಮ ದಿಕ್ಕಿನ ಮೇಲೂ ವಾಯವ್ಯದ ಮೇಲೂ ಅವರಿಗೆ ಒಲವಿರುವಂಥದ್ದೆಲ್ಲ ಬರುತ್ತೆ. ಹಾಗಾಗಿ ಅವರ ಪತ್ನಿ ಜ್ಯೇಷ್ಠಾದೇವಿ ಅಂತ ಹೇಳ್ತಾರೆ. ಶನಿ ಮಹಾತ್ಮರ ಪತ್ನಿ ಜ್ಯೇಷ್ಠಾದೇವಿ ಅವರ ಪತ್ನಿಯ ಸ್ವರೂಪರಾಗಿ ಇರುವಂಥದ್ದು ಎಲ್ಲ ಬರುತ್ತೆ. ಇನ್ನು ಋತುಗಳಲ್ಲಿ ಅವರಿಗೆ ಶಿಶಿರ ಋತು ಒಂದು ಅವರಿಗೆ ಕಾರಕತ್ವ ಎಂದು ಕಂಡುಬರುತ್ತೆ. ಇನ್ನು ವಿಶೇಷವಾಗಿ ಮನುಷ್ಯನ ನರನಾಡಿಗಳು ಮತ್ತು ಮನುಷ್ಯನ ಕರುಳು ಇಂಟೆಸ್ಟೈನ್ ಅಂತ ಬರುತ್ತೆ. ಕರುಳು ನಮ್ಮ ಒಂದು ಜೀರ್ಣ ಪ್ರಕ್ರಿಯೆಯಲ್ಲಿ ಮಹತ್ವದ ಒಂದು ಸ್ಥಾನವನ್ನು ಹೊಂದಿರುತ್ತೆ. ಅವರಿಗೆ ಆ ಒಂದು ಧಾತುಗಳಲ್ಲಿ, ನಮ್ಮ ಜೀವದ ಧಾತುಗಳಲ್ಲಿ ಕರುಳು ಮತ್ತು ನಮ್ಮ ನರನಾಡಿ ಮಂಡಲಗಳಲ್ಲಿ ಅವರ ಒಂದು ವಿಶೇಷವಾದ ಅಸ್ತಿತ್ವಗಳು ಕಂಡು ಬರುತ್ತೆ. ಹಾಗಾಗಿ ಇವೆಲ್ಲವೂ ಶನಿ ಮಹಾತ್ಮರು ತಮ್ಮ ಕಾರಕತ್ವವನ್ನು ಹೊಂದಿರೋದು. ಒಂದು ಅವರ ವಾಹನ ಗ್ರಧ್ರ ಅಂತ ಹೇಳ್ತಾರೆ, ಕೆಲವೊಂದು ಗ್ರಂಥಗಳಲ್ಲಿ ಅಲ್ಲಿ ಕಾಗೆ ಅಂತ ಹೇಳ್ತಾರೆ. ಹಾಗಾಗಿ ಗ್ರಧ್ರ ಮತ್ತು ಕಾಗೆ ಇವೆರಡು ಒಂದೇ ಜಾತಿ, ಕಾಕ ಇವೆರಡು ಒಂದೇ ಒಂದು ವರ್ಗಕ್ಕೆ ಸೇರುವಂಥ ಪ್ರಾಣಿಗಳು. ಗ್ರಧ್ರ ಅಂದರೆ ಹದ್ದು ಅಥವಾ ಕಾಗೆ ಅಥವಾ ಕರಿವರ್ಣದ ಯಾವುದೇ ಪಕ್ಷಿ ಅಂತ ಹೇಳ್ತಾರೆ. ಆ ರೀತಿ ಕಪ್ಪು ವರ್ಣದ ಕಾಗೆ ಅಥವಾ ಈ ಹದ್ದು ಗ್ರದ್ಧವನ್ನು ಅವರ ಒಂದು ವಾಹನವಾಗಿ ಅಲ್ಲಿ ಸೂಚನೆ ಮಾಡಿದ್ದಾರೆ. ಇವೆಲ್ಲವೂ ಶನಿ ಮಹಾತ್ಮರ ಒಂದು ಕಾರಕತ್ವದ ವಿಚಾರ ಬರುತ್ತೆ. ಈ ಬಾರಿ ಈ ಮೀನರಾಶಿಯಲ್ಲಿ ಅವರು ಇರುವಂತಹ ಕಾಲ ಅಲ್ಲಿ ಮಾರ್ಚ್ 29ರಂದು ರಾತ್ರಿ ಕಾಲದಲ್ಲಿ 9:45 ಗಂಟೆಗೆ ಅಲ್ಲಿ ಆರಂಭ ಆದರೆ ಆ ಒಂದು ಅವರ ಪ್ರಕ್ರಿಯೆಯಲ್ಲಿ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ. ಮುಂದೆ ಸುಮಾರು 25 ತಿಂಗಳುಗಳ ಕಾಲ ಅಂದರೆ 2027 ಜೂನ್ 6ನೇ ತಾರೀಕುವರೆಗೂ 2027 ಜೂನ್ 6ರವರೆಗೆ ಜೂನ್ ತಿಂಗಳ 3ನೇ ತಾರೀಕುವರೆಗೂ ಅವರು ಅಲ್ಲೇ ಇರುವಂಥದ್ದು 25 ತಿಂಗಳ ಕಾಲ ವಾಸ ಜರುಗುತ್ತೆ. ಈ ಮೀನವಾಸದ ಶನಿ ಮಹಾತ್ಮರ ಒಂದು ಸಾರ್ವಜನಿಕ ಫಲ ಅಥವಾ ಸಾರ್ವತ್ರಿಕ ಫಲವನ್ನು ಗಮನಿಸಿದಾಗ ಇದು ಸಾರ್ವತ್ರಿಕ ಫಲದಲ್ಲಿ ಶನಿ ಮಹಾತ್ಮರು ಮೀನಕ್ಕೆ ಪ್ರವೇಶ ಮಾಡುವಂಥದ್ದು ಸಾರ್ವತ್ರಿಕವಾಗಿ ಅಷ್ಟೇನು ಉತ್ತಮವಾದ ನಡವಳಿಕೆಯನ್ನು ಕೊಡ್ತಾ ಇಲ್ಲ. ಈ 25 ತಿಂಗಳುಗಳ ಕಾಲದಲ್ಲಿ ಹಲವಾರು ರೀತಿಯ ಏರುಪೇರುಗಳು ಆಗುವಂಥದ್ದು. ಇದನ್ನು ಬೇರೆ ಬೇರೆ ಗ್ರಂಥಗಳಲ್ಲಿರ್ಬೋದು, ಜ್ಯೋತಿಷ್ಯದ ವಿಚಾರಗಳಿರ್ಬೋದು, ಋಷಿ ಮುನಿಗಳು ಸಹ ಇದನ್ನು ಸಂಕೇತವಿದ್ದಾಗಿದ್ದಾರೆ. ಉದಾಹರಣೆಗೆ ಅಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳು ಹೇಳುವಂಥದ್ದು ಏನಂದರೆ, ಮೀನಸ್ಥಿತಸ್ಯ ಮಂದಸ್ಯ ಕ್ವಚಿತ್ ದುಃಖಂ ಕ್ವಚಿತ್ ಸುಖಂ. ಗಮನಿಸ್ಕೊಳ್ಳಿ, ಮೀನಸ್ಥಿತಸ್ಯ ಮಂದಸ್ಯ ಕ್ವಚಿತ್ ದುಃಖಂ ಕ್ವಚಿತ್ ಸುಖಂ ಗುರುಬಂಧು ವಿರೋಧಶ್ಚ ಸ್ವಕುಲಾಚಾರ ನಾಶನಂ. ಗುರುಬಂಧು ವಿರೋಧಶ್ಚ ಸ್ವಕುಲಾಚಾರ ನಾಶನಂ. ಸರಳವಾಗಿ ಇದನ್ನು ಅರ್ಥವತ್ತಾಗಿ ಹೇಳಿದ್ದಾರೆ. ಮೀನಸ್ಥಿತ ಮಂದಸ್ಯ ಕ್ವಚಿತ್ ದುಃಖಂ ಕ್ವಚಿತ್ ಸುಖಂ ಗುರುಬಂಧು ವಿರೋಧಶ್ಚ ಸ್ವಕುಲಾಚಾರ ನಾಶನ. ಅಂದರೆ ಮೀನದಲ್ಲಿ ಗುರು ಇದ್ದಾಗ, ಮೀನದಲ್ಲಿ ಗುರು ಸ್ಥಿತನಾಗಿದ್ದಾಗ ಏನಾಗತ್ತೆ, ಅಲ್ಲಿ ಮೀನದಲ್ಲಿ ಗುರು ಬಂದಾಗ ಅಲ್ಲಿ ಕ್ವಚಿತ್ ದುಃಖಂ ಕ್ವಚಿತ್ ಸುಖಂ ಅಂದರೆ ದುಃಖ ಮತ್ತು ಸುಖಗಳ ಸಮ್ಮಿಶ್ರಣ ಇರುತ್ತೆ. ಅಂದರೆ ಪ್ರಪಂಚದ ಆದ್ಯಂತ ಇದು ಆ ರಾಶಿ ಈ ರಾಶಿ ಮತ್ತೊಂದು ರಾಶಿ ಅಂತೆಲ್ಲ ಪ್ರಪಂಚಕ್ಕೇ ಅಲ್ಲಿ ದುಃಖ ಮತ್ತು ಸುಖಗಳ ಸಮ್ಮಿಶ್ರಣ ಖಂಡಿತ ಇರುತ್ತೆ. ಸಿಹಿ ಮತ್ತು ಕಹಿ ಯಾವ ರೀತಿ ನಾವು ಯುಗಾದಿಯಂದು ಬೇವು ಬೆಲ್ಲವನ್ನು ಸೇವನೆ ಮಾಡ್ತಿದ್ರು ಅಲ್ಲಿ ಬೇವು ಇರುತ್ತೆ, ಬೆಲ್ಲನೂ ಇರುತ್ತೆ. ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಬೇವೇ ಜಾಸ್ತಿ ಇರುತ್ತೆ. ಕೆಲವೊಂದು ನಕ್ಷತ್ರಗಳಲ್ಲಿ ಅವರು ಈಗ ಪರಿವರ್ತನೆ ಆಗ್ತಿರೋದ್ರಿಂದ ಅಲ್ಲಿ ಸ್ವಲ್ಪ ಜಾಸ್ತಿನೇ ಬೇರೆ ಬೇರೆ ರೀತಿಯ ಸಾರ್ವತ್ರಿಕ ತೊಂದರೆಗಳು ಅಥವಾ ಉತ್ಪಾತಾದಿಗಳು, ಪ್ರಾಕೃತಿಕವಾದ ಏನಾದರೂ ಒಂದೊಂದು ವೈಚಿತ್ರ್ಯಗಳು, ಪ್ರಾಕೃತಿಕವಾದ ದುರಂತಗಳು ಇವೆಲ್ಲ ಜರುಗುವಂಥದ್ದು. ಹಾಗಾಗಿ ಅಲ್ಲಿ ಕ್ವಚಿತ್ ದುಃಖಂ ಕ್ವಚಿತ್ ಸುಖಂ ಅಂತ. ಜೊತೆಗೆ ಜನರಲ್ಲಿ ಗುರುಬಂಧು ವಿರೋಧಶ್ಚ, ಇಲ್ಲಿ ಈ ಜನರು ಸಾಮಾನ್ಯವಾಗಿ ಎಲ್ಲ ರಾಶಿ ಬರುತ್ತೆ ಇದ್ದರೆ ಆ ರಾಶಿ ಈ ರಾಶಿ ಅಂತ ಮತ್ತೆ ಅಂತ ಹೇಳ್ತಾ ಇಲ್ಲ. ಸಾರ್ವತ್ರಿಕ ಫಲ ಅಂದರೆ ಎಲ್ಲರಿಗೂ ಅನ್ವಯ ಆಗುತ್ತೆ. ಇಲ್ಲಿ ಈಗ ಜನರಲ್ಲಿ ಗುರುಗಳನ್ನು ಅಥವಾ ತಿಳಿದರನ್ನು, ಜ್ಞಾನಿಗಳನ್ನು, ಧರ್ಮಗಳನ್ನು ವಿರೋಧ ಮಾಡುವಂಥ ಬುದ್ಧಿ ಬರುತ್ತೆ. ಜೊತೆಗೆ ಬಂಧುಗಳ ಮಧ್ಯೆ ಅಂದರೆ ರಿಲೇಷನ್ಗಳು ಇರ್ತಾವಲ್ಲ, ಹಾಗಾಗಿ ಬಂಧುಗಳ ಮಧ್ಯೆ ಅಲ್ಲಿ ವಿರೋಧಗಳು. ಇದು ಈಗಿನ ಒಂದು ನಮ್ಮ ಈ ಯುಗದಲ್ಲಿ ವಾಣಿಜ್ಯವಾದರೆ ಕಮರ್ಷಿಯಲ್ ಯುಗದಲ್ಲಿ ಆ ಬಂಧುಗಳ ಮಧ್ಯೆ ಬಾಂಧವ್ಯ ಬೇಗನೆ ಹದಗೆಡ್ತಾ ಇರ್ತವೆ. ಒಂದು ಸಣ್ಣ ಸೈಟ್ನ ವಿಚಾರಕ್ಕೂ ಇದರಲ್ಲಿ ಬೇಗನೆ ಕಲಹ ಆಗುತ್ತೆ. ಒಂದು ಆಸ್ತಿ ಇದ್ದರೆ ಕಲಹ ಆಗುತ್ತೆ. ಕೌಟುಂಬಿಕ ಪಿತ್ರಾರ್ಜಿತ ಆಸ್ತಿನೋ ತಂದೆ ತಾಯಿ ಗಳಿಸಿದಂಥ ಒಂದು ಸಣ್ಣ ಪುಟ್ಟ ಸ್ವತ್ತಿನ ವಿಚಾರನೂ ಅಲ್ಲಿ ಆಗುವಂಥ ಕಲಹಗಳು. ಈಗ ಅಂತಹ ಕಲಹಗಳು, ಬಂಧುಗಳ ಮಧ್ಯೆ ಕಲಹಗಳು ಈ ವರ್ಷದಲ್ಲಿ ಅತಿಯಾಗುತ್ತೆ. ಈಗಾಗಲೇ ನಮ್ಮ ಎಲ್ಲ ಹೆಚ್ಚಿನ ಕೋರ್ಟ್ಗಳಲ್ಲಿ ಈ ಕೌಟುಂಬಿಕ ಕೇಸುಗಳು, ಆಸ್ತಿ ವಿವಾದ ಕೇಸುಗಳು ತುಂಬಿ ತುಳುಕ್ತವೆ. ಅದು ಈ ವರ್ಷದಲ್ಲಿ ಅಂದರೆ ಈ ಏನು ಬರುವಂಥ 2 ವರ್ಷ ಅಥವಾ 2 ವರ್ಷ 1 ತಿಂಗಳು 25 ತಿಂಗಳ ಕಾಲದಲ್ಲಿ ಶನಿ ಮಹಾತ್ಮರು ಮೀನದಲ್ಲಿದ್ದಾಗ ಇಂತಹ ಒಂದು ಬಂಧುಗಳಲ್ಲಿ ವಿರೋಧ ಆಗುತ್ತೆ.
ಜನರು ಈ ಸ್ವಕುಲಾಚಾರ ನಾಶನಂ, ತಮ್ಮ ಕುಲಾಚಾರಗಳು ಅದು ತಮ್ಮ ಒಂದು ಏನಾದರೂ ನಾವೊಂದು ಸಾಮಾಜಿಕವಾದ ಬದ್ಧತೆ ಇರುತ್ತೆ ಪ್ರತಿಯೊಬ್ಬರಿಗೂ, ಅದಕ್ಕೆ ಧಾರ್ಮಿಕವಾದ ನಾವು ಲೇಪನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಒಬ್ಬ ರಾಜಕಾರಣಿ ಇರ್ಬೋದು, ಅಥವಾ ಒಬ್ಬ ಬೇರೆ ಸರ್ಕಾರಿ ಅಧಿಕಾರಿ ಇರ್ಬೋದು, ಅದು ಇನ್ನಿತರ ಯಾವುದೇ ರೀತಿಯ ಒಂದು ವೃತ್ತಿಪರವನ್ನು ಇರ್ಬೋದು. ಅವರು ತಮ್ಮ ವೃತ್ತಿಯ ಧರ್ಮವನ್ನು ಮರೆತು ವಿರುದ್ಧವಾದ ದಿಕ್ಕಿನಲ್ಲಿ ಅಂದರೆ ಅನಾಚಾರ, ಅನ್ಯಾಯ, ಭ್ರಷ್ಟ ಮುಂತಾದ ವಿಚಾರಗಳಲ್ಲಿ ಸ್ವಲ್ಪ ಜಾಸ್ತಿ ಹೋಗ್ತಾರೆ. ಸ್ವಕುಲಾಚಾರ, ತಮ್ಮ ಕುಲಕ್ಕೆ ಒಂದು ಆಚಾರ ಅಂತಿರುತ್ತೆ. ಕುಲ ಅಂದರೆ ಇಲ್ಲಿ ನಾವು ಮಾಡುವಂಥ ವೃತ್ತಿ, ಧರ್ಮ, ಉದ್ಯೋಗ ಇದನ್ನು ಯಾವುದನ್ನಾಗೆ ತಗೊಳ್ಬೋದು. ಕುಲ ಅಂದರೆ ಬರೀ ಜಾತಿ ಅಂತ ಅಷ್ಟೇನಲ್ಲ. ಹಾಗಾಗಿ ಅಲ್ಲಿ ತಮ್ಮ ಕರ್ತವ್ಯದಿಂದ ವಿಮುಖರಾಗ್ತಾರೆ. ಜನರು ಸ್ವಲ್ಪ ಲೋಭಿಗಳಾಗ್ತಾರೆ, ಜೊತೆಗೆ ಅತಿ ಆಸೆ ಆಗುತ್ತೆ ಜನರಲ್ಲಿ, ಜೊತೆಗೆ ನಾನಾ ಸಣ್ಣ ಪುಟ್ಟ ಕಾರಣಗಳಿಗೆ ಅಭಿಪ್ರಾಯ ಭೇದ, ಭಿನ್ನಾಭಿಪ್ರಾಯಗಳು ಆಗುವಂಥದ್ದು, ಒಳ ಜಗಳಗಳು ಆಗುವಂಥದ್ದು, ಮನೆಯಲ್ಲೂ ಇಂತಹ ಒಂದು ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗುವಂಥದ್ದು. ಹಾಗಾಗಿ ಮೀನ ರಾಶಿಯಲ್ಲಿ ಈ ಶನಿ ಮಹಾತ್ಮರ ಪ್ರವೇಶವು ಈ ಸಾಂಸಾರಿಕವಾಗಿಯೋ ಸಾಮಾಜಿಕವಾಗಿಯೋ ಅನೇಕ ರೀತಿಯ ಏರುಪೇರಿನ ಪರಿಣಾಮಗಳನ್ನು ಕೊಡ್ತಾ ಇರುತ್ತೆ. ಜೊತೆಗೆ ಧರ್ಮ ವಿರೋಧವಾದ ನಾನಾ ಚಟುವಟಿಕೆಗಳು ಜరుగుತ್ತೆ. ಧರ್ಮ ಅಂದರೆ ಇಲ್ಲಿ ಬರೀ ನಾವು ಅನುಷ್ಠಾನ ಮಾಡುವಂಥ ದೇವರು, ಪೂಜೆ, ಪುನಸ್ಕಾರ ಅಷ್ಟೇ ಅಲ್ಲ. ಧರ್ಮ ಅಂದರೆ ಅದು ಒಂದು ವಿಶಾಲವಾದ ಅರ್ಥ ಹೊಳೆಯುತ್ತೆ. ಅಂದರೆ ಧರ್ಮ ಅಂದರೆ ಸಮಾಜ ಅನ್ನೋ ಅಂತ ಬರುತ್ತೆ. ಸಾಮಾಜಿಕ ನ್ಯಾಯ ಅಂತ ಹೇಳ್ತೇವೆ. ನ್ಯಾಯ, ಧರ್ಮ, ಸತ್ಯ ಇದನ್ನು ಪ್ರತ್ಯೇಕ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇವೆಲ್ಲವೂ ಒಟ್ಟಿನಲ್ಲಿ ಅವೆಲ್ಲ ಒಂದೇ ಆಗಿರುತ್ತೆ. ಅದು ಧರ್ಮವೇ ಸತ್ಯ, ಸತ್ಯವೇ ನ್ಯಾಯ, ನ್ಯಾಯವೇ ಧರ್ಮ. ಅಂದರೆ ಅಲ್ಲಿ ಮೂರೂ ಅದು ಪ್ರತ್ಯೇಕಿಸಿದಾಗ ಅಲ್ಲಿ ಶನಿ ಮಹಾತ್ಮರು ಮೂರಕ್ಕೂ ಕಾರಕರವರು. ಅಲ್ಲಿ ಈ ಮೀನರಾಶಿಯಲ್ಲಿ ಬಂದಾಗ ಅವೆಲ್ಲ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಜನರು ವಿಮುಖರಾಗುವಂಥದ್ದು, ಕರ್ತವ್ಯ ವಿಮುಖರಾಗುವುದು, ಧರ್ಮ ವಿಮುಖರಾಗುವಂಥದ್ದು, ನ್ಯಾಯದಿಂದ ದೂರ ಇರುವಂಥದ್ದು, ಸತ್ಯಗಳಿಂದ ಅವರು ದೂರ ಹೋಗುವಂಥದ್ದು. ಕಲಿಯುಗ ಧರ್ಮದೇ ಸ್ವಲ್ಪ ಈಗ ವೈಚಿತ್ರ್ಯನೇ, ಅದರಲ್ಲೂ ಇನ್ನಷ್ಟು ವೈಚಿತ್ರ್ಯದ ಘಟನೆಗಳು ಈ ಒಂದು ಶನಿ ಮಹಾತ್ಮರು ಮೀನದಲ್ಲಿರುವ ಕಾಲದಲ್ಲಿ ಜರುಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾರ್ವತ್ರಿಕ ಫಲದಲ್ಲಿ ಸಾಮಾಜಿಕ ಅಥವಾ ಧಾರ್ಮಿಕ ಅಥವಾ ಜನರ ಒಂದು ಬದ್ಧತೆಯ ವಿಚಾರವಾಗಿ ಸ್ವಲ್ಪ ತುಂಬ ಒಂದು ಏರುಪೇರಿನ ವಿಚಾರ, ಜೊತೆಗೆ ಕೌಟುಂಬಿಕವಾದ ವಿವಾದಗಳು ಹೆಚ್ಚಳಾಗುವಂಥದ್ದು. ಅದು ತಂದೆ ಮಕ್ಕಳ ಮಧ್ಯೆ ಇರ್ಬೋದು, ಗಂಡ ಹೆಂಡತಿಯರ ಮಧ್ಯೆ ಇರ್ಬೋದು, ಗುರು ಶಿಷ್ಯರ ಮಧ್ಯೆ ಇರ್ಬೋದು, ಇನ್ನು ಬೇರೆ ರೀತಿಯ ಈ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಏನೇನೋ ಅನಾಚಾರಗಳು ಸ್ವಲ್ಪ ಈ ವರ್ಷದಲ್ಲಿ ಜಾಸ್ತಿ ನಡೀತದೆ. ಶೈಕ್ಷಣಿಕ ಸಂಸ್ಥೆ ಇರೋದು ಕಾಲೇಜು, ಯೂನಿವರ್ಸಿಟಿ, ವಿದ್ಯಾಲಯ, ಸ್ಕೂಲು ಯಾವುದಿರ್ಬೋದು, ಅಲ್ಲಿ ನಾವು ಈಗಲೇ ಅಂತಹ ಒಂದು ಘಟನೆಗಳನ್ನು ಅಲ್ಲಲ್ಲಿ ಕೇಳ್ತಾ ಇರ್ತೀವಿ. ನಮ್ಮ ದೇಶದಲ್ಲೂ ವಿದೇಶದಲ್ಲಿ ನಡೀತಿದ್ದ ಘಟನೆಗಳು ಈಗ ನಮ್ಮಲ್ಲೂ ಪ್ರಾರಂಭ ಆಗಿದೆ. ವಿದೇಶದಲ್ಲಿ ತಮ್ಮ ಟೀಚರನ್ನೇ ಶೂಟ್ ಮಾಡಿರ್ತಾರೆ, ಅಥವಾ ತಮ್ಮ ಒಂದು ಅಧ್ಯಾಪಕರ ಮೇಲೆ ಹಲ್ಲೆ ಮಾಡುವಂಥದ್ದು, ಇವೆಲ್ಲ ನಾವು ನೋಡಿರ್ತೇವೆ. ಅವೆಲ್ಲ ಅಂತಹ ಘಟನೆಗಳು ಈಗ ಜಾಸ್ತಿ ಆಗುತ್ತೆ. ಗುರುಗಳ ಮೇಲೆ, ಟೀಚಿಂಗ್ ಪ್ರೊಫೆಷನವರ ಮೇಲೆ, ಅಥವಾ ಶೈಕ್ಷಣಿಕ ಸಂಸ್ಥೆಗಳಿಗೆ ಏನೋ ಅಲ್ಲಿ ತೊಂದರೆಗಳನ್ನು, ಡ್ಯಾಮೇಜ್ಗಳನ್ನು ಮಾಡುವಂಥದ್ದು, ಬೆಂಕಿ ಇಡುವಂಥದ್ದು, ಇಂತಹ ಘಟನೆಗಳು ಅಲ್ಲಲ್ಲಿ ಈ ಒಂದು 2 ವರ್ಷ ಅವಧಿಗಳಲ್ಲಿ ಶನಿ ಮಹಾತ್ಮರು ಮೀನದಲ್ಲಿರುವಾಗ ಕಂಡುಬರುತ್ತೆ. ಗುರು ಜನರಿಗೆ, ಗುರು ಅಥವಾ ಅಂಥ ಶಿಕ್ಷಣ ಕ್ಷೇತ್ರಗಳಿಗೆ ಸ್ವಲ್ಪ ಹಿನ್ನಡೆ ಆಗುವಂತಹ ಘಟನೆಗಳು, ಅವರ ಒಂದು ಕಳಂಕ ಬರುವಂತಹ ಘಟನೆಗಳು ಜರುಗುತ್ತೆ. ಹಾಗಾಗಿ ಇವೆಲ್ಲವೂ ಸಾರ್ವತ್ರಿಕ ಫಲದಲ್ಲಿ ಅನೇಕ ರೀತಿಯ ಬದಲಾವಣೆಗಳು. ಇನ್ನು ಈ ಪ್ರಾಕೃತಿಕವಾಗಿ ಗಮನಿಸಿದಾಗ ಇದು ಮೀನರಾಶಿಯು ಜಲತತ್ವದ ರಾಶಿಯಾಗಿರುತ್ತೆ. ಶನಿ ಮಹಾತ್ಮರು ವಾಯುತತ್ವದ ಒಂದು ಅಧಿಪತಿಯಾಗಿರ್ತಾರೆ. ಜಲ ಮತ್ತು ವಾಯುವಿನಿಗೆ ಸಂಬಂಧಪಟ್ಟ ಏರುಪೇರುಗಳು ಈ 2 ವರ್ಷಗಳಲ್ಲಿ ಖಂಡಿತ ಜರುಗಲಿವೆ. ಗಂಭೀರವಾದ ಚಂಡಮಾರುತಗಳು, ಗಂಭೀರವಾದ ಸೈಕ್ಲೋನ್ ಅಂತ ಹೇಳ್ತೀವಿ, ಅಂಥ ಅಲೆಗಳು ಬರುತ್ತೆ. ಅದರಿಂದ ನೀರಿನ ಪ್ರವಾಹಗಳು ಹಲವಾರು ಪಟ್ಟಣಗಳಿಗೆ, ನಗರಗಳಿಗೆ ಅಲ್ಲಿ ಆಪೋಷಣ ತೆಗೆದು ಅಂದರೆ ಪಟ್ಟಣಗಳು ನಾಶ ಆಗುವಂಥ ಸಾಧ್ಯತೆಗಳು ಇರ್ಬೋದು. ಹಾಗಾಗಿ ಈ 2 ವರ್ಷದ ಕಾಲದಲ್ಲಿ ಅನೇಕ ರೀತಿಯ ವಾಯು ಮತ್ತು ಜಲಗಂಡಗಳು ಅನೇಕ ಪ್ರಮಾಣದಲ್ಲಿ ಜರುಗುತ್ತವೆ. ಇನ್ನು ಕೆಲವೊಂದು ಕಾಲದಲ್ಲಿ ಶೀತ ಮಾರುತಗಳು, ಶೀತದ ಕಾಲದಲ್ಲಿ, ಚಳಿಗಾಲದಲ್ಲಿ ಶೀತ ಮಾರುತಗಳಿಂದ ತೊಂದರೆ, ಬೇಸಿಗೆ ಕಾಲದಲ್ಲಿ ಉಷ್ಣ ಮಾರುತಗಳಿಂದಲೂ ತೊಂದರೆ ಆಗುತ್ತೆ. ಯಾಕಂದರೆ ಅಲ್ಲಿ ಆ ಉಷ್ಣದ ಮಾರುತಗಳು ಶೀತ, ವಾಯು ಮತ್ತು ಈ ಉಷ್ಣದ ಒಂದು ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಅವೆಲ್ಲವೂ ಆವಾಗ ಅಸಮತೋಲನಗಳು ಆಗಿ ಅಂಥ ಒಂದು ಉಷ್ಣದ ಕಾಲದಲ್ಲಿ ಉಷ್ಣದ ಮಾರುತವು, ಶೀತ ಕಾಲದಲ್ಲಿ ಶೀತ ಮಾರುತವು, ಇನ್ನು ಕೆಲವೊಂದು ಕಾಲದಲ್ಲಿ ಈ ಅನೇಕ ರೀತಿಯ ಇದ್ದಕ್ಕಿದ್ದಂತೆ ಬಿರುಗಾಳಿಗಳು ಬಂದು ಬೇಸಿಗೆಗಾಲದಲ್ಲೂ ಮಳೆ ಆಗ್ಬೋದು, ಮಳೆಗಾಲದಲ್ಲೂ ಬಿಸಿಲು ಬರುವಂಥದ್ದು, ವೈಚಿತ್ರ್ಯವಾದ ಹವಾಮಾನ ವೈಚಿತ್ರ್ಯಗಳು ಈ ಬರುವಂಥ 2 ವರ್ಷಗಳಲ್ಲಿ ಸ್ವಲ್ಪ ಅತಿರೇಕವಾಗಿ ಇರುವಂಥದ್ದಾಗಿರುತ್ತೆ. ಹಾಗಾಗಿ ಈ ಶನಿ ಮಹಾತ್ಮರ ಮೀನವಾಸದ ಕಾಲದಲ್ಲಿ ಪ್ರಾಕೃತಿಕವಾಗಿ ಅಷ್ಟೇನು ಉತ್ತಮವಾದ ನಡವಳಿಕೆಗಳು ಕಂಡುಬರೋದಿಲ್ಲ. ಅನೇಕ ರೀತಿಯ ಒಂದು ಕಷ್ಟ ನಷ್ಟಗಳು ಈ ಮಾರುತಗಳಿಂದ ಅಥವಾ ನೀರು ಮತ್ತು ಗಾಳಿಯ ವೈಪರೀತ್ಯದಿಂದ ಕಂಟಕಕರವಾಗಿ ಅನೇಕ ರೀತಿಯ ಕಷ್ಟ ನಷ್ಟಗಳು ರೈತಾಪಿ ವರ್ಗದವರೆಗೂ, ಕೈಗಾರಿಕೆಯವರೆಗೂ, ಉದ್ಯಮದವರೆಗೂ ಜರುಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಈ ಕಾಲದಲ್ಲಿ ಅನೇಕ ರೀತಿಯ ಒಂದು ಗ್ರಹಗಳ ಸಂಯೋಗ ಇರುತ್ತೆ. ಶನಿ ಮಹಾತ್ಮರು ಹಾಗೆ ಈಗ ಬಂದಾಗ ಅಲ್ಲಿ ಪಂಚಗ್ರಹ ಸ್ಥಿತಿ ಇರುತ್ತೆ. ಈ ಬಾರಿ ಬಹಳ ವೈಚಿತ್ರ್ಯ. ಶನಿ ಮಹಾತ್ಮರು ಅಲ್ಲಿ ಬರುವಾಗ ಅವರು ಒಬ್ಬರೇ ಇರೋದಿಲ್ಲ. ಅಲ್ಲಿ ಶನಿ ಮಹಾತ್ಮರು ಅಲ್ಲಿ ಮೀನಕ್ಕೆ ಪ್ರವೇಶವಾಗುವಾಗ ಅಲ್ಲಿ ಸೂರ್ಯನೂ ಇರ್ತಾನೆ, ಅಲ್ಲಿ ಚಂದ್ರನೂ ಇರ್ತಾನೆ, ಅಮಾವಾಸ್ಯೆ ಆಗಿರುತ್ತೆ, ಜೊತೆಗೆ ಅಲ್ಲಿ ಶುಕ್ರನೂ ಇದ್ದಾನೆ, ಜೊತೆಗೆ ಅಲ್ಲಿ ಬುಧನೂ ಇರ್ತಾನೆ, ಅಲ್ಲಿ ರಾಹುವು ಇದ್ದಾನೆ. ನೋಡಿ ಗಮನಿಸ್ಕೊಳ್ಳಿ, ಶನಿ ಮಹಾತ್ಮರನ್ನು ಸೇರಿದರೆ ಅಲ್ಲಿ 6 ಗ್ರಹಗಳು ಒಂದೇ ರಾಶಿಯಲ್ಲಿರುವಂಥದ್ದು. ಅದನ್ನೇ ಪಂಚಗ್ರಹ ಯೋಗ, ಷಡ್ಗ್ರಹ ಯೋಗ ಅಂತೆಲ್ಲ ಕರೀತಾರೆ. ಅದು ಈಗ ಅಪರೂಪವಾದ ಯೋಗದಲ್ಲಿ ಶನಿ ಮಹಾತ್ಮರು ಅಲ್ಲಿ ಮೀನವನ್ನು ಸೇರಿಕೊಳ್ತಾರೆ.
ರವಿಯು ಇರುವಂಥದ್ದು, ಚಂದ್ರನು, ಶುಕ್ರನು, ಬುಧನು, ರಾಹು ಅಲ್ಲಿ ಜೊತೆಗೆ ಇರುವಂಥದ್ದು, ಅದು ಅನೇಕ ರೀತಿಯ ಒಂದು ವೈಪರೀತ್ಯದ ಘಟನೆಗಳಿಗೆ ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳು, ಮೇ ತಿಂಗಳೆಲ್ಲ ಸ್ವಲ್ಪ ತುಂಬ ಒಂದು ಬದಲಾವಣೆಗಳಿಗೆ ಕಾರಣ ಆಗುವಂಥದ್ದು ಇರುತ್ತೆ. ಜಾಗತಿಕವಾಗಿ ಇರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಜೊತೆಗೆ ಪ್ರಕೃತಿ ಅಂದರೆ ಈ ನಮ್ಮ ನೇಚರ್ ಇದರಲ್ಲಿ ಸಹ ಹಾಗೆ ಅನೇಕ ರೀತಿಯ ಅಸಮತೋಲನ ಮತ್ತು ವೈಚಿತ್ರ್ಯಗಳ ಮಿಶ್ರಣ ಆಗಿರುವಂಥದ್ದು ಇರುತ್ತೆ. ಹಾಗಾಗಿ ಈ ಬಾರಿಯ ಒಂದು ಪರಿವರ್ತನೆ ಎಷ್ಟು ವರ್ಷಗಳಿಗಿಂತ ಒಂದು ಬಹಳ ವಿಚಿತ್ರವಾದ, ಅಂದರೆ 30 ವರ್ಷಗಳಿಗೊಮ್ಮೆ ಅವರು ಬರುವಂಥದ್ದು, ಇನ್ನು 30 ವರ್ಷಗಳ ಬಳಿಕ ಅಲ್ಲಿ ಮೀನರಾಶಿಗೆ ಅವರು ಕಾಲಿಡುವಂಥದ್ದು. ಹಾಗಾಗಿ 30 ವರ್ಷಗಳ ಬರುವಂಥ ಒಂದು ಅಪರೂಪದ ಘಟನೆಗಳು ಈ ಬಾರಿ ಇರೋದು. ಅಲ್ಲಿ ರವಿ ಶನಿ, ಉದಾಹರಣೆಗೆ ರವಿ ಮತ್ತು ಶನಿ ಬಂದಾಗ ಏನಾಗುತ್ತೆ, ರವಿ ಮತ್ತು ಶನಿ ಅಲ್ಲಿ ಮೀನದಲ್ಲಿ ಒಟ್ಟಾದಾಗ ಏನಾಗುತ್ತೆ ಅಂದರೆ ವಿಶೇಷವಾಗಿ ರಾಜಕೀಯವಾದ ಅನೇಕ ರೀತಿಯ ತಲ್ಲಣಗಳು, ಜೊತೆಗೆ ಜನರ ಮೇಲೆ ರಾಜಕೀಯವಾದ ಪ್ರಹಾರಗಳು, ಅಂದರೆ ಆಳುವವರಿಂದ ಜನರ ಮೇಲೆ ಪ್ರವಾಹಗಳು, ಒತ್ತಡ ಅಥವಾ ತೆರಿಗೆಯ ಭಾರ ಇರ್ಬೋದು, ಕಾನೂನಿನ ಬೇರೆ ಬೇರೆ ಕುಣಿಕೆಗಳು ಜನರಿಗೆ ಬರುವಂಥದ್ದು, ಜನರಿಗೆ ಈ ಬೆಲೆ ಏರಿಕೆ, ಜೊತೆಗೆ ಜನರಿಗೆ ಬೇರೆ ಬೇರೆ ರೀತಿಯ ಅವರ ಕೆಲಸ ಕಾರ್ಯಗಳು ಆಗಲಿಕ್ಕೆ ಅಡೆತಡೆಗಳು ಬರುವಂಥದ್ದು, ಕಾನೂನನ್ನು ತೊಡೆಗಳು ಬರುವಂಥದ್ದು, ಜನರ ಮೇಲೆ ದಂಡ ಪ್ರಯೋಗ ಇವೆಲ್ಲ ಜಾಸ್ತಿ ಆಗುತ್ತೆ. ಇನ್ನು ಹಲವಾರು ಉದ್ಯೋಗಗಳಿಗೆ, ವೃತ್ತಿಗಳಿಗೆ ಈ ಕಾಲದಲ್ಲಿ ಕುತ್ತು ಬರುವಂಥದ್ದು. ಈ ಕಾಲದಲ್ಲಿ ಆ ರವಿ ಶನಿ ಜೊತೆಯಾಗಿರುವಂತಹ ಒಂದು ಪ್ರಕ್ರಿಯೆಯಲ್ಲಿ ಆ ಒಂದು ಮಾರ್ಚ್, ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಏನು ಬರುತ್ತೆ, ಈ ಅನೇಕ ರೀತಿಯ ವೃತ್ತಿ ಉದ್ಯೋಗಗಳಿಗೆ ಕುತ್ತು ಬರುವಂತಹ ಘಟನೆಗಳು ಜరుగుತ್ತವೆ. ಜೊತೆಗೆ ಈ ಕಾಲದಲ್ಲಿ ಈ ಸಾಂಸಾರಿಕವಾಗಿ ಎಲ್ಲ ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ, ಬಂಧುಗಳ ಮಧ್ಯೆ ವೈರುಧ್ಯಗಳು ಹೆಚ್ಚಳಾಗುತ್ತೆ ಅಲ್ಲಿ ಶನಿ ಮತ್ತು ರವಿ ಜೊತೆಗಿರುವ ಕಾರಣ. ಯಾಕಂದರೆ ಪ್ರವೇಶ ಕಾಲದಲ್ಲಿ, ಇದು ಪ್ರವೇಶ ಕಾಲದ ಒಂದು ವಿಶೇಷವಾದ ಫಲ. ಪ್ರವೇಶ ಕಾಲದಲ್ಲಿ ಅವರು ಅಲ್ಲಿ ರವಿಯೂ ಇದ್ದಾಗ ಅಲ್ಲಿ ಏನಾಗುತ್ತೆ, ಅದು ಪತ್ನಿ ಬಂಧುಗಳ ಜೊತೆಗೆ ವಿರೋಧ. ಅದು ಒಟ್ಟಾರೆ ಶ್ಲೋಕದಲ್ಲೂ ಬಂದಿದೆ, ಒಟ್ಟಾರೆಯಾಗಿ ಅವರು ಮೀನದಲ್ಲಿ ಇರುವಾಗಲೂ ಫಲದಲ್ಲೂ ಬಂದಿದೆ, ಜೊತೆಗೆ ಮೀನದಲ್ಲಿ ರವಿ ಇದ್ದಾಗಲೂ ಇದೇ ಫಲ ಅಲ್ಲಿ ಮತ್ತೆ ಬಂದಿದೆ. ಹಾಗಾಗಿ ಸಾಂಸಾರಿಕವಾಗಿ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುತ್ತೆ ಈ ವರ್ಷದಲ್ಲಿ ಅಂತ ಕಂಡುಬರುತ್ತೆ. ಇನ್ನು ಶನಿ ಆವಾಗ ಚಂದ್ರನು ಅಲ್ಲೇ ಜೊತೆಗಿರ್ತಾನೆ. ಚಂದ್ರನು ಜೊತೆಗಿದ್ದಾಗ ಏನಾಗುತ್ತೆ, ಅನೇಕ ರೀತಿಯ ರೋಗ ರುಜಿನಗಳು ಆವಾಗ ಸ್ಫೋಟ ಆಗುತ್ತೆ. ಈ ಶನಿ ಮಹಾತ್ಮರ ಪ್ರವೇಶ ಕಾಲದಿಂದ ಅಲ್ಲಿ ಅನೇಕ ರೀತಿಯ ರೋಗ ರುಜಿನಗಳು, ಶೀತ ಅಥವಾ ಉಷ್ಣಕ್ಕೆ ಸಂಬಂಧಪಟ್ಟ ರೋಗಗಳು ಹೆಚ್ಚಳಾಗುವುದು, ಅನೇಕ ರೀತಿಯ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಮುಂತಾದ ಇದು ತೊಂದರೆಗಳಿಂದ ರೋಗಗಳು ಬರುವಂಥದ್ದು. ಇನ್ನು ಈ ಅನೇಕ ರೀತಿಯ ಈ ಸ್ತ್ರೀ ಕುಲಕ್ಕೆ ಅಥವಾ ಈ ಬೇರೆ ಬೇರೆ ರೀತಿಯ ಮಹಿಳಾ ವರ್ಗಕ್ಕೆ ಏನಾದರೂ ಒಂದು ಅಪಾಯದ ಸೂಚನೆಗಳು ಬರುವಂಥದ್ದು, ಮನೆಯಲ್ಲಿ ಇರತಕ್ಕಂತಹ ತಂದೆ ತಾಯಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಜೊತೆಗೆ ಮಾತೃಗಳು ಅಂದರೆ ತಮ್ಮ ತಾಯಿಗೆ ಒಂದು ಕಡೆಯಿಂದ ಆಗುವಂಥ ಕೆಲವು ಘಟನೆಗಳಿಗೆ ತೊಂದರೆಗಳಾಗೋದು. ಇನ್ನು ಕೆಲವರಿಗೆ ಮಾತ್ರ ವಿಯೋಗ ಅಂದರೆ ಅವರ ಒಂದು ತಾಯಿಗೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದಾಗಲಿ, ಅವರ ಒಂದು ಜೀವಕ್ಕೆ ಅಪಾಯಗಳು ಬರುತ್ತದೆ. ಇವೆಲ್ಲ ಘಟನೆಗಳು ಶನಿ ಮತ್ತು ಚಂದ್ರ ಇರುವಾಗುತ್ತೆ. ಜೊತೆಗೆ ಅನೇಕ ರೀತಿಯ ಪಶು ಪಕ್ಷಿಗಳಿಗೂ ಅವರಿಗೆ ಒಂದು ತೊಂದರೆಗಳು ಬರುವಂಥದ್ದಾಗಲಿ, ಪಶು ಪಕ್ಷಿಗಳಿಗೆ ಏನಾದರೂ ರೋಗ ರುಜಿನಗಳ ಒಂದು ಸಾಧ್ಯತೆ ಬರುವಂಥದ್ದು, ಹಲವರಿಗೆ ಅವರ ಒಂದು ಸ್ವತ್ತುಗಳು ನಾಶ ಆಗುವಂಥದ್ದಾಗಲಿ, ವಾಹನ ಯಂತ್ರ ಇತ್ಯಾದಿಗಳು ಕೆಟ್ಟು ಹೋಗುವಂಥದ್ದು ಮುಂತಾದ ಘಟನೆಗಳು ಜರುಗುತ್ತೆ. ಜೊತೆಗೆ ಈ ಕಾಲದಲ್ಲಿ ವ್ರತ ಸಂಚಾರ ಅಥವಾ ಅಲೆದಾಟಗಳು ಜನರಿಗೆ ಹೆಚ್ಚಾಗುತ್ತೆ. ಚಂದ್ರನು ಶನಿಯ ಜೊತೆಗೆ ಇದ್ದಾಗ ಅಂದರೆ ಅವಳು ಪ್ರವೇಶ ಕಾಲದಲ್ಲಿ ಚಂದ್ರನಿದ್ದಾನೆ. ಪ್ರವೇಶ ಕಾಲದ ಫಲವಾಗಿ ಅನೇಕ ಜನರಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ, ವಿಳಂಬ, ಅಲೆದಾಟಗಳು ಮಾಡುವಂಥದ್ದು, ವ್ಯರ್ಥ ಸಂಚಾರ ಅಂತ ಹೇಳ್ತೇವೆ. ಅಂದರೆ ಒಂದು ಕೆಲಸ ಆಗಬೇಕಾದ್ರೆ ಅಲ್ಲಿ 10 ಸಾರಿ ಹೋದರೂ ಆ ಕೆಲಸ ಆಗೋದಿಲ್ಲ ಅಂಥದ್ದೆಲ್ಲ. ಇದು ಸಾರ್ವತ್ರಿಕ, ಇದು ರಾಶಿಯ ಫಲನ ಬೇರೆ ಇರುತ್ತೆ, ಸಾರ್ವತ್ರಿಕ ಇದ್ದಾವಲ್ಲ. ಅವನು ಶನಿಯ ಜೊತೆಗೆ ಶುಕ್ರನು ಇರ್ತಾನೆ. ಶುಕ್ರನು ಅಲ್ಲಿ ಆತನಿಗೆ ಆಮೇಲೆ ವಕ್ರ ಸ್ಥಿತಿನೂ ಬರುತ್ತೆ. ಅಲ್ಲಿ ಶುಕ್ರನು ವಕ್ರ ಸ್ಥಿತಿಯಲ್ಲಿ ಆತನಿಗೆ ವಕ್ರಗತಿನೂ ಆರಂಭ ಆಗಿರುತ್ತೆ. ಆ ವಕ್ರೀ ಶುಕ್ರನು ಇರುವ ಕಾರಣ ಅಲ್ಲಿ ಅನೇಕ ರೀತಿಯ ಬೇರೆ ಬೇರೆ ರೀತಿಯ ಉಗ್ರ ಕೃತ್ಯಗಳು ಹೆಚ್ಚಳಾಗುತ್ತೆ. ಉಗ್ರ ಕೃತ್ಯ ನಾವು ಗಮನಿಸ್ತೇವೆ, ಉಗ್ರವಾದಿಗಳು ಉಗ್ರ ಕೃತ್ಯಗಳು ನಡೆಸುವಂಥದ್ದು. ಅದೇ ಬೇರೆ ಬೇರೆ ರೀತಿಯ ಕ್ರೈಮ್ಗಳು ಅಂತ ಹೇಳ್ತೇವೆ. ಆ ಸೈಬರ್ ಕ್ರೈಮ್ ಇರ್ಬೋದು, ಇನ್ನಿತರ ಬೇರೆ ರೀತಿಯ ಜನರಿಗೆ ಅಪರಾಧ ಕೃತ್ಯಗಳು ಅವೆಲ್ಲ ಈ ಕಾಲದಲ್ಲಿ ಹೆಚ್ಚಳಾಗುವಂಥದ್ದು. ಸ್ತ್ರೀಯರ ಮೇಲೆ ಹಲ್ಲೆ, ಸ್ತ್ರೀಯರಿಗೆ ಅನಾಚಾರ ಅತ್ಯಾಚಾರಗಳಾಗುವಂಥದ್ದು, ಸ್ತ್ರೀಯರ ಜೊತೆಗೆ ಕಲಹಗಳು ಆಗುವಂಥದ್ದು, ಜೊತೆಗೆ ದಾಂಪತ್ಯದಲ್ಲಿ ಅನೇಕ ರೀತಿಯ ತೊಂದರೆಗಳು ಬರುವಂಥದ್ದು. ಇನ್ನು ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಏರುಪೇರು ಬರುತ್ತೆ. ಈ ಕಾಲದಲ್ಲಿ ವಿಶೇಷವಾಗಿ ಹಲವಾರು ಸ್ತ್ರೀಯರ ಮೇಲೆ, ಇದು ರಾಶಿಯ ಭೇದ ಇಲ್ಲದೆ ಎಲ್ಲ ರಾಶಿಗೂ ಅನ್ವಯ ಆಗುತ್ತೆ. ಸ್ತ್ರೀಯರ ಮೇಲೆ ವಿಶೇಷವಾಗಿ ಆರೋಗ್ಯದ ಸಮಸ್ಯೆಗಳು ಬರ್ಬೋದು. ಗರ್ಭಾಶಯ, ಗರ್ಭಕೋಶ, ಮೂತ್ರಕೋಶ ಮುಂತಾದ ಅಂಗಾಂಗಗಳಿಗೆ ಸಂಬಂಧಪಟ್ಟ ಸಮಸ್ಯೆ, ಕೆಲವರಿಗೆ ಬೆನ್ನು ನೋವು, ಕಾಲು ನೋವು, ಸೊಂಟ ನೋವು ಇತ್ಯಾದಿಗಳೆಲ್ಲ ಸ್ತ್ರೀ ವರ್ಗಕ್ಕೆ ಸ್ವಲ್ಪ ಆ ಶುಕ್ರನ ಒಂದು ಶನಿಯ ಅದನ್ನು ವಕ್ರೀ ಶುಕ್ರ, ಅದನ್ನು ಸಾಮಾನ್ಯ ಶುಕ್ರ ಆದರೆ ಸ್ವಲ್ಪ ಫಲಗಳು ಅಷ್ಟೊಂದು ಕ್ರೂರ ಆಗೋದಿಲ್ಲ. ಆತನೀಗ ವಕ್ರೀ ಸ್ಥಿತಿಯಲ್ಲಿ ಇದ್ದಾಗ ಈ ಕಾಲದಲ್ಲಿ ಇಂಥ ಒಂದು ಸಮಸ್ಯೆಗಳು ಬರುವಂಥದ್ದು. ಇನ್ನು ಹಲವರಿಗೆ ಕಣ್ಣು ದೃಷ್ಟಿಗೆ ಸಂಬಂಧಪಟ್ಟ, ಕಣ್ಣಿನ ದೃಷ್ಟಿಗೆ ಸಂಬಂಧ, ವಿಷನ್, ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟ ತೊಂದರೆಗಳು ಬರುವಂಥದ್ದು. ಈ ರೀತಿ ಮನಃಶಾಂತಿ ಕಡಕುವಂಥ ಘಟನೆಗಳು ಕುಟುಂಬದಲ್ಲಿ ಜರುಗುತ್ತೆ. ಇವೆಲ್ಲವೂ ಶುಕ್ರನಿದ್ದಾಗ. ಇನ್ನು ಅಲ್ಲಿ ಬುಧನೂ ಇದ್ದಾನೆ, ಬುಧನಿಗೂ ವಕ್ರಗತಿ ಗಮನಿಸಿಕೊಳ್ಳಿ. ಅಲ್ಲಿ ಶುಕ್ರನೂ ವಕ್ರಗತಿಯಲ್ಲಿದ್ದಾನೆ,
ಬುಧನಿಗೂ ಅವರು ಪ್ರವೇಶ ಕಾಲದಲ್ಲಿ ಬುಧನು ಈಗ ವಕ್ರಿಯಾಗಿದ್ದಾನೆ. ಬುಧನು ವಕ್ರಿ ಜೊತೆಗೆ ಬುಧನಿಗೆ ಅದು ನೀಚ ರಾಶಿ ಆಗಿರುತ್ತೆ. ಮೀನವು ಬುಧನ ನೀಚ ಸ್ಥಾನ ಆಗಿರುತ್ತೆ. ಅಲ್ಲಿ ಆ ಕಾಲದಲ್ಲಿ ಅದು ಬುಧನ ಇರುವ ಕಾರಣಕ್ಕೆ ವಿಶೇಷವಾಗಿ ಇಲ್ಲಿ ಮಕ್ಕಳ ಒಂದು ವಿದ್ಯೆಗೆ ಶಿಕ್ಷಣಕ್ಕೆ ಅಲ್ಲಿ ತೊಂದರೆಗಳು ಬರುತ್ತದೆ, ಅಡೆತಡೆಗಳು ಬರುತ್ತದೆ, ಅಥವಾ ವಿದ್ಯೆಯಲ್ಲಿ ಮಕ್ಕಳಿಗೆ ಆಸಕ್ತಿ ಕಡಿಮೆ ಆಗುತ್ತದೆ. ವಿದ್ಯೆ ಕಲಿಯುವಂಥ ಮಕ್ಕಳಿಗೆ ಅಥವಾ ಒಂದು ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಸೋಮಾರಿತನ ಬರುವಂಥದ್ದು. ಜೊತೆಗೆ ಅನ್ಯ ಮಾರ್ಗದ ಮೂಲಕ ಏನಾದರೂ ಉತ್ತೀರ್ಣ ಅಂದರೆ ಏನಾದರೂ ಚೀಟಿಂಗ್ ಅಂತ ಹೇಳ್ತೇವೆ. ಈಗ ಎಕ್ಸಾಮ್ಗಳಲ್ಲಿ ಇನ್ನೊಂದು ಅಂಥ ಚೀಟಿಂಗ್ ಕೇಸ್ಗಳೆಲ್ಲ ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಶಿಕ್ಷಣ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಸಹ ಭ್ರಷ್ಟಾಚಾರ ಇರುತ್ತೆ. ನಾವು ಗಮನಿಸ್ಬೇಕು. ಬೇರೆ ಬೇರೆ ಪರೀಕ್ಷಾ ಅಕ್ರಮ, ಆ ಅಕ್ರಮ, ಈ ಅಕ್ರಮ ಅಂತೆಲ್ಲ ಬರ್ತಾ ಇರುತ್ತೆ. ಅವೆಲ್ಲವೂ ಎಂಥ ಒಂದು ಅಕ್ರಮಗಳಿಗೆ ಸ್ವಲ್ಪ ಈಗ ಜಾಸ್ತಿ ಆಗೋದು. ಇನ್ನು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಸಣ್ಣ ಪುಟ್ಟ ವ್ಯಾಪಾರ ರಿಟೇಲ್ ಅಂತ ಹೇಳ್ತೀವಿ, ಏನೇನು ರಿಟೇಲ್ ಬಿಸ್ನೆಸ್ ಎಲ್ಲ ಮಾಡೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವ್ಯಾಪಾರದ ಮೇಲೆ ಹೊಡೆತ, ವ್ಯಾಪಾರ ಇದ್ದಕ್ಕಿದ್ದಂತೆ ಕುಸಿತ ಆಗುವಂಥದ್ದು, ಆರ್ಥಿಕವಾಗಿ ನಷ್ಟ ಆಗುವಂಥದ್ದು, ಸಾಲಗಳು ಜಾಸ್ತಿ ಆಗುತ್ತೆ. ಸಣ್ಣ ವ್ಯಾಪಾರಿಗಳು, ಸಣ್ಣ ಉದ್ಯಮಿಗಳು ಯಾರು ಇದ್ದಾರೆ, ಕಿರು ಉದ್ಯಮಿಗಳು ಅಂತ ಹೇಳ್ತಾರೆ. ಅಂದರೆ ಯಾವುದೇ ಬದಲಾವಣೆಗಳು ಅದರ ಒಂದು ಮೊದಲ ಏಟು ಬೀಳೋದು ಕೆಳ ವರ್ಗಕ್ಕೆ, ಕೆಳ ಹಂತದ ಜನರಿಗೆ. ಹಾಗೆ ಕೆಳ ಹಂತದ ಒಂದು ವ್ಯಾಪಾರ ಉದ್ಯಮ ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಉದ್ಯಮಗಳಿಗೆ ತುಂಬ ಒಂದು ತೊಂದರೆಗಳು ಅಥವಾ ಸಾಲದ ಬಾಧೆ ಹೆಚ್ಚಾಗೋದು, ಸಾಲಗಾರರ ಕಾಟ ಹೆಚ್ಚಾಗುವಂಥದ್ದು, ನಿರುಪಾಯದ ಸ್ಥಿತಿ ಅಂದರೆ ಯಾವುದೇ ಒಂದು ದಿಕ್ಕು ತೋಚುವುದಿಲ್ಲ ಅಂತ ಹೇಳಿದ್ರೆ ಅಂಥ ಒಂದು ದಿಕ್ಕು ತೋಚದ ಸ್ಥಿತಿ ಸಣ್ಣ ಪುಟ್ಟ ವ್ಯಾಪಾರ ಉದ್ಯಮಿಗಳಿಗೆ ಇವರಿಗೆಲ್ಲ ಸ್ವಲ್ಪ ಬರುವಂಥದ್ದಿರುತ್ತೆ. ಹಾಗಾಗಿ ವಕ್ರಿ ಬುಧನ ಯುತಿಯು ಅಷ್ಟೊಂದು ಉತ್ತಮವಾಗಿಲ್ಲ ಮೀನದಲ್ಲಿ ಶನಿ ಮಹಾರಾಜರು ಕಾಲಿಡುವ ಕಾಲದಲ್ಲಿ. ಇನ್ನು ಅಲ್ಲಿ ರಾಹುನೂ ಇದ್ದಾನೆ. ರಾಹು ಇದ್ದಾಗ ಶನಿಗೆ ಮತ್ತು ರಾಹುಗೆ ಯಾವುದೇ ರೀತಿಯ ಒಂದು ವೈರುಧ್ಯಗಳು ಇರುವುದಿಲ್ಲ. ಅದರಲ್ಲಿ ಫಲ ನಿರೂಪಣೆ ಮಾಡುವಾಗ ರಾಹುವಿನಿಂದಾಗಿ ಸ್ವಲ್ಪ ಅಪರಾಧ ಕೃತ್ಯಗಳು, ಭ್ರಷ್ಟಾಚಾರಗಳು, ವಂಚನೆ, ಮೋಸಗಳು ಈ ಒಂದು ಎರಡು ವರ್ಷಗಳ ಕಾಲದಲ್ಲಿ ಅಂದರೆ ಆತರು ರಾಹು ಮತ್ತು ಮುಂದಿನ ರಾಶಿಗೆ ಮೇ ತಿಂಗಳ 19ಕ್ಕೆ ಅವರ ಒಂದು ರಾಶಿ ಪರಿವರ್ತನೆ ಆಗುತ್ತೆ. ಅಲ್ಲಿವರೆಗೂ ಅಂದರೆ ಮಾರ್ಚ್, ಏಪ್ರಿಲ್, ಮೇ 18ರವರೆಗೆ ಅಂತ ಇಟ್ಕೊಳ್ಳಿ. ಹಾಗೆ ಅಲ್ಲಿವರೆಗೆ ಆ ಒಂದು 3 ತಿಂಗಳ ಅವಧಿಯಲ್ಲಿ ಇಂಥ ಒಂದು ಪರಿವರ್ತನೆಗಳು ಆಗುವಂಥದ್ದು, ಅನೇಕ ರೀತಿಯ ಕ್ರೈಮ್ ಅಥವಾ ಅಪರಾಧ ಕೃತ್ಯಗಳು ಹೆಚ್ಚಳಾಗುವಂಥದ್ದು, ಜನರಿಗೆ ಆರೋಗ್ಯದ ಸಮಸ್ಯೆಗಳು ಕಾಣುವುದು. ವಿಶೇಷವಾಗಿ ಈ ಎದೆ ಮತ್ತು ಹೃದಯ ಅಂದರೆ ಈ ಲಂಗ್ ಆ್ಯಂಡ್ ಹಾರ್ಟ್ ಅಂತ ಹೇಳ್ತೀವಿ, ಆ ಲಂಗ್ ಆ್ಯಂಡ್ ಹಾರ್ಟ್ ರೀಜನ್ ಅದಕ್ಕೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಈ ಕಾಲದಲ್ಲಿ ಕಾಣಿಸುವಂಥದ್ದು. ಹೃದ್ರೋಗ ಅಂತ ಹೇಳ್ತಾರೆ, ಜನರಲ್ಲಾಗಿ ಅದನ್ನು ಹೃದ್ರೋಗ ಅಂತ ಹೇಳ್ತೇವೆ. ಅಂಥ ಹೃದ್ರೋಗಗಳು, ಎದೆಗೆ ಸಂಬಂಧಪಟ್ಟ ಏನೋ ತೊಂದರೆಗಳು ಈ ಕಾಲದಲ್ಲಿ ಅಂದರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಸ್ವಲ್ಪ ಅತಿರೇಕವಾಗಿ ಬರುವಂಥದ್ದು. ಆಮೇಲೆ ಅಲ್ಲಿ ರಾಹು ಮತ್ತು ಕುಂಭರಾಶಿಗೆ ಆತನ ಪ್ರವೇಶ ಆಗುತ್ತೆ. ಅವರು ಮೀನದಲ್ಲಿ ಈಗ ರಾಹು ಇರುವಾಗ ಅಲ್ಲಿ ಶನಿ ಮತ್ತು ರಾಹುಗಳಿರುವಾಗ ಇಂಥ ಒಂದು ಕೃತ್ಯಗಳು ಜರುಗುವಂಥದ್ದು. ಅನೇಕ ರೀತಿಯ ದುರಂತಗಳು, ಅವಘಡಗಳು ಈ ಕಾಲದಲ್ಲಿ ಆಗ್ಬೋದು. ರಾಹು ಮತ್ತು ಶನಿ ಇರುವಾಗ ಅನೇಕ ರೀತಿಯ ಅವಘಡಗಳು, ದುರಂತಗಳು ಆಗುವಂಥದ್ದು. ಜೊತೆಗೆ ಅನೇಕ ರೀತಿಯ ಕೌಟುಂಬಿಕ ವಿವಾದಗಳು, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಆಸ್ತಿಗಳ ವಿವಾದ ಅಥವಾ ಇನ್ನಿತರ ಯಾವುದೇ ವಿವಾದಗಳ ಜೊತೆ ಈ ಬಂಧುಗಳ ಮಧ್ಯೆ ವಿವಾದಗಳು ಇವೆಲ್ಲವೂ ಈ ರಾಹುವಿನ ಯುತಿಯಿಂದ ಅವೆಲ್ಲ ಸ್ವಲ್ಪ ಅತಿರೇಕವಾಗಿ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಈ ಕಾಲದಲ್ಲಿ, ಕೆಲವೊಬ್ಬ ವರ್ಗದವರಿಗೆ ಈ ಕಾಲದಲ್ಲಿ ಅತಿರೇಕವಾದ ಲಾಭ ಬರುತ್ತೆ, ತುಂಬ ಧನಧಾನ್ಯ ವೃದ್ಧಿ ಆಗುತ್ತೆ, ಕೈಗೆ ತುಂಬ ಹಣ ಬರುತ್ತೆ, ಶ್ರೀಮಂತಿಕೆ ಬರುತ್ತೆ, ಸಂಪತ್ತು ಬರುತ್ತೆ. ಅದರ ಸಂಪತ್ತಿನ ಜೊತೆಗೆ ಇಂಥ ಒಂದು ಕಷ್ಟಗಳು ಸಹ ಬರ್ತಾ ಇರ್ತವೆ. ಸಂಪತ್ತಿನ ಜೊತೆಗೆ ಅನೇಕ ರೀತಿಯ ವಿವಾದಗಳು, ಕಲಹಗಳು ಬರುವಂಥದ್ದು, ಸರ್ಕಾರದಿಂದ ಏನಾದರೂ ತೊಂದರೆಗಳು, ಕಾನೂನಿನ ತೊಂದರೆಗಳು, ಏನಾದರೂ ದಂಡ, ಪೆನಾಲ್ಟಿ, ಶಿಕ್ಷೆಗಳು ಬರುವಂಥದ್ದು, ಅಥವಾ ಕಾನೂನಿನ ಕೇಸುಗಳು ಅವರ ಮೇಲೆ ದಾಖಲಾದಂಥದ್ದು, ಅಥವಾ ಮನೆಯಲ್ಲಿ ಏನಾದರೂ ದುಃಖದ ವಾರ್ತೆಗಳು, ಅದು ಯಾವುದೇ ಒಂದು ಅಗಲುವಿಕೆ ಅಂದರೆ ಅವರ ಒಂದು ಆಪ್ತರಿಗೆ ಏನಾದರೂ ಅಗಲುವಿಕೆ, ಮರಣದ ವಾರ್ತೆ ಇತ್ಯಾದಿಗಳನ್ನು ಅಂದರೆ ದುಡ್ಡು ಮತ್ತು ಅಲ್ಲಿ ದುಃಖ, ಸುಖ ಮತ್ತು ದುಃಖ ಅದರಲ್ಲಿ ಅದೇ ಬಂದಿದೆ. ಕ್ವಚಿತ್ ದುಃಖಂ ಕ್ವಚಿತ್ ಸುಖಂ ಅಂತೇಳಿ ಆ ಶ್ಲೋಕದಲ್ಲೇ ಬಂದಿದೆ. ಇವೆಲ್ಲರೂ ಮಾರ್ಕಂಡೇಯ ಮುನಿಗಳು ಆ ಕಾಲದಲ್ಲಿ ಅದನ್ನು ವಿಶೇಷವಾಗಿ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಈ ಗ್ರಂಥದ ಮೂಲಕ ಎಲ್ಲ ತಿಳಿಸುವಂಥದ್ದಿರುತ್ತೆ. ಹಾಗಾಗಿ ಮೀನಸ್ಥಿತಸ್ಯ ಮಂದಸ್ಯ ಕ್ವಚಿತ್ ದುಃಖಂ ಕ್ವಚಿತ್ ಸುಖಂ ಇವೆಲ್ಲವೂ ಅಲ್ಲಿ ಈಗ ಇರುವಂತಹ ಒಂದು ಶನಿ ಮಹಾತ್ಮರು ಪ್ರವೇಶ ಆಗುವಂಥ ಕಾಲದಲ್ಲಿ ಇರತಕ್ಕಂಥ 5 ಗ್ರಹಗಳ ಯುತಿನೂ ಅದೇ ಫಲವನ್ನು ಹೇಳಿದೆ. ನಾನಾಗಲೇ ಹೇಳಿದ್ದೇನೆ, ಅಲ್ಲಿ ರವಿ ಇದ್ದಾನೆ, ಚಂದ್ರ ಇದ್ದಾನೆ, ಶುಕ್ರ ಇದ್ದಾನೆ, ಬುಧ ಇದ್ದಾನೆ, ರಾಹು ಇದ್ದಾನೆ. ಈ 5 ಗ್ರಹಗಳು ಅವರು ಪ್ರವೇಶ ಕಾಲದಲ್ಲಿ ಇರುವಂಥ 5 ಗ್ರಹಗಳು ಇದೇ ಫಲವನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಿವೆ. ಹಾಗಾಗಿ ಇವೆಲ್ಲವೂ ಇರುವ ಕಾರಣ ಈ ಕಾಲದಲ್ಲಿ ನಾವು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಅದು ನಮ್ಮ ನಡವಳಿಕೆ ಇರ್ಬೋದು, ಮಾತುಗಾರಿಕೆ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಜೊತೆಗೆ ಸಾಮಾಜಿಕ ಬದ್ಧತೆ, ಧಾರ್ಮಿಕ ವಿಚಾರ. ಹಾಗಾಗಿ ಯಾರು ಸಂಯಮದಿಂದಿದ್ದಾರೆ, ಯಾರು ಭಕ್ತಿಯಿಂದ ಇದ್ದಾರೆ, ಅಥವಾ ಯಾರು ಒಂದು ತಮ್ಮ ಆತ್ಮ ನಿಷ್ಠೆಯನ್ನು ಕಾಪಾಡಿಕೊಳ್ತಾರೆ, ಅವರು ಯಾರು ಈ ಭಯನ ಪಡುತ್ತಿಲ್ಲ. ಯಾವ ರಾಶಿಯವರಾಗಲಿ, ಅದು ಸಾಡೆ ಸಾತಿ, ಅಷ್ಟಮ, ಪಂಚಮ ಯಾವುದೇ ಇರಲಿ, ಅವರು ಯಾವುದೋ ಇದಕ್ಕೆ ಆತಂಕ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ನಮ್ಮ ಆತ್ಮಬಲವನ್ನು ನಂಬಿಕೊಂಡು, ಜೊತೆಗೆ ನಮ್ಮ ಯಾವುದೇ ರೀತಿಯ ದೈವಿ ಶಕ್ತಿಯನ್ನು ಯಾವುದೇ ರೂಪದಲ್ಲಿ ಅವರವರ ಒಂದು ಇಚ್ಛಾನುಸಾರವಾಗಿ ಅವರು ಶಿವನನ್ನೋ ಅಥವಾ ಕೃಷ್ಣನನ್ನೋ, ರಾಮನನ್ನೋ, ಹನುಮಾನನ್ನೋ, ದೇವಿಯನ್ನೋ, ಗಣೇಶನನ್ನೋ, ನಿಮ್ಮ ಒಂದು ಇಷ್ಟದ ಯಾವುದೇ ರೀತಿ ದೇವತಾ ಸ್ವರೂಪವನ್ನು ಭಕ್ತಿ ಮಾಡ್ತಾ ಇದ್ದವರಿಗೆ ಯಾರಿಗೂ ಹೆಚ್ಚಿನ ಕೇಡು ತೊಂದರೆಗಳನ್ನು ಆಗೋದಿಲ್ಲ.
ಹಾಗೆ ಯಾರು ಈ ಒಂದು ಶನಿ ಮಹಾತ್ಮರ ಈ ಮೀನ ಪ್ರವೇಶ ಅದಕ್ಕೆ ಮೀನ ವಾಸದ 2 ವರ್ಷಗೂ ಹೆಚ್ಚು ಅಧಿಕ ಕಾಲದ 25 ತಿಂಗಳ ಕಾಲಕ್ಕೆ ಯಾರು ಆತಂಕ ಭಯ ಪಡುವುದಿಲ್ಲ. ಜೊತೆಗೆ ಕೊನೆಗೆ ಕೆಲವೊಂದು ಶ್ಲೋಕ ಅಥವಾ ಮಂತ್ರ ಪರಿಹಾರಗಳನ್ನು ಕೊನೆಗೆ ಅದನ್ನು ವಿವರ ಮಾಡಲಿದ್ದೇನೆ, ಅದನ್ನು ಗಮನಿಸಿಕೊಳ್ಳಿ. ಇವೆಲ್ಲವೂ ಶನಿ ಮಹಾತ್ಮರ ಒಂದು ಮೀನ ಪ್ರವೇಶದ ಒಂದು ಸಾರ್ವಜನಿಕ ಅಥವಾ ಸಾರ್ವತ್ರಿಕವಾದ ಒಂದು ವಿಶೇಷವಾದ ವಿಶ್ಲೇಷಣೆ ಮಾಡಿದೆ. ಇದಕ್ಕೆ ಸಮಯಾವಕಾಶದ ಕೊರತೆಯಿಂದ ಇನ್ನೂ ಕೆಲವು ವಿಚಾರಗಳನ್ನು ವಿಶದವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಈಗ ನಾವು ಮುಂದೆ ಗಮನಿಸುವಂಥದ್ದು ರಾಶಿಗಳ ಮೇಲೆ ಯಾವ ರೀತಿ ಫಲ ಬರುತ್ತೆ ಅಂತ. ರಾಶಿಗಳ ಮೇಲೆ ಯಾವ ರೀತಿ ಫಲ ಬರುತ್ತೆ, ಯಾವ ರಾಶಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು, ಯಾವ ರಾಶಿಗಳಲ್ಲಿ ಸ್ವಲ್ಪ ಭಿನ್ನತೆಗಳು ಇರ್ತವೆ ಅಂತ. ಅಲ್ಲಿ ಶನಿ ಮಹಾತ್ಮರು ಅವರು ಪ್ರವೇಶ ಆಗುವಂಥ ರಾಶಿ ಅಲ್ಲಿ ಮೀನರಾಶಿ, ಜೊತೆಗೆ ಪೂರ್ವಭಾದ್ರ ನಕ್ಷತ್ರ 1ನೇ ಪಾದ ಆಗಿರುತ್ತೆ. ಗಮನಿಸಿಕೊಳ್ಳಿ, ಅವರು ಶನಿ ಮಹಾತ್ಮರು ಪೂರ್ವಭಾದ್ರ ನಕ್ಷತ್ರದ 1ನೇ ಪಾದದಲ್ಲಿ ಶನಿ ಮಹಾತ್ಮರು ಅಲ್ಲಿ ಪ್ರವೇಶ ಆಗುವಂಥದ್ದು. ಅಲ್ಲಿ ರವಿ ಇದ್ದಾನೆ, ಉತ್ತರ ಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಅಲ್ಲಿ ರವಿ ಇರುವಂಥದ್ದು. ರೇವತಿ ನಕ್ಷತ್ರದ 1ನೇ ಪಾದದಲ್ಲಿ ಬುಧ ಇರ್ತಾನೆ. ಪುನರ್ವಸು ನಕ್ಷತ್ರದ 3ನೇ ಪಾದದಲ್ಲಿ ಗುರುವು, ಉತ್ತರ ಭಾದ್ರದ 1ನೇ ಪಾದದಲ್ಲಿ ಶನಿ ಮಹಾತ್ಮರು, ಉತ್ತರ ಭಾದ್ರದ 1ನೇ ಪಾದದಲ್ಲಿ ಅಲ್ಲಿ ಬುಧನು ಇರುವಂಥದ್ದು. ಜೊತೆಗೆ ಬುಧನು ಅಲ್ಲೇ ಶನಿ ಮಹಾತ್ಮರು ಇರುವಂಥ ಪಾದದಲ್ಲಿದ್ದಾನೆ. ಗುರುವು ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಒಂದು ನಕ್ಷತ್ರದಲ್ಲಿ ಇರುವಂಥದ್ದು. ಶುಕ್ರನು ಉತ್ತರ ಭಾದ್ರ ನಕ್ಷತ್ರ 1ನೇ ಪಾದದಲ್ಲಿ, ಶನಿ ಮಹಾತ್ಮರು ಪೂರ್ವ ಭಾದ್ರ ನಕ್ಷತ್ರದ 1ನೇ ಪಾದ, ರಾಹು ಪೂರ್ವ ಭಾದ್ರದ 4ನೇ ಪಾದ, ಜೊತೆಗೆ ಕೇತು ಉತ್ತರ ನಕ್ಷತ್ರದ 2ನೇ ಪಾದದಲ್ಲಿರುವಂಥದ್ದು. ಹೀಗೆ ಇವೆಲ್ಲವೂ ಈ ಕಾಲದಲ್ಲಿ ಇರುವಂಥ ನಕ್ಷತ್ರಗಳ ಮೇಲೆ ಫಲವನ್ನು ಗಮನಿಸಿ ಅಲ್ಲಿ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ನಿಮ್ಮ ರಾಶಿಗೆ ಯಾವ ರೀತಿ ಈ ಪರಿಣಾಮಗಳು ಆಗುವಂಥದ್ದನ್ನು ಈಗ ನಾವು ಒಂದೊಂದಾಗಿ ಗಮನಿಸೋಣ. ಮೊದಲಿಗೆ ಮೇಷರಾಶಿಗೆ ಈ ವರ್ಷದ ಈ ಶನಿ ಮಹಾತ್ಮರ ಪ್ರವೇಶದ ವಿಚಾರ ಗಮನಿಸಿದಾಗ ನಿಮಗೆ ಇಲ್ಲಿ ನಿಮ್ಮ ರಾಶಿಗೆ ಸಾಡೆ ಸಾತಿ ಆರಂಭ ಆಗುವಂಥ ಮೊದಲನೇ ರಾಶಿ ನಿಮ್ಮದಾಗಿರುತ್ತೆ. ಶನಿ ಮಹಾತ್ಮರು ಇಷ್ಟು ದಿನ ನಿಮಗೆ ಸಾಡೆ ಸಾತಿಯ ಪರಿಣಾಮ ನಿಮ್ಮನ್ನೇ ನೇರವಾಗಿ ಸ್ವಲ್ಪ ಪರೋಕ್ಷವಾಗಿತ್ತು, ಅಂದರೆ ನಿಮ್ಮ ಪಕ್ಕದ ರಾಶಿಯಲ್ಲಿತ್ತು. ಅದು ಪರೋಕ್ಷವಾದ ಪರಿಣಾಮ, ಡೈರೆಕ್ಟ್ ನಿಮಗೆ ಅಷ್ಟೇನು ಪರಿಣಾಮಕ್ಕಿಂತ ಸ್ವಲ್ಪ ಪರೋಕ್ಷವಾದ ಪರಿಣಾಮಗಳು ಆಗಿದ್ದವು. ಜೊತೆಗೆ ನಿಮಗೆ ಅನೇಕ ರೀತಿಯ ನಿಮಗೆ ಈ ಹಿಂದೆ ಲಾಭಗಳು ಶನಿ ಮಹಾತ್ಮರದ್ದು ಆಗಿದ್ದವು. ಶನಿ ಮಹಾತ್ಮರ ಒಂದು ಲಾಭಗಳು ಸಹ ಅವರಿಂದ ಬಂದಿದ್ದವು. ಆ ಲಾಭಗಳನ್ನು ನೀವು ಅನೇಕ ರೀತಿಯ ಅದು 2.5 ವರ್ಷಗಳಲ್ಲಿ ಶನಿ ಮಹಾತ್ಮ ನಿಮಗೆ ಲಾಭದ ಸ್ಥಾನದಲ್ಲಿ ಅನೇಕ ರೀತಿಯ ಪರಿಣಾಮಗಳನ್ನು ಅವರು ಕೊಟ್ಟಿರ್ತಾರೆ. ಜೊತೆಗೆ ನಿಮಗೆ ಗುರುಬಲದ ಒಂದು ರಕ್ಷಣೆಗಳು ಸಹ ಇದ್ದ ಕಾರಣ ಅನೇಕ ರೀತಿಯ ಒಂದು ಉತ್ತಮ ಪರಿಣಾಮಗಳು ಮೇಷರಾಶಿಯವರಿಗೆ ಆಗಿದ್ದವು. ಆದರೆ ಈ ಬಾರಿ ಅವರಿಂದ ನಿಮಗೆ ಹೆಚ್ಚಿನ ಒಂದು ಉತ್ತಮ ಫಲವನ್ನು ಈ ಮೇಷರಾಶಿಯವರು ನಿರೀಕ್ಷೆ ಮಾಡುವಂತಿಲ್ಲ. ನಿಮಗೆ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಜಾಸ್ತಿ ಆಗುತ್ತೆ. ಸಾಡೆ ಸಾತಿಯ ಚಕ್ರ, ಅಂದರೆ ಮೊದಲನೇ ಬಾರಿಗೆ ಯಾರಿಗೆ ಸಾಡೆ ಸಾತಿ ಬರುತ್ತೆ ಅವರಿಗೆ ಎಷ್ಟೇನೂ ಆತಂಕ ಬರೋದಿಲ್ಲ. ಯಾರಿಗೆ 2ನೇ ಬಾರಿ ಬರುತ್ತೆ, ಅಂದರೆ ಯಾರು ಸುಮಾರು ಒಂದು 25 ವರ್ಷಕ್ಕೆ ಮೇಲ್ಪಟ್ಟವರು ಇರ್ತಾರೆ, 27 ವರ್ಷ 28 ವರ್ಷ 30 ವರ್ಷ ರೇಂಜಲ್ಲಿ ಇರ್ತಾರೋ ಅವರಿಗೆ ಹಿಂದೆ ಅವರ ಸಾಡೆ ಸಾತಿ ಬಂದಿರಲಿಲ್ಲ ಮೇಷರಾಶಿಯವರಿಗೆ, ಅವರಿಗೆ ಈಗ ಬರಲಿಕ್ಕೆ ಆರಂಭ ಆಗುತ್ತೆ. ಕಿರಿಯ ವಯಸ್ಸಿನವರಿಗೆ ಇದರ ಅಷ್ಟೇನು ಪ್ರಥಮ ಬಾರಿ ಬರೋರಿಗೆ ಅಷ್ಟೇನೂ ತೊಂದರೆಗಳು ಆಗೋದಿಲ್ಲ. ಪ್ರಥಮ ಬಾರಿ ಬರುವಂಥವರಿಗೆ 25 ವರ್ಷದ ಕೆಳಗಿನವರಿಗೆ 27 ವರ್ಷದ ಕೆಳಗಿನವರಿಗೆ ಅವರ ಒಂದು ಈ ಚಕ್ರದಲ್ಲಿ ಪ್ರಥಮ ಬಾರಿ ಬರೋರಿಗೆ ಅಷ್ಟೇನು ತೊಂದರೆಗಳು ಬರಲಿಕ್ಕಿಲ್ಲ. 2ನೇ ಬಾರಿ 3ನೇ ಬಾರಿ ಬರೋರಿಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಮೊದಲನೇದಾಗಿ ಈ ಶನಿ ಮಹಾತ್ಮರ ಒಂದು ಸಾಡೆ ಸಾತಿ ನಿಮ್ಮ ರಾಶಿಗೆ ವ್ಯಯದಲ್ಲಿ, ಅಂದರೆ ಪಕ್ಕದ ರಾಶಿಯಲ್ಲಿ ಮೀನ ರಾಶಿಯಲ್ಲಿ ಇರ್ತಾರೆ. ವ್ಯಯಭಾವ ನಷ್ಟಭಾವ ಅಂತ ಹೇಳ್ತಾರೆ. ಅಲ್ಲಿ ಅನೇಕ ರೀತಿಯ ನಿಮಗೆ ಆರ್ಥಿಕವಾದ ಹೊಡೆತಗಳು ಮೇಷರಾಶಿಯವರಿಗೆ ಬರುತ್ತೆ. ಈ ಮಾರ್ಚ್ 29ಕ್ಕೆ ಆರಂಭ ಆದರೆ ಮುಂದಿನ 2027 ಜೂನ್ 3ನೇ ತಾರೀಕುವರೆಗೂ ಸುಮಾರು 25 ತಿಂಗಳುಗಳ ಕಾಲ ನಿಮಗೆ ಅಲ್ಲಿ ಹಣಕಾಸಿನ ಸ್ವಲ್ಪ ಕೊರತೆಗಳು ಬರುವಂಥದ್ದು, ಆರ್ಥಿಕವಾಗಿ ನಷ್ಟಗಳಾಗುವಂಥದ್ದು, ವ್ಯಾಪಾರ ಮಾಡುವ ವ್ಯಾಪಾರದಲ್ಲಿ ಹಿನ್ನಡೆ, ಉದ್ಯೋಗ ಮಾಡುವ ಉದ್ಯೋಗದಲ್ಲಿ ಸಮಸ್ಯೆಗಳು, ಮೇಲಾಧಿಕಾರಿಗಳಿಂದ ಕಿರುಕುಳ ಅಥವಾ ಕೆಲವರ ಉದ್ಯೋಗಕ್ಕೆ ಕುತ್ತೂ ಬರ್ಬೋದು. ಜೊತೆಗೆ ಸ್ವಂತವಾದ ಉದ್ಯಮ, ಸ್ವಂತವಾದ ಕೃಷಿ ವ್ಯಾಪಾರ ಮಾಡೋರಿಗೆ ಅವರಿಗೆ ಅದರಲ್ಲಿ ನಷ್ಟ ಕಷ್ಟಗಳು ಹೆಚ್ಚಳಾಗುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಸಾಲ ಪಡೆದವರು ಕೊಡೋದಿಲ್ಲ ಅಥವಾ ನೀವು ಬೇರೆ ಸಾಲ ಮಾಡಿದರೆ ನಿಮಗೆ ಸಾಲ ತೀರಿಸಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಆರೋಗ್ಯದ ವಿಚಾರ, ಆರ್ಥಿಕವಾಯಿತು ಆರೋಗ್ಯದ ವಿಚಾರ ಗಮನಿಸಿದರೆ ಈ 2 ವರ್ಷಗಳಲ್ಲಿ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಅನೇಕ ರೀತಿಯ ಏರುಪೇರು ಬರುತ್ತೆ. ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಳ ಆಗ್ಬೋದು. ಜೊತೆಗೆ ಯಾರಿಗೆ ಈ ಕೆಲವೊಬ್ಬರಿಗೆ ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು ಇತ್ಯಾದಿಗಳು ಅಚಾನಕ್ಕಾಗಿ ಕಾಣಿಸ್ಬೋದು. ಅದು ಏಜ್ ಡಿಫರೆನ್ಸ್ ಇಲ್ಲದೆ ಯಾವ ವಯಸ್ಸಿಗೂ ಬರ್ಬೋದು. ಯಾವ ವಯಸ್ಸಿನವರೆಗೂ ಇಂಥ ಒಂದು ನೋವುಗಳು ಅಚಾನಕ್ಕಾಗಿ ನೋವು ಬರೋದು. ಮಸಲ್ಗಳಿಗೆ ಮಸಲ್ ಕ್ಯಾಚ್ ಆಗ್ಬೋದು. ನರಗಳಿಗೆ ಸಂಬಂಧಪಟ್ಟ ನೋವುಗಳು ಇದ್ದಕ್ಕಿದ್ದಂತೆ ಕಾಲು ಕೈಗಳಲ್ಲಿ ಕೈ ಕಾಲು ಅಂತ ಹೇಳಿದ್ರೆ ಲಿಮ್ಸ್, ಆ ಕೈ ಕಾಲುಗಳಲ್ಲಿ ಬಲಹೀನತೆ ಅಂದರೆ ಅಲ್ಲಿ ಅದಕ್ಕೆ ಅವುಗಳು ಒಂದು ನಿಷ್ಕ್ರಿಯ ಆಗುವಂಥದ್ದೆಲ್ಲ ಜರುಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳು, ಇನ್ನು ಕೆಲವರಿಗೆ ಜೀರ್ಣಕ್ರಿಯೆ ಅಥವಾ ಹೊಟ್ಟೆ ನೋವಿನಂಥ ಸಮಸ್ಯೆಗಳು ಕಾಣ್ಬೋದು. ಇನ್ನು ಈಗಾಗಲೇ ಆರೋಗ್ಯ ಸಮಸ್ಯೆ ಹೊಂದಿದವರಿಗೆ, ಯಾರಿಗೆ BP-ನೋ ಶುಗರೋ ಅಥವಾ ಇನ್ನಿತರ ಯಾವುದೇ ಜಾಯಿಂಟ್ ಪೇನೋ ಆರ್ಥರೈಟಿಸೋ ಆಸ್ತಮನೋ ಅಲರ್ಜಿನೋ ಇದ್ದವರಿಗೆ ಅದು ಅವರ ಒಂದು ಈ ಕಾಲದಲ್ಲಿ ಶನಿ ಮಹಾತ್ಮರ ಒಂದು ಪ್ರವೇಶದ ಕಾಲದಿಂದ ನಿಮಗೆ ಮುಂದಿನ 2 ವರ್ಷಗಳ ಕಾಲದಲ್ಲಿ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳು ಹೆಚ್ಚಳಾಗುತ್ತೆ. ಇದು ನಿಮಗೆ ಅಷ್ಟೇ ಅಲ್ಲ, ಈ ಮೇಷರಾಶಿಯವರಿಗೆ ನಿಮ್ಮ ಸ್ವಂತಕ್ಕೆ ಅಷ್ಟೇ ಅಲ್ಲ,
ಅಲ್ಲಿ ನಿಮ್ಮ ಮನೆಯಲ್ಲಿ ಸಹ ಇರುವಂಥ ಸದಸ್ಯರಿಗೆ ಆರೋಗ್ಯ ಸಮಸ್ಯೆ ಬಂದು ಔಷಧಗಳಿಗೆ ಖರ್ಚು. ಉದಾಹರಣೆಗೆ ಒಬ್ಬ ಮನೆಯ ಯಜಮಾನ ಇರ್ತಾನೆ, ಆತನು ಮನೆಯ ಖರ್ಚಲ್ಲಿ ನೋಡ್ಕೊಳ್ತಾನೆ. ಅವನ ಮನೆಯ ಸದಸ್ಯರಿಗೆ ಏನಾದರೂ ಆರೋಗ್ಯ ವ್ಯತ್ಯಾಸ, ಆಸ್ಪತ್ರೆಗಳಿಗೆ ಏನಾದರೂ ಖರ್ಚುಗಳು, ಬಿಲ್ಗಳು, ಅಥವಾ ಮನೆಯ ಸದಸ್ಯರಿಗೆ ಏನಾದರೂ ತೊಂದರೆಗಳು ಬಂದು ಅಂಥ ಒಂದು ಆಸ್ಪತ್ರೆ ಖರ್ಚು, ಔಷಧ ಖರ್ಚುಗಳು ಸ್ವಲ್ಪ ಬರುವಂಥದ್ದು ಇರುತ್ತೆ. ಜೊತೆಗೆ ಆಕಸ್ಮಿಕವಾಗಿ ಧನನಾಶ ಆಗುತ್ತೆ. ಆಕಸ್ಮಿಕ ಅಂದರೆ ನಿಮ್ಮದೇ ತಪ್ಪಿನಿಂದ, ಅತಿ ಆಸೆ ಗೌರವದಿಂದ ನಾವು ನೋಡ್ತೇವೆ ಪ್ರತಿನಿತ್ಯ ಲಕ್ಷಾಂತರ ಕೋಟ್ಯಂತರ ಹಣಗಳನ್ನು ಸೈಬರ್ ಕ್ರೈಮ್ ಮೂಲಕ, ಅಲ್ಲಿ ಆನ್ಲೈನ್ ವಂಚನೆಗಳ ಮೂಲಕ ಎಲ್ಲ ಕಬಳಿಸ್ತಾ ಇರ್ತಾರೆ. ಅಂಥ ಒಂದು ಸಾಧ್ಯತೆಗಳು ಈ ಮೇಷರಾಶಿಯವರ ಮೇಲೆ ಜಾಸ್ತಿ ಇರುತ್ತೆ. ಅಂದರೆ ಆಕಸ್ಮಿಕವಾಗಿ ಧನ ಹಾನಿಗಳಾಗೋದು, ಆಕಸ್ಮಿಕ ನಷ್ಟ ಆಗುವಂಥದ್ದು. ಇನ್ನು ಕೆಲವೊಂದು ಬಾರಿ ನಿಮ್ಮದೇ ತಪ್ಪಿನಿಂದ, ಸೈಬರ್ ಕ್ರೈಮ್ ಅಲ್ಲದೆ ನಿಮ್ಮದೇ ಸ್ವಯಂಕೃತ ಅಪರಾಧ, ಅಂದರೆ ಅತಿಯಾದ ಒಂದು ಆಸೆಯಿಂದ, ದುರಾಸೆಯಿಂದ, ಯಾರಲ್ಗೋ ಸ್ವಲ್ಪ ಹೆಚ್ಚಿನ ಬಡ್ಡಿ ಆಸೆಗೆ ಏನೋ ಒಂದು ಆಡಲಿಕ್ಕೋ, ಅಥವಾ ಯಾವುದೇ ಒಂದು ನಂಬಿಕೆ ಇಲ್ಲದ ಷೇರುಗಳಲ್ಲಿ ಹೂಡಿಕೆ ಮಾಡುವಂಥದ್ದು, ಅಥವಾ ಯಾವುದೇ ದಾಖಲೆ ಪತ್ರಗಳು ಸರಿ ಇಲ್ಲದಂಥ ಭೂಮಿಗೆ ನೀವು ಹಣವನ್ನು ಅಡ್ವಾನ್ಸನ್ನು ಮಾಡೋದಾಗಲಿ, ಅದಕ್ಕೆ ನೀವು ಸೈಟ್ಗಳಿಗೆ ಅಡ್ವಾನ್ಸ್ ಕೊಡೋದಾಗಲಿ, ಈ ದಾಖಲೆ ಪತ್ರ ಅಥವಾ ಅದರ ಲೀಗಲ್ ಒಪಿನಿಯನ್ನ ಧಿಕ್ಕರಿಸಿ ನೀವು ನಿಮ್ಮದೇ ನಿರ್ಧಾರದಿಂದ ಹಣ ಹೂಡಿಕೆ ಮಾಡುವಂಥದ್ದು, ಇವೆಲ್ಲ ಬುದ್ಧಿ ಬರುತ್ತೆ. ಇವೆಲ್ಲ ಬುದ್ಧಿ ಬಂದು ಅಲ್ಲಿ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಅನೇಕ ರೀತಿಯ ಆರ್ಥಿಕವಾದ ಹೊಡೆತಗಳು ಬೀಳ್ತವೆ, ಆರ್ಥಿಕವಾದ ಕಷ್ಟ ನಷ್ಟಗಳು ಬರ್ತವೆ, ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಮೇಷರಾಶಿಯವರಿಗೆ ಬರುತ್ತೆ. ಹಿಂದೆ ನಿಮಗೆ ಲಾಭಸ್ಥಾನದಲ್ಲಿ ಶನಿ ಮಹಾತ್ಮರು ಅತ್ಯುತ್ತಮವಾದ ಫಲವನ್ನು ಕೊಟ್ಟಿದ್ದರು. ಆದರೆ ಈಗ ನಿಮಗೆ ಹೆಜ್ಜೆ ಹೆಜ್ಜೆಗೂ ಆರೋಗ್ಯದ ಮೇಲೂ, ಜೊತೆಗೆ ಆರ್ಥಿಕತೆ ಮೇಲೂ, ಮನಸ್ಥಿತಿಯ ಮೇಲೂ ಪರೀಕ್ಷೆಗಳು ಇದ್ದೇ ಇರ್ತವೆ. ಜೊತೆಗೆ ಈ ಕಾಲದಲ್ಲಿ ನಿಮಗಲ್ಲಿ ಅತಿಯಾದ ಬುದ್ಧಿವಂತಿಕೆ, ಅತಿಯಾದ ಚಾತುರ್ಯ, ಅತಿಯಾದ ಅಹಂಕಾರನೂ ಬರುತ್ತೆ. ಅಂದರೆ ನಮ್ಮದೇ, ಈಗ ನಾನು ಮಾಡಿದ್ದೇನೆ ಹಾಗಾಗಿ ನನಗೇನೂ ಆಗೋದಿಲ್ಲ, ಅಥವಾ ನನಗೇನು ತೊಂದರೆ ಆಗೋದಿಲ್ಲ, ಅವೆಲ್ಲ ಸುಳ್ಳು ಅಂತ ಒಂದು ಅತಿರೇಕವಾದ ಒಂದು ನಾಸ್ತಿಕತೆಯ ಬುದ್ಧಿ ಸಹ ಬರುತ್ತೆ. ಮೇಷರಾಶಿಯಲ್ಲಿ ನಾಸ್ತಿಕತೆ ಬುದ್ಧಿ ಬರುವಂಥದ್ದು. ಜೊತೆಗೆ ಅಹಂಕಾರದ ಒಂದು ಮೇರಿ ನೀವು ಯಾವುದನ್ನು ಮಾಡಬಾರ್ದು ಅದನ್ನು ಮಾಡಲಿಕ್ಕೆ ಹೋಗುವಂಥದ್ದು, ನ್ಯಾಯ ವಿರೋಧವಾಗಿದ್ದು, ಧರ್ಮ ವಿರೋಧವಾಗಿದ್ದನ್ನು ಮಾಡಲಿಕ್ಕೆ ಹೋಗುವಂಥದ್ದೆಲ್ಲ ಕೆಲಸ ಬರುತ್ತೆ. ಜೊತೆಗೆ ಇನ್ನಿತರ ನಂಬಿಕೆ ಮಾಡಿ ಇನ್ನಿತರ ನಿಂದೆ ಮಾಡೋದು, ಅವಮಾನ ಮಾಡೋದು, ಇಂತಹ ಒಂದು ಬುದ್ಧಿಗಳು ಸಹ ಮಾತುಗಳ ಮೇಲೆ ಮೇಷರಾಶಿಯವರಿಗೆ ಬರುತ್ತೆ. ಹಾಗಾಗಿ ಇವೆಲ್ಲವೂ ಅನೇಕ ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಖಂಡಿತ ಇರ್ತವೆ. ಹಾಗಾಗಿ ಮೇಷರಾಶಿಯವರು ಈ ಒಂದು ಶನಿ ಮಹಾತ್ಮರು ನಿಮಗೆ ಸಾಡೆ ಸಾತಿಯ ಅವರ ಒಂದು ಪ್ರವೇಶ ಆಗಿರೋ ಕಾರಣ ನೀವು ಅತಿರೇಕವಾದ ಯಾವುದೇ ವರ್ತನೆಗಳಿಗೆ ಹೋಗಬೇಡಿ. ತನು ಮನ ಧನ ಅಂದರೆ ಅಂದರೆ ಆರೋಗ್ಯದ ವಿಚಾರವಾಗಿ, ಮನ ಅಂದರೆ ಮನಸ್ಸಿನ ನಿಯಂತ್ರಣ, ಧನ ಅಂದರೆ ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರ. ಈ ಮೂರರ ಮೇಲೂ ನೀವು ತುಂಬ ನಿಯಂತ್ರಣವನ್ನು ಸಾಧಿಸಬೇಕು, ಸಂಯಮವನ್ನು ಕಾಪಾಡಬೇಕು. ಆತುರ ನಿರ್ಧಾರ ಬೇಡ. ಧರ್ಮ ವಿರೋಧ, ನ್ಯಾಯ ವಿರೋಧ ಅಥವಾ ಇನ್ನಿತರವಾದ ಭ್ರಷ್ಟಾಚಾರದ ಇದಕ್ಕೆ ಕೈ ಹಾಕಿದರೆ ನೀವು ಅದರಲ್ಲಿ ಸಿಲುಕಿ ಒದ್ದಾಡುವಂಥದ್ದು, ಅದರಿಂದ ನಿಮಗೆ ಶಿಕ್ಷೆಗೆ ಒಳಗಾಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಖಂಡಿತ ಇರ್ತವೆ. ಜೊತೆಗೆ ನಿಮಗೆ ಈ ಮೇ ತಿಂಗಳ ಅಂತ್ಯ ಆದರೆ ಮೇ ತಿಂಗಳ 15ನೇ ತಾರೀಕುವರೆಗೆ ಅಷ್ಟೇ ಗುರುಬಲ ಇರುತ್ತೆ. ಈಗ ಈ ಮಾರ್ಚ್, ಏಪ್ರಿಲ್, ಮಾರ್ಚಲ್ಲಿ ಈಗ ತಿಂಗಳಾಯಿತು, ಮಾರ್ಚ್ ಕೊನೆಗೆ ಶನಿ ಮಹಾತ್ಮರಲ್ಲಿ ಬರ್ತಾರೆ. ಏಪ್ರಿಲಿಂದ ಅಂತ ಇಟ್ಕೊಳ್ಳಿ, ಏಪ್ರಿಲ್ರಿಂದ ಮೇ 15ವರೆಗೆ ಕೇವಲ 1.5 ತಿಂಗಳಷ್ಟೇ ನಿಮಗೆ ಗುರುಬಲ ಇರುವಂಥದ್ದು. ಆಮೇಲೆ ಸದ್ಯಕ್ಕೆ ನಿಮಗೆ ಗುರುಬಲನೂ ಇರೋದಿಲ್ಲ. ಗುರುಬಲನೂ ಈ ವರ್ಷ ಆ ಬಳಿಕ ಆಗಲಿ ಅಥವಾ ಅದರ ಮುಂದಿನ ವರ್ಷ ಆಗಲಿ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ಒಂದು ಹಲವಾರು ರೀತಿಯ ಪರೀಕ್ಷೆಗಳು ನಿಮಗೆ ಖಂಡಿತ ಕಾದಿವೆ. ಅಲ್ಲಿ ಕೇತುವು ನಿಮಗೆ ವಿರುದ್ಧವಾಗಿದೆ, ರಾಹು ಸ್ವಲ್ಪ ಮಟ್ಟಿಗೆ ನಿಮಗೆ ಪೂರಕವಾಗಿರ್ತಾನೆ. ಕೇವಲ ರಾಹುವಿನ ಬೆಂಬಲ ನಿಮಗೆ ಮುಂದಿನ ವರ್ಷಗಳಲ್ಲಿರುತ್ತೆ. ಈ ವರ್ಷ ಮುಂದಿನ ವರ್ಷ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಖಂಡಿತ ಈ ಒಂದು ಸಾಡೆ ಸಾತಿಯ ಅವಧಿಯಲ್ಲಿ ತುಂಬ ಒಂದು ಮುನ್ನೆಚ್ಚರಿಕೆ ಬೇಕು. ಯಾವುದೇ ರೀತಿಯ ನೀವು ಭಿನ್ನವಾದ ವ್ಯವಸ್ಥೆಗಳಿಗೆ, ಭಿನ್ನವಾದ ಒಂದು ಆರ್ಥಿಕತೆಯ ಮೇಲೆ, ಅದರಲ್ಲಿ ಭಿನ್ನವಾದ ಒಂದು ತಿಳುವಳಿಕೆಯ ಮೇಲೆ ನೀವು ಏನಾದರೂ ಅಪಾಯಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ, ಅಥವಾ ಯಾರಾದರೂ ನಿಮಗೆ ಈ ಕೆಟ್ಟ ಸೂಚನೆಗಳನ್ನು, ಕೆಟ್ಟ ಸಲಹೆಗಳನ್ನು, ಅಥವಾ ಕೆಟ್ಟ ಮಿತ್ರರು ಸಹ ಇರ್ಬೋದು, ಅಥವಾ ನಿಮ್ಮ ಬಂಧುಗಳಿರ್ಬೋದು, ನಿಮಗೆ ಈಗ ಒಳ್ಳೆಯ ಸೂಚನೆಯನ್ನು ಕೊಡೋರು ಕಡಿಮೆ ಇರ್ತಾರೆ. ಅಂಥ ಒಂದು ಕೆಟ್ಟದರ ಅಥವಾ ನೆಗೆಟಿವ್ಗಳ ಆಕರ್ಷಣೆ ನಿಮಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಅದರಿಂದ ದೂರ ಇರಬೇಕು. ಕೊನೆಗೆ ಹೇಳತಕ್ಕಂತಹ ಶನಿ ದೋಷ ಪರಿಹಾರದ ಸರಳವಾದ ಉಪಾಯಗಳನ್ನು, ಭಕ್ತಿ ಮಾರ್ಗಗಳನ್ನು ಅನುಸರಿಸಿ ಖಂಡಿತ ಮಾಡಬೇಕಾಗತ್ತೆ ಈ ಮೇಷರಾಶಿಯವರು. ಮುಂದೆ ನಾವು ಗಮನಿಸೋಣ ವೃಷಭ ರಾಶಿ. ವೃಷಭ ರಾಶಿಗೆ ಈ ಬಾರಿ ಅನೇಕ ರೀತಿಯ ಲಾಭ ಸಂಪತ್ತು ಕೊಡುವಂಥ ಮಹಾರಾಜರು ವರದಾನವಾಗಿ ಬರಲಿದ್ದಾರೆ. ನೀವು ತುಂಬ ಖುಷಿಯಿಂದ ಶನಿ ಮಹಾರಾಜರ ಒಂದು ಆಗಮನವನ್ನು ಬರಮಾಡಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಮಹಾತ್ಮರು ಲಾಭ ಸ್ಥಾನದಲ್ಲಿ ಈಗ ಉತ್ತಮವಾದ ಅವಕಾಶವನ್ನು ಕೊಡಲಿದ್ದಾರೆ. ಕಳೆದ ವರ್ಷದಲ್ಲಿ ಇದೇ ಲಾಭವನ್ನು ಮೇಷರಾಶಿಯವರು 2.5 ವರ್ಷಗಳ ಕಾಲ ಚೆನ್ನಾಗಿ ಅದನ್ನು ಅನುಭವಿಸಿದ್ದಾರೆ. ಈಗ ಅಂಥ ಒಂದು ಲಾಭದ ಒಂದು ಸ್ಥಿತಿ ನಿಮಗೆ ಬರ್ತಾರೆ. ಅಂದರೆ ಅವರು ಯಾವಾಗಲೂ ಸಾಡೆ ಸಾತಿ ಒಂದು ರಾಶಿಗೆ ಪ್ರವೇಶ ಆಗುವ ಮುನ್ನ ಉತ್ತಮವಾದ ಫಲವನ್ನು, ಲಾಭವನ್ನು, ಆದಾಯವನ್ನು, ಸುಖವನ್ನೆಲ್ಲ ಕೊಟ್ಟು ನೋಡ್ತಾರೆ. ಆ ಕೊಟ್ಟ ಕಾಲದಲ್ಲಿ ನಾವು ಅದನ್ನು ಚೆನ್ನಾಗಿ ಸದುಪಯೋಗ ಮಾಡಿದರೆ, ದುರುಪಯೋಗ ಮಾಡದೇ ಇದ್ದರೆ ಬಂದಂತಹ ಸಂಪತ್ತನ್ನು, ಭಾಗ್ಯವನ್ನು, ಲಾಭವನ್ನು ನಾವು ಸ್ವಲ್ಪ ಮಟ್ಟಿಗೆ ಧರ್ಮ ಕಾರ್ಯ, ದಾನ ಕಾರ್ಯ, ಸೇವಾ ಕಾರ್ಯ ಅಥವಾ ಸಾಮಾಜಿಕವಾದ ಬದ್ಧತೆಗಳಿಗೆ ಅದನ್ನು ನಾವು ವಿನಿಯೋಗ ಮಾಡ್ತಾಯಿದ್ರೆ, ರುಜು ಮಾರ್ಗದಲ್ಲಿ ನಡೀತಾ ಇದ್ದರೆ ಖಂಡಿತವಾಗಿ ಸಾಡೆ ಸಾತಿ ಬಂದಾಗಲೂ ಯಾರೂ ಭಯ ಪಡಬೇಕಾಗಿಲ್ಲ.
ಹಾಗಾಗಿ ಈಗ ನಿಮಗೆ ನಿಮ್ಮ ಸ್ಥಾನಕ್ಕೆ ಲಾಭದಲ್ಲೇ ಬಂದಿದ್ದಾರೆ. ಈಗ ಈ 2 ವರ್ಷಗಳ ಬಳಿಕ ಅಂದರೆ 2027 ಜೂನ್ನಲ್ಲಿ ನಿಮ್ಮ ರಾಶಿಗೆ ಬರ್ತಾರೆ ಅವರು 7.5 ಈಗ ಆವಾಗ ನಿಮ್ಗೆ ಆರಂಭ ಆಗುತ್ತೆ. ಈಗ ನೀವು ಅದರ ಬಗ್ಗೆ ಚಿಂತಿತ ಆಗಬೇಡಿ. ಈಗ ಬರುವಂಥ ಈ ವರ್ತಮಾನಕ್ಕೆ ನಾವು ಬರೋಣ. ವರ್ತಮಾನದಲ್ಲಿ ಖಂಡಿತ ನಿಮಗೆ ಶನಿ ಮಹಾರಾಜರು ಅನೇಕವಾದ ಉತ್ತಮ ಫಲವನ್ನು ಖಂಡಿತ ಕೊಡಲಿದ್ದಾರೆ. ಹಾಗಾಗಿ ಲಾಭ ಸ್ಥಾನದಲ್ಲಿ ಆರ್ಥಿಕವಾಗಿ ಅನೇಕ ಲಾಭಗಳಾಗುವಂಥದ್ದು, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಎಲ್ಲ ಮುನ್ನಡೆ, ವಿದ್ಯೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಅವರು ಅಂದುಕೊಂಡಂತಹ ಸೀಟುಗಳು ಸಿಗೋದಾಗಲಿ, ಅವರು ಅಂದುಕೊಂಡಂಥ ಸಾಧನೆ ಮಾಡಲಿಕ್ಕೆ, ಉನ್ನತ ಶಿಕ್ಷಣ ಪಡೀಲಿಕ್ಕೆ, ಜೊತೆಗೆ ಯಾವುದಾದ್ರೂ ಒಂದು ಉನ್ನತವಾದ ಹುದ್ದೆ ಉದ್ಯೋಗ ಅಧಿಕಾರ ಪಡೆದು ವಿದೇಶಕ್ಕೆ ಹೋಗುವಂಥದ್ದು, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂಥದ್ದು, ಏನೇನು ಈ ವೃಷಭ ರಾಶಿಯವರು ಏನೇನು ಕನಸು ಕಂಡಿರ್ತಾರೋ ಯುವ ವರ್ಗದಲ್ಲಿರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಸಾಧಕರು ಇರ್ಬೋದು, ಎಲ್ಲರಿಗೂ ಈ ಶನಿ ಮಹಾತ್ಮರ ಈ 2 ವರ್ಷದ ಅವಧಿ ಬಹಳಷ್ಟು ಅತ್ಯುತ್ತಮವಾಗಿದೆ. ಇದು ಮತ್ತೆ ಮತ್ತೆ ಬರುವಂಥ ಅವಕಾಶ ಇಲ್ಲ. ಜೀವಮಾನದಲ್ಲಿ 2 ಅಥವಾ 3 ಬಾರಿ ಸಿಗ್ಬೋದು. ಅಂದರೆ 30 ವರ್ಷಗಳಿಗೊಮ್ಮೆ ಬರುವಂಥ ಅವಕಾಶ ಗಮನದಲ್ಲಿಟ್ಟುಕೊಳ್ಳಿ. ಇವೆಲ್ಲ ಲಾಭ ಸ್ಥಾನದಲ್ಲಿ ಶನಿ ಇನ್ನೊಮ್ಮೆ ಬರಬೇಕಾದ್ರೆ ನಿಮಗೆ ಮತ್ತೆ 30 ವರ್ಷಗಳು ಕಾಯಬೇಕು. ಹಾಗಾಗಿ ಈಗ ಬಂದಂತಹ ಈ ಸದಾವಕಾಶವನ್ನು, ಜೀವಮಾನದ ಅಪರೂಪದ ಅವಕಾಶ, ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜರು ಕೊಡುವಂಥ ಲಾಭವನ್ನು, ಭಾಗ್ಯವನ್ನು, ಸುಖವನ್ನು ಪಡೆಯುವಂಥದ್ದು. ಜೊತೆಗೆ ಯಾರ್ಯಾರು ಉದ್ಯೋಗ ಮಾಡ್ತಾರೆ ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ, ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಹೆಚ್ಚಳಾಗುತ್ತೆ, ಅನೇಕ ರೀತಿಯ ಅವಕಾಶಗಳು, ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟ ಅಥವಾ ಹಿಂದೆ ಬಂದ್ ಆಗಪಟ್ಟಂತಹ ಅವಕಾಶಗಳು ಈಗ ಎಲ್ಲ ಓಪನ್ ಆಗುತ್ತೆ. ಹಿಂದೆ ಏನೋ ರಿಜೆಕ್ಟ್ ಆಗಿದ್ದು ಅದೆಲ್ಲ ಈಗ ಆಕ್ಸೆಪ್ಟ್ ಆಗುತ್ತೆ. ಅದು ಹಿಂದೆ ನಿಮಗೆ ಯಾವುದೇ ಒಂದು ಕಂಪನಿಯಿಂದ ಸಿಲೆಕ್ಷನ್ ಆಗಿಲ್ಲ, ಈಗ ನೀವು ಪ್ರಯತ್ನ ಮಾಡಿ ಸಿಲೆಕ್ಷನ್ ಆಗೋದಾಗಲಿ, ಅದು ಹಿಂದೆ ನೀವು ಯಾವುದೇ ಒಂದು ಬೇರೆ ಬೇರೆ ರೀತಿಯ ಮನೋರಂಜನಾ ಕ್ಷೇತ್ರ, ಟಿವಿ, ಸಿನಿಮಾ, ಮಾಧ್ಯಮ ಅದಕ್ಕೆ ಪ್ರವೇಶಕ್ಕೆ ಅವಕಾಶ ಮಾಡಿದರೆ ಅದು ಸಿಕ್ಕಿರಲಿಲ್ಲ, ಈಗ ಅದೆಲ್ಲ ಸಿಗತ್ತೆ. ಹಾಗಾಗಿ ಯಾವುದೇ ನಿಮ್ಮದು ವೃತ್ತಿ ಯಾವುದೇ ಇರ್ಬೋದು, ಅದು ಉದ್ಯೋಗಿಗಳು ಯಾವುದೇ ಇರ್ಬೋದು, ಎಲ್ಲ ಕ್ಷೇತ್ರಕ್ಕೂ ಅನ್ವಯ ಆಗುವಾಗೆ ಈ ವೃಷಭ ರಾಶಿಯವರಿಗೆ ಈ ಶನಿ ಮಹಾತ್ಮರ 2 ವರ್ಷದ ಕಾಲವು ಅನೇಕ ರೀತಿಯ ಉತ್ತಮ ಬಲವನ್ನು, ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಳ್ಳಿದೆ. ಇನ್ನು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇವೆಲ್ಲವೂ ಈಗ ಬೇಗ ಬೇಗ ಆಗುತ್ತೆ. ಬಹಳ ಕಾಲದ ಪೆಂಡಿಂಗ್ ಇದೆ, ವರ್ಷಾನುಗಟ್ಟಲೆ ಪೆಂಡಿಂಗ್ ಇದ್ದ ನಿಮಗಂದರೂ ರೆಕಾರ್ಡ್ಗಳು ನಿಮಗೆ ಕೈಗೆ ಸಿಗ್ಬೋದು. ಅಥವಾ ಕೋರ್ಟ್ ಕಚೇರಿಗಳು ಇದು ಬಹಳ ಪೆಂಡಿಂಗ್ ಇದ್ದ ಕೇಸುಗಳು ಸಹ ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಜೊತೆಗೆ ಸರ್ಕಾರದ ಮೂಲಕ ಮಾಡುವಂಥ ಏನಾದರೂ ಕೆಲಸ ಕಾರ್ಯಗಳು, ಅದು ರಾಜಕಾರಣಿಗಳ ಮೂಲಕ ಮಾಡಬೇಕಾದ ಕೆಲಸ ಕಾರ್ಯಗಳು ಈಗ ಬಹಳ ಸ್ಪೀಡಾಗಿ ಆಗುತ್ತೆ. ಇನ್ನು ಯಾರು ಸರ್ಕಾರಿ ಹುದ್ದೆಗೆ ಪ್ರಯತ್ನ ಪಡೋರಿಗೆ ಹುದ್ದೆನೂ ಸಿಗ್ಬೋದು. ಈಗಾಗಲೇ ಸರ್ಕಾರಿ ಹುದ್ದೆಯಲ್ಲಿದ್ದಂಥ ವೃಷಭ ರಾಶಿಯವರಿಗೆ ಪ್ರಮೋಷನು, ಬಡ್ತಿನೂ ಸಿಗ್ಬೋದು. ಇನ್ನು ರಾಜಕೀಯದಲ್ಲಿ ಆಸಕ್ತಿ ಉಳ್ಳಂಥ ವೃಷಭ ರಾಶಿಯವರು ಈ ಕಾಲದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಬೋದು. ರಾಜಕೀಯದಲ್ಲಿ ನಿಮಗೆ ಅಧಿಕಾರ ಸಿಗುತ್ತೆ, ಸ್ಥಾನಮಾನಗಳು ಸಿಗುತ್ತೆ, ಜೊತೆಗೆ ಜನರ ಬೆಂಬಲ, ಧನದ ಬೆಂಬಲ ಎಲ್ಲ ಸಿಗುತ್ತೆ. ಸಂತೋಷದ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಯಾತ್ರೆ ಪ್ರವಾಸಗಳನ್ನು ಹೋಗುವಂಥ ಅವಕಾಶ, ದೇಶ ವಿದೇಶದ ಸಂಚಾರದ ಅವಕಾಶ, ಈ ರೀತಿ ಅನೇಕ ರೀತಿಯ ನೀವು ಏನೇನು ಕನಸು ಮತ್ತು ಗುರಿಗಳನ್ನು ಇಟ್ಕೊಂಡಿದ್ದರೂ ಮಹಾತ್ಮರು ನಿಮಗೆ ಅದಕ್ಕೆ ಪೂರಕವಾಗಿ ಸಹಾಯ ಮಾಡ್ತಿದ್ದಾರೆ. ಅಪರೂಪದಲ್ಲಿ ಅಪರೂಪಕ್ಕೆ ಬರುವಂತಹ ಘಟನೆ 12 ರಾಶಿಗಳಲ್ಲಿ ಕೇವಲ ನಿಮ್ಮದು ಒಂದೇ ಒಂದು ರಾಶಿಗೆ ಅಷ್ಟೇ ಲಾಭ ಸ್ಥಾನದ ಲಾಭ ಸಿಗ್ತಾ ಇದೆ. ಹಾಗಾಗಿ ಇದನ್ನು ಒಂದು ಒಳ್ಳೆಯ ಮನಸ್ಸಿಂದ, ಸಚ್ಚಿತದಿಂದ ಇದನ್ನು ನೀವು ಸ್ವೀಕಾರ ಮಾಡಿಕೊಳ್ಳುವಂಥದ್ದು, ಆಹ್ವಾನ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಇಲ್ಲಿ ಕಾಲದಲ್ಲಿ ನೀವು ಯಾವುದೇ ರೀತಿಯ ಅಹಂಕಾರಕ್ಕೆ ಗುರಿಯಾಗದೆ, ಅತಿರೇಕದ ವರ್ತನೆಗೆ ಗುರಿಯಾಗದೆ ನಿಮ್ಮ ಒಂದು ಸಂಯಮವನ್ನು ಕಾಪಾಡಿಕೊಳ್ಳಿ. ಸಂಯಮವನ್ನು ಕಾಪಾಡಿಕೊಂಡು ಬಂದಂಥ ಈ ಲಾಭವನ್ನು, ಭಾಗ್ಯವನ್ನು, ಜೊತೆಗೆ ಬೆರೆದಂಥ ಸುಖವನ್ನು ನೀವು ಚೆನ್ನಾಗಿ ಅನುಭವಿಸಿದರೆ ಮಹಾತ್ಮರು ನಿಮಗೆ ಇನ್ನಷ್ಟು ಪ್ರಸನ್ನರಾಗ್ತಾರೆ. ಮುಂದೆ ಬರತಕ್ಕಂಥ ಈ 2 ವರ್ಷಗಳ ಬರತಕ್ಕಂಥ 7.5 ಕಾಲದಲ್ಲೂ ಸಹ ಅವರು ನಿಮಗೆ ಹೆಚ್ಚಿನ ಒಂದು ಪರೀಕ್ಷೆಗಳನ್ನು ಒಡ್ಡೋದಿಲ್ಲ. ಹಾಗಾಗಿ ಈ ವೃಷಭ ರಾಶಿಯವರಿಗೆ ಅಪರೂಪಕ್ಕೆ ಬರುವಂಥ 30 ವರ್ಷಗಳ ಬಂದ ಈ ಸುಯೋಗವನ್ನು ಎಲ್ಲರೂ ಆಧಾರದಿಂದ ಬರಮಾಡಿಕೊಂಡು ಎಲ್ಲ ವೃಷಭ ರಾಶಿಯವರಿಗೆ ಮಹಾತ್ಮರ ಅನುಗ್ರಹದಿಂದ ಶುಭವಾಗಲಿ. ಆಸಕ್ತಿ ಉಳ್ಳವರು ಈ ಮಹಾತ್ಮರಿಗೆ ಸಂಬಂಧಪಟ್ಟ ಅಥವಾ ಮಹಾತ್ಮರ ಪ್ರಸನ್ನರಾಗಿಸುವಂಥ ಯಾವುದೇ ದೇವತಾ ಭಕ್ತಿ ಸ್ತೋತ್ರಗಳನ್ನು ಕೊನೆಗೆ ಹೇಳ್ತಾ ಅದನ್ನು ಅನುಸರಣೆ ಮಾಡ್ಬೋದಾಗಿದೆ. ಮುಂದೆ ಗಮನಿಸುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಗೆ ಅಲ್ಲಿ ವಿಶೇಷವಾಗಿ ನಿಮಗೆ ಅಷ್ಟೇನೂ ಕೆಟ್ಟದ್ದು ಇಲ್ಲ, ತುಂಬ ಒಳ್ಳೆಯದು ಇಲ್ಲ. ಅಲ್ಲಿ ನಿಮ್ಮ ರಾಶಿಯಿಂದ 10ನೇ ಮನೆ ಅಥವಾ ಕರ್ಮಸ್ಥಾನ ಅಂತ ಹೇಳ್ತಾರೆ. ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಬರುವಂಥ ಮಹಾತ್ಮರು ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮಿಶ್ರ ಫಲಗಳನ್ನು ಕೊಡ್ಬೋದು. ವೈಯಕ್ತಿಕವಾಗಿಯೋ, ಕೆಲವೊಂದು ಸ್ವಲ್ಪ ತಿಂಗಳುಗಳಲ್ಲಿ ಧನಕ್ಕೆ ಸಂಬಂಧಪಟ್ಟನೋ, ಅಥವಾ ಕೆಲವೊಂದು ತಿಂಗಳುಗಳಲ್ಲಿ ಮನಸ್ಸಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಏರ್ಪೇರುಗಳಾಗ್ಬೋದು. ಅವರು ದಶಮದ ಸ್ಥಾನದಲ್ಲಿ ಹೆಚ್ಚಿನ ತೊಂದರೆಗಳನ್ನು ಮಹಾತ್ಮರು ಕೊಡೋದಿಲ್ಲ. ಹಾಗಾಗಿ ನೀವೇನು ಹೆಚ್ಚು ತುಂಬ ಚಿಂತೆ ಪಡೋದೇನಿಲ್ಲ. ಅಲ್ಲಿ ಕೆಲವೊಂದು ಕಾಲದಲ್ಲಿ ನಿಮಗೆ ವೈಯಕ್ತಿಕ ವಿಚಾರಗಳ ಮೇಲೆ ಸ್ವಲ್ಪ ಗಮನ ಹರಿಸಲಿ. ವೈಯಕ್ತಿಕ ವಿಚಾರ ಅಂದರೆ ಪರ್ಸನಲ್ ವಿಚಾರ, ಪರ್ಸನಲ್ ಬಿಹೇವಿಯರು, ಅದು ನಿಮ್ಮ ಮನೆಯಲ್ಲಿರ್ಬೋದು ಅಥವಾ ನಿಮ್ಮ ಕಚೇರಿಯಲ್ಲಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಅಲ್ಲಿ ನಿಮಗೆ ಅವಮಾನಕರ ಘಟನೆಗಳಾಗ್ತವೆ. ಮನೆಯಲ್ಲೂ ಆಗ್ಬೋದು ಅಥವಾ ಬೇರೆ ಪ್ರಯಾಣ ಕಾಲದಲ್ಲೂ ಆಗ್ಬೋದು ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಅವಮಾನಕರ ಘಟನೆ ಆಗುತ್ತೆ. ಹಾಗಾಗಿ ನಿಮ್ಮ ಮಾತಿನ ಮೇಲೆ ತುಂಬ ಸ್ವಲ್ಪ ನಿಗಾವನ್ನು ಗಮನಿಸಬೇಕು. ಮಾತಿನ ಮೇಲೆ ನಿಮ್ಮ ಜೊತೆಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೇ ದೋಷಗಳು ಬರದಂತೆ, ಅಂದರೆ ಸಣ್ಣ ಪುಟ್ಟ ದೋಷಗಳಲ್ಲಿ ಹೈಲೈಟ್ ಮಾಡ್ತಾರೆ. ನಿಮ್ಮ ಒಂದು ಸಣ್ಣ ಒಂದು ಏನಾದರೂ ನೆಗೆಟಿವ್ ವಿಚಾರವನ್ನು ಅಲ್ಲಿ ತುಂಬ ಒಂದು ದೊಡ್ಡದು ಮಾಡೋದು ಆಗಲಿ, ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಮೀಡಿಯಾದಲ್ಲಿ ಇರ್ಬೋದು, ನಿಮ್ಮ ವಿಚಾರಕ್ಕೆ ಅಪಪ್ರಚಾರ ಮಾಡುವಂಥದ್ದು, ನಿಮ್ಮದೇನೊಂದು ಸಣ್ಣವಾದ ತಪ್ಪನಲ್ಲಿ ದೊಡ್ಡದಾಗಿ ಬಿಂಬಿಸುವಂಥದ್ದು, ಇವೆಲ್ಲ ಘಟನೆಗಳು ಮಿಥುನ ರಾಶಿಯವರಿಗೆ ಆಗುತ್ತೆ. ಜೊತೆಗೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಘಟನೆಗಳು ಆಗಾಗುತ್ತೆ. ಹಾಗೆ ಪರ್ಸನಲ್ ವಿಚಾರಕ್ಕೆ ಸ್ವಲ್ಪ ತೊಂದರೆ ಬರುತ್ತೆ ಅಷ್ಟೇ ಹೊರತು ನಿಮಗೆ ಅಂಥದ್ದೇನೋ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ ಅಂಥದ್ದೇನೋ ಅಷ್ಟೇನೋ ತುಂಬ ತೊಂದರೆಗಳು ಬರೋದಿಲ್ಲ.
ಇನ್ನು ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳನ್ನು ನೀವು ನಿಂದೆ ಮಾಡೋದಾಗಲಿ ಅವೆಲ್ಲ ಹೋಗ್ಬಿಡಿ. ಅವೆಲ್ಲ ಮಾಡಲಿಕ್ಕೆ ಹೋದರೆ ಅದು ನಿಮಗೆ ರಿವರ್ಸ್ ಆಗುತ್ತೆ. ನೀವು ಇನ್ನೊಬ್ಬರ ನಿಂದೆ ಮಾಡಲಿಕ್ಕೆ ಹೋದರೆ ಅದರ ಅತಿರೇಕವಾಗಿ ನಿಮ್ಮ ಮೇಲೇ ನಿಮ್ಮ ನಿಂದೆನೇ ಬರೋದು, ನಿಮ್ಮ ಗೌರವಕ್ಕೆ ತೊಂದರೆ ಬರೋದು, ಅದು ನಿಮ್ಮ ಮೇಲೇ ಅಪಪ್ರಚಾರಗಳು ಬರೋದಲ್ಲಾಗುತ್ತೆ. ಹಾಗಾಗಿ ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇನ್ನಿತರ ನಿಂದೆ ಅವಮಾನ ಮಾಡೋದಕ್ಕೆಲ್ಲ ಹೋಗಬೇಡಿ. ಅದೇ ರೀತಿ ಮನೆಯಲ್ಲಿ ಸ್ವಲ್ಪ ಚಿಂತೆ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಮಾತಿನ ಕಲಹ, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ ಅಥವಾ ಈ ಹಿರಿಯರ ಮಧ್ಯೆ ಮಾತಿನ ಕಲಹಗಳು ಬರ್ತವೆ. ಅದರಿಂದ ನಿಮ್ಗೆ ಸ್ವಲ್ಪ ಚಿಂತೆ ಜಾಸ್ತಿ ಆಗುತ್ತೆ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಜಾಸ್ತಿ, ನಿದ್ರಾಹೀನತೆ ಎಲ್ಲ ಬರ್ಬೋದು. ಚಿಂತೆ ಮನುಷ್ಯನಿಗೆ ಒತ್ತಡ ಹೆಚ್ಚಾದಾಗ ನಿದ್ದೆ ಆಟೋಮೆಟಿಕಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಇಂತಹ ಒಂದು ಸಣ್ಣ ಪುಟ್ಟ ಮನಸ್ಸು ಮತ್ತು ಮಾತಿನ ಮೇಲೆ, ಜೊತೆಗೆ ವೈಯಕ್ತಿಕವಾಗಿ ವಿಚಾರದ ಮೇಲೆ ಸ್ವಲ್ಪ ಗಮನವನ್ನು ನೀವು ತುಂಬ ಇರಿಸಬೇಕಾಗತ್ತೆ. ಅದರ ಹೊರತು ಮಹಾತ್ಮರು ನಿಮಗೆ ಆರ್ಥಿಕತೆಗೆ, ಉದ್ಯೋಗಕ್ಕೆ ಅಂಥದ್ದೇನೋ ತೊಂದರೆಯನ್ನು ಕೊಡೋದಿಲ್ಲ. ಕೆಲವೊಂದು ಹಣದ ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರವಾಗಿ, ಅಂದರೆ ಆಕಸ್ಮಿಕವಾಗಿ ಖರ್ಚುಗಳು ಬರ್ತವೆ. ಆ ಖರ್ಚನ್ನು ಅದನ್ನು ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ಅಂದರೆ ಅನಾವಶ್ಯಕ ಖರ್ಚು ಮಾಡೋದಾಗಲಿ, ದುಂದುಪಯೋಗ ಮಾಡೋದಾಗಲಿ, ದುರ್ವೆಚ್ಚ ಮಾಡೋದಂದ್ರೆ ಹೇಳ್ತೇವೆ. ಅಂಥ ಹಣದ ದುರುಪಯೋಗ, ದುಂದುವೆಚ್ಚವನ್ನು ಸ್ವಲ್ಪ ನಿಯಂತ್ರಣ ಮಾಡಿ. ಕೆಲವೊಂದು ಬಾರಿ ಕಡಿಮೆ ಮೌಲ್ಯದ ವಸ್ತುಗೆ ಹೆಚ್ಚಿನ ಬೆಲೆ ತರುವಂಥದ್ದು ನೀವು ಮಾಡೋದಾಗಲಿ, ಅಥವಾ ಕಳಪೆ ಮಾಲಿಗೆ, ನಕಲಿ ಮಾಲಿಗೆ ನೀವು ಒರಿಜಿನಲ್ಗಿಂತ ಜಾಸ್ತಿ ಬೆಲೆ ಕೊಡುವಂಥದ್ದಾಗಲಿ, ಇಂಥದ್ದೆಲ್ಲ ಬೇಸ್ಟ್ ಬೀಳುವಂಥ ಘಟನೆಗಳಾಗ್ಬೋದು. ಆ ವಿಚಾರವಾಗಿ ಮಿಥುನ ರಾಶಿಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಹಾಗಾಗಿ ಮಹಾತ್ಮರು ನಿಮಗೆ ತುಂಬ ಏನು ಕೆಟ್ಟದನ್ನು ಕೊಡೋದಿಲ್ಲ, ಅಥವಾ ತುಂಬ ಏನು ನಿಮಗೆ ನಿಷ್ಠುರವಾದ ಪರೀಕ್ಷೆಗಳು ಇರುವುದಿಲ್ಲ. ಸಣ್ಣ ಪುಟ್ಟ ವೈಯಕ್ತಿಕ ವಿಚಾರದ ಮೇಲೆ, ಜೊತೆಗೆ ವೈಯಕ್ತಿಕವಾದ ಒಂದು ಭಿನ್ನತೆಯ ಮೇಲೆ ಸ್ವಲ್ಪ ಗಮನವನ್ನು ಹರಿಸಿದ್ರಾಯಿತು. ಸಾಂಸಾರಿಕವಾಗಿಯೂ ಹಾಗೆ ಮನೆಯಲ್ಲಿ ಸ್ವಲ್ಪ ಸಂಯಮ, ತಾಳ್ಮೆ ಮತ್ತು ಮಾತಿನ ನಿಗಾವನ್ನು ಗಮನಿಸಿದರೆ ಹೆಚ್ಚಿನ ತೊಂದರೆಗಳು ಮಿಥುನ ರಾಶಿಯವರಿಗಿಲ್ಲ. ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳತಕ್ಕಂಥ ಮಹಾತ್ಮರ ಅಥವಾ ಈ ಮಹಾತ್ಮರ ದೇವತೆಗಳಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕಗಳನ್ನು ಹೇಳಬಹುದಾಗಿದೆ. ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಕಳೆದ ಬಾರಿ ಅವರು ಕುಂಭದಲ್ಲಿದ್ದಾಗ ಅಷ್ಟಮ ಶನಿಯಾಗಿತ್ತು. ಈಗ ನಿಮಗೆ ನವಮಕ್ಕೆ ಬರುವಂಥದ್ದು. ನವಮದಲ್ಲಿ ತುಂಬ ಏನು ಅಷ್ಟಮದಷ್ಟು ಏನು ಕಷ್ಟಗಳು ಬರೋದಿಲ್ಲ. ಅಷ್ಟಮದಲ್ಲಿದ್ದಾಗ ಅಲ್ಲಿ ಕೆಲವರಿಗೆ ಆರೋಗ್ಯ ಸಮಸ್ಯೆ, ಅತಿರೇಕವಾದ ಹಣ ಖರ್ಚುಗಳು, ಕಷ್ಟ ನಷ್ಟಗಳು ಎಲ್ಲ ಅನುಭವ ಆಗಿರ್ಬೋದು. ಯಾಕಂದರೆ ಗುರುಬಲ ಇದ್ದಿದ್ದ ಕೆಲವರಿಗೆ ತೊಂದರೆ ಅಷ್ಟು ಆಗಿರಲಿಕ್ಕಿಲ್ಲ. ಗುರುಬಲ ಇದ್ದಾಗ ಅಷ್ಟೇನು ಶನಿ ಮಹಾತ್ಮರ ಕಾಟದಲ್ಲಿ ಒಂದು 50%, 50% ಕೆಲವರಿಗೆ ಅನುಭವಗಳು. ಕೆಲವೊಬ್ಬರಿಗೆ ಈ ಕ್ರೂರ ದಶೆ ಇದ್ದವರಿಗೆ ಸ್ವಲ್ಪ ಜಾಸ್ತಿ ಬಾಧೆ ಆಗಿರ್ಬೋದು. ಆದರೆ ಈ ಬಾರಿ ನಿಮಗೆ ಅಲ್ಲಿ ಅನೇಕ ರೀತಿಯಾಗಿ ಡೈರೆಕ್ಟಾಗಿ ನಿಮಗೆ ತೊಂದರೆ ಬರೋದಕ್ಕಿಂತ ಎಲ್ಲ ಇಂಡೈರೆಕ್ಟಾಗಿ ಬರುತ್ತೆ. ಹಿಂದೆ ಏನು ಡೈರೆಕ್ಟಾಗಿ ಬಂದಿತ್ತು ಅದೆಲ್ಲ ಈಗ ಇಂಡೈರೆಕ್ಟಾಗಿ ಬರುತ್ತೆ. ಇನ್ನಿಟ್ಟರೆ ಈ ಕಾಲದಲ್ಲಿ ನಿಮಗೆ ಆರೋಗ್ಯಕ್ಕಿಂತ ನಿಮ್ಮ ಮನೆಯ ಸದಸ್ಯರಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಮನೆಯ ಹಿರಿಯರಿಗೆ ತೊಂದರೆಗಳು ಬರ್ಬೋದು, ತಂದೆ ತಾಯಿ ಅಥವಾ ಹಿರಿಯರಿಗೆ ಆರೋಗ್ಯದಲ್ಲಿ ಏರ್ಪರಾಗುವಂಥದ್ದು, ಅಥವಾ ಯಾವುದೇ ರೀತಿಯ ದುಃಖದ ವಾರ್ತೆಗಳು ಮನೆಯಲ್ಲಿ ನಿರ್ಮಾಣ ಆಗುವಂಥದ್ದು, ಯಾರದೇ ಅಗಲುವಿಕೆಯ ಒಂದು ವಾರ್ತೆಗಳನ್ನು ಕೇಳುವಂಥದ್ದು ಇವೆಲ್ಲ ಆಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಮನಸ್ಸಿಗೆ ಸಮಯ ಜಾಸ್ತಿ ಪರಿಣಾಮ ಬೀರುತ್ತೆ. ಕಳೆದ ಬಾರಿ ಅವರು ಆರೋಗ್ಯದ ಮೇಲೆ, ದೇಹದ ಮೇಲೆ ಪರಿಣಾಮ ಬೀರಿದೆ. ಈ ಬಾರಿ ನಿಮ್ಮ ಮನಸ್ಸಿನ ಮೇಲೆ ತುಂಬ ಅಡ್ಡ ಪರಿಣಾಮ, ಮನಸ್ಸಿಗೆ ಸ್ವಲ್ಪ ದುಃಖ ಆಗುವಂಥ ಘಟನೆಗಳು, ಬೇಜಾರಾಗುವಂಥ ಘಟನೆಗಳು, ಮನಸ್ಸಿಗೆ ಸ್ವಲ್ಪ ಪದೇ ಪದೇ ಒತ್ತಡ ತರುವಂಥ ಘಟನೆಗಳು, ಚಿಂತೆ ಮತ್ತು ಭಯ ಜಾಸ್ತಿ ಆಗುತ್ತೆ. ಕಟಕ ರಾಶಿಯವರಿಗೆ ನವಮದಲ್ಲಿ ಮಹಾತ್ಮರ ಕಾರಣ ಚಿಂತೆ ಮತ್ತು ಭಯ ಜಾಸ್ತಿ ಆಗುತ್ತೆ. ಜೊತೆಗೆ ಇದ್ದಕ್ಕಿದ್ದಂಥ ವೀಕ್ನೆಸ್ ಎಂದು ದೇಹದಲ್ಲಿ ವೀಕ್ನೆಸ್ ಅಂತ ಹೇಳ್ತೇವೆ, ನಿತ್ರಾಣ, ನಿಶಕ್ತಿ ಅಂತ ಹೇಳ್ತೇವೆ. ಆ ಒಂದು ಜನರಲ್ ಡೆಬಿಲಿಟಿ ಅಂತ ಒಂದು ಟರ್ಮ್ ಇದೆ. ಆ ರೀತಿ ಆ ಒಂದು ಸಾಮಾನ್ಯವಾದ ನಿಶಕ್ತಿ ಅಥವಾ ನಿರ್ತ್ರಾಣಗಳು ಈಗ ಬದಲಾಗುತ್ತೆ. ಯಾವುದೇ ಕೆಲಸ ಮಾಡಲಿಕ್ಕೆ ಆಸಕ್ತಿ ಕಡಿಮೆ ಆಗುವಂಥದ್ದು, ಅಥವಾ ಬೆಳಿಗ್ಗೆ ಬೇಗನೆ ಹೇಳ್ಬೇಕಂತ ಅಂದ್ಕೊಂಡ್ರೆ ಹೇಳಲಿಕ್ಕೆ ಆಗೋದಿಲ್ಲ, ಬೆಳಗ್ಗೆ ಹೇಳುವಾಗಲೂ ಎಲ್ಲ ಮೈ ಕೈ ನೋವು ಬರುವಂಥದ್ದು ಇತ್ಯಾದಿ ಅದಕ್ಕೆ ಆ ನಿಶಕ್ತಿಯ ಪರಿಣಾಮ. ಹಾಗಾಗಿ ನೀವು ಸೂಕ್ತವಾದ ಇದಕ್ಕೆ ವಿಟಮಿನೋ ಪ್ರೋಟೀನೋ ಅದೆಲ್ಲ ಚೆಕಪ್ ಮಾಡಬೇಕಾಗುತ್ತೆ. ಅವೆಲ್ಲ ಕೊರತೆ ಬರುತ್ತೆ. ಜೊತೆಗೆ ಖನಿಜಾಂಶದ ಕೊರತೆ, ಅಂದರೆ ಖನಿಜಾಂಶ ಅಂದರೆ ಹಿಮೋಗ್ಲೋಬಿನ್ ಅಂತ ಹೇಳ್ತೇವೆ, ಅವೆಲ್ಲ ಖನಿಜಾಂಶದ ಕೊರತೆ, ಐರನ್ನ ಕೊರತೆ ಅಂತ ಹೇಳ್ತೇವೆ. ಯಾಕಂದರೆ ಶನಿ ಮಹಾತ್ಮರು ಕಬ್ಬಿಣದ ಕಾರಕರು, ಅಂದರೆ ಅವರು ಒಂದು ನಮ್ಮ ದೇಹದಲ್ಲಿ ಕಬ್ಬಿಣ ಅಂದರೆ ಸಗೂಢ ಅಂಶ, ಹಿಮೋಗ್ಲೋಬಿನ್ ಅಂಶ ಅಂತ ಹೇಳ್ತೇವಲ್ಲ, ಹಾಗಾಗಿ ಆ ಒಂದು ಕಬ್ಬಿಣದ ಅಂಶಕ್ಕೆ ಅವರು ಕಾರಕನಾಗೋಣ, ಅವೆಲ್ಲ ನಿಮ್ಮಲ್ಲಿ ಕಡಿಮೆ ಆಗ್ಬೋದು, ಅವೆಲ್ಲ ನಿಸ್ತ್ರಾಣ ಆಗುವಂಥದ್ದು. ಹಾಗಾಗಿ ಇದು ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಮತ್ತು ನಿಶಕ್ತಿಯ ಮೇಲೆ, ಜೊತೆಗೆ ದೇಹದಲ್ಲಿ ಒಂದು ಸೋಮಾರಿತನ, ಜಾಡ್ಯಗಳು ಇವೆಲ್ಲ ಬರುವಂಥ ಕಾರಣ ಆಗುತ್ತವೆ. ಹಾಗಾಗಿ ಈ ಕಾಲದಲ್ಲಿ ನೀವು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ದುಃಖದ ಸನ್ನಿವೇಶಗಳನ್ನು ಸ್ವಲ್ಪ ಎದುರಿಸುವಂಥ ಒಂದು ಆತ್ಮಬಲ, ಅಂದರೆ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳೋ ಅಂತ ಹೇಳ್ತಾರಲ್ಲ, ಹಾಗಾಗಿ ಆತ್ಮಬಲ ಅಂತ ಹೇಳ್ತಾರೆ, ಆತ್ಮಬಲವನ್ನು ನೆಚ್ಚಿಕೊಂಡು ಇರಬೇಕಾಗತ್ತೆ. ಜೊತೆಗೆ ಈ ಕೆಲವೊಂದು ವಿಚಾರದಲ್ಲಿ ನಿಮಗೆ ಇನ್ನಿತರರಿಂದ ಹಾನಿಯಾಗುವಂಥದ್ದು, ಮಾನ ಹಾನಿಯಾಗುವಂಥದ್ದು, ಇನ್ನಿತರ ನೋವಾಗುವಂಥ ಘಟನೆ, ಅಂದರೆ ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿದ್ದರು, ನಿಮ್ಮ ಜೊತೆಗೆ ಆಪ್ತರಾಗಿದ್ದರು, ನಿಮ್ಮದೇ ಸ್ನೇಹಿತರು, ನಿಮ್ಮದೇ ಬಂಧುಗಳು, ರಿಲೇಟಿವ್ಗಳು ಏನೋ ಒಂದು ನಿಮ್ಮನ್ನು ಚುಚ್ಚಿ ಮಾತಾಡೋದಾಗಲಿ, ನಿಮಗೆ ಸಾರ್ವಜನಿಕವಾಗಿ ಅವಮಾನ ಮಾಡೋದಾಗಲಿ, ಅಥವಾ ಹಿಂದೆ ಅವರು ನಿಮ್ಮಿಂದ ಸಹಾಯ ಪಡೆದರೆ ನಿಮಗೆ ಹೇಗೆ ತಿರುಗಿ ಬೀಳುವಂಥದ್ದು, ಅಂತಹ ಘಟನೆಗಳು ಸ್ವಲ್ಪ ಕಟಕ ರಾಶಿಯವರ ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಇಂತಹ ಕಾಲದಲ್ಲಿ ನೀವು ನಿಮ್ಮ ಬಾಂಧವ್ಯವನ್ನು, ಮಾತನ್ನು, ಜೊತೆಗೆ ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಾಗಿ ಎಲ್ಲ ಹೇಳಬೇಕಾದ್ರೆ ನೀವು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಮನಸ್ಸಿನಲ್ಲಿ ಸ್ವಲ್ಪ ಈ ಭಾವನೆಗಳು ತುಂಬ ಏರ್ಪರಾಗ್ತಾ ಇರ್ತವೆ, ಭಾವನೆಗಳ ಒಂದು ನಿಯಂತ್ರಣನ ಖಂಡಿತ ಮಾಡಬೇಕಾಗತ್ತೆ. ಜೊತೆಗೆ ಕೊನೆಗೆ ಹೇಳತಕ್ಕಂಥ ಶನಿ ಮಹಾತ್ಮರಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನು ಈ ಕಟಕ ರಾಶಿಯವರು ಮಾಡುವಂಥ ಅವಶ್ಯಕತೆ ಇರುತ್ತೆ. ಮುಂದೆ ಗಮನಿಸುವಂಥದ್ದು ಸಿಂಹರಾಶಿ.
ಸಿಂಹರಾಶಿಗೆ ಈ ಬಾರಿಯಲ್ಲಿ ಅಷ್ಟಮದ ಚಲನೆ. ಅಷ್ಟಮದಲ್ಲಿ ಶನಿ ಮಹಾತ್ಮರು ಸ್ವಲ್ಪ ವ್ಯತಿರಿಕ್ತವಾದ ಫಲವನ್ನು ಕೊಡ್ತಾರೆ. ಯಾವಾಗ ಈ ಜನ್ಮಕ್ಕೆ ಬಂದ ಶನಿ ಇರ್ಬೋದು, ವ್ಯಯಸ್ಥಾನದಲ್ಲಿರುವಂಥ ಶನಿ ಇರ್ಬೋದು, ಅಥವಾ ಈ ನಮ್ಮ ರಾಶಿಯಲ್ಲೇ ಇರುವಂಥ ಶನಿ ಇರ್ಬೋದು, ಅಥವಾ ಈ ನಮ್ಮ ರಾಶಿಯಿಂದ 8ನೇ ಮನೆ, ನಮ್ಮ ರಾಶಿಯಿಂದ 5ನೇ ಮನೆ ಜೊತೆಗೆ 4ನೇ ಮನೆ, 4ನೇ ಮನೆಗೆ ಅರ್ಧಾಷ್ಟಮ ಶನಿ ಅಂತ ಹೇಳಿದ್ರೆ, 5ನೇ ಮನೆ ಇದ್ದರೆ ಪಂಚಮ ಶನಿ ಅಂತ ಹೇಳಿದ್ರೆ, ನಮ್ಮ ರಾಶಿಯಿಂದ 8ನೇ ಮನೆ ಇದ್ದರೆ ಅಷ್ಟಮ ಶನಿ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟಮ, ಅರ್ಧಾಷ್ಟಮ, ಪಂಚಮ ಮತ್ತು ಸಪ್ತಾರ್ಧ ಅಂದರೆ ಸಾಡೆ ಸಾತಿ. ಹಾಗಾಗಿ ಅಂಥ ಒಂದು 6 ಸ್ಥಾನಗಳಿಗೆ ಅಲ್ಲಿ ಶನಿ ಮಹಾತ್ಮರಿಂದ ವಿಶೇಷವಾದ ಅಡ್ಡ ಪರಿಣಾಮಗಳು, ಕೆಟ್ಟ ಪರಿಣಾಮಗಳು ಇರುವಂಥದ್ದು. ಅಂತಹ ಒಂದು ರಾಶಿಯಲ್ಲಿ ಈಗ ಸಿಂಹರಾಶಿಗೆ ಅಷ್ಟಮದ ಶನಿ ಬಂದಿದೆ. ಹಾಗೆ ಅಷ್ಟಮದ ಶನಿಯ ಕಾರಣವಾಗಿ ನಿಮಗೆ ಆರೋಗ್ಯದ ಮೇಲೆ ಇದು ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಆದರೆ ನಿಮಗೆ ಆರಂಭದಲ್ಲಿ ಗುರುಬಲ ಇರುವುದಿಲ್ಲ. ಮಾರ್ಚ್ ಏಪ್ರಿಲಲ್ಲಿ ಗುರುಬಲ ಇರುವುದಿಲ್ಲ. ಮೇ ತಿಂಗಳ 15ರಲ್ಲಿ ಅಂದರೆ ಈ 2026 ಮೇ 15ರ ಬಳಿಕ ನಿಮಗೆ ಗುರುಬಲ ಬರಲಿದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆ ಬಳಿಕ ಸ್ವಲ್ಪ ರಿಲೀಫಲ್ಲಿ ಆಗ್ಬೋದು. ಆದರೆ ಆರಂಭದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ತೊಂದರೆಗಳು ಬರ್ಬೋದು. ಒಮ್ಮೆ ಗುರುಬಲ ಬಂದಾಗ 1 ವರ್ಷ ಗುರುಬಲ ಇರುತ್ತೆ. ಮೇ 15ರಿಂದ ಮುಂದಿನ ಒಂದು ಮೇ ತಿಂಗಳವರೆಗೂ ಗುರುಬಲ ಇರೋ ಕಾರಣ ಅಷ್ಟೇನೂ ಚಿಂತೆ ಬೇಡ. ನಂತರ ಮತ್ತೆ ಗುರುಬಲ ಹೋಗುತ್ತೆ. ಗುರುಬಲ ಹೋದಾಗ ಮತ್ತೆ ಪುನೊಮ್ಮೆ ತೊಂದರೆಗಳು ಆಗ್ಬೋದು. ಇದು ಶನಿ ಮಹಾತ್ಮರು 2 ವರ್ಷ ಇರ್ತಾರೆ. ಗುರು ಭಗವಾನರು ಕೇವಲ ಅಲ್ಲಿ 1 ವರ್ಷ ಅಷ್ಟೇ ಒಂದು ರಾಶಿಯಲ್ಲಿ ಇರ್ತಾರೆ. ಹಾಗಾಗಿ ಆ ಒಂದು ಗುರುಬಲ ಇಲ್ಲದ ಟೈಮಲ್ಲಿ ಇನ್ನಷ್ಟು ನಿಮಗೆ ತೊಂದರೆಗಳು ಜಾಸ್ತಿ ಆಗುತ್ತೆ. ವಿಶೇಷವಾಗಿ ಈ 2 ವರ್ಷ 1 ತಿಂಗಳ ಅವಧಿಯಲ್ಲಿ ಅಂದರೆ 2027 ಜೂನ್ 3ನೇ ತಾರೀಕುವರೆಗೂ ಬರುವಂಥದ್ದು. ಆ ಒಂದು ಅವಧಿಯಲ್ಲಿ ನೀವು ಆರೋಗ್ಯದ ಮೇಲೆ ತುಂಬ ಒಂದು ಸಿಂಹರಾಶಿಯವರಿಗೆ ಗಮನ ಬೇಕಾಗುತ್ತೆ. ಅಷ್ಟಮ ಶನಿಯಿಂದ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಹೆಚ್ಚಳಾಗುತ್ತೆ. ಜೊತೆಗೆ ಇದ್ದಕ್ಕಿದ್ದ ಹೊಸ ಸಮಸ್ಯೆಗಳು ಕಾಣ್ಬೋದು. ಮೈ ಕೈ ನೋವು, ಬೆನ್ನು ನೋವು, ಸೊಂಟದ ನೋವು ಅಥವಾ ಆರ್ಥರೈಟಿಸ್, ಜಾಯಿಂಟ್ ಪೈನ್ ಅಂತ ಕಾಣ್ಬೋದು. ಈಗಿನ ಒಂದು ನಮ್ಮ ಒಂದು ಆಹಾರ ಅಭ್ಯಾಸ ಜೊತೆಗೆ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯಿಂದ ಅರ್ಲಿ ಏಜಲ್ಲಿ ಅಂದರೆ ಸಣ್ಣ ವಯಸ್ಸಿನವರೆಗೂ ಈ ಆರ್ಥರೈಟಿಸ್, ಜಾಯಿಂಟ್ ಪೈನು ಅಥವಾ ಕೈ ಕಾಲುಗಳಲ್ಲಿ ಬಲಹೀನತೆ ಇವೆಲ್ಲ ಈಗ ಬೇಗನೆ ಬರ್ತಾ ಇದೆ. ಹಾಗೆ ಅಂಥದ್ದೆಲ್ಲ ಬಗ್ಗೆ ಸ್ವಲ್ಪ ಒಂದು ಕಾಳಜಿಯನ್ನು ಗಮನಿಸಬೇಕು. ಜೊತೆಗೆ ಸತ್ವಯುತವಾದ ಆಹಾರ ಸೇವನೆ ಮಾಡಬೇಕು. ಅಂದರೆ ಪೌಷ್ಟಿಕ ಆಹಾರ ಅಂತ ಹೇಳ್ತೇವೆ. ಜಂಕ್ ಫುಡ್ ಅದೆಲ್ಲ ಕಡಿಮೆ ಮಾಡಬೇಕು. ಈ ಕಾಲದಲ್ಲಿ ಈ ಅಷ್ಟಮದಲ್ಲಿದ್ದವರಿಗೆ ಸ್ವಲ್ಪ ಜಂಕ್ ಫುಡ್ ತಿನ್ನುವ ಒಂದು ಬೋರ್ಡೆಲ್ಲ ಜಾಸ್ತಿ ಬರುತ್ತೆ. ಹಾಗಾಗಿ ಅಂಥ ಜಂಕ್ ಫುಡ್ ಆಗಲಿ ಅಥವಾ ವಿರುದ್ಧ ಆಹಾರಗಳನ್ನು ನೀವು ಕಡಿಮೆ ಮಾಡಬೇಕು. ಜೊತೆಗೆ ನಿಮ್ಮ ದೇಹಕ್ಕೆ ಒಗ್ಗದೇ ಇರುವಂಥ ಪದಾರ್ಥಗಳ ಸೇವನೆ ಜಾಸ್ತಿ ಮಾಡ್ಬೋದು. ಅದು ನಿಮ್ಮ ಜೀರ್ಣಕ್ರಿಯೆ ಮೇಲೆ, ಆರೋಗ್ಯದ ಮೇಲೆ ಎಲ್ಲ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ಹಾಗಾಗಿ ರೋಗ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಅಂದರೆ ಇಲ್ಲದೇ ಇದ್ದಂಥ ರೋಗ ಕಾಣಿಸಿಕೊಳ್ಳೋದು ಅಂತ ಅರ್ಥ. ಅದರಲ್ಲಿ ರೋಗೋತ್ಪತ್ತಿ ಅಂತ ಒಂದು ಟರ್ಮ್ ಬಂದಿದೆ. ಹಾಗಾಗಿ ಈ ಅಷ್ಟಮದಲ್ಲಿದ್ದಾಗ ರೋಗೋತ್ಪತ್ತಿ ಆಗುತ್ತೆ. ಹಾಗಾಗಿ ರೋಗ ಇಲ್ಲದವರಿಗೆ ರೋಗ ಬರ್ಬೋದು. ಉದಾಹರಣೆಗೆ BP ಇಲ್ಲದವರಿಗೆ BP ಕಾಣಿಸ್ಕೊಳ್ಬೋದು, ಶುಗರ್ ಇಲ್ಲದವರಿಗೆ ಶುಗರ್ ಕಾಣಿಸ್ಕೊಳ್ಬೋದು, ಜಾಯಿಂಟ್ ಪೇನ್ ಇಲ್ಲದವರಿಗೆ ಜಾಯಿಂಟ್ ಪೇನ್ ಕಾಣಿಸ್ಬೋದು. ಹಾಗಾಗಿ ಹೆಚ್ಚಿನದು ಎಲ್ಲ ಲೈಫ್ ಸ್ಟೈಲ್ನಿಂದ ಬರುತ್ತೆ. ಕೆಲವೊಂದು ನಮ್ಮ ಹೆರಿಡಿಟಿಯಾಗಿ ಬರುತ್ತದಿರುತ್ತೆ. ಹಾಗಾಗಿ ಅದು ಹೆರಿಡಿಟಿ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು. ಎರಡನ್ನ ನೀವು ಸ್ವಲ್ಪ ಮಟ್ಟಿಗೆ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಆರೋಗ್ಯದ ಕಾಳಜಿ ಖಂಡಿತ ಸಿಂಹರಾಶಿಯವರಿಗೆ ಬೇಕಾಗುತ್ತೆ. ಇನ್ನು ಕೆಲವರಿಗೆ ಈಗಾಗಲೇ ಅದು ರೋಗ ಪೀಡಿತರಿರ್ಬೋದು. ಉದಾಹರಣೆಗೆ BP, ಶುಗರ್ ಅನ್ನೋದನ್ನ ಈಗ ಭಾಳಷ್ಟು ಸಾಮಾನ್ಯವಾದ ಕಾಯಿಲೆ ಅಂತ ಬಂದಿದೆ. ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬರೋದು. ಹಾಗಾಗಿ ಅಂಥ ಇದ್ದವರಿಗೆ ಈ ಕಾಲದಲ್ಲಿ, ಈ 2 ವರ್ಷ ಕಾಲದಲ್ಲಿ ಅನೇಕ ರೀತಿಯ ಏರುಪೇರುಗಳಾಗುವಂಥದ್ದು, ಕೆಲವೊಬ್ಬರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ಗಂಭೀರ ಸಮಸ್ಯೆಗಳು ಬರೋದು. ಇನ್ನು ಕೆಲವೊಬ್ಬ ಸಿಂಹರಾಶಿಯವರಿಗೆ ಸರ್ಜರಿ ಅಥವಾ ಆಪರೇಷನ್ ಮಾಡುವಂಥ ಒಂದು ನೆಸೆಸಿಟಿಗಳು ಬರುವಂಥದ್ದು. ಸ್ತ್ರೀಯರಿಗೆ ಗರ್ಭಕೋಶ ಅಥವಾ ಹೊಟ್ಟೆ ನೋವು ಅಥವಾ ಈ ಪೀರಿಯಡ್ಸ್ಗೆ ಸಂಬಂಧಪಟ್ಟ ನೋವುಗಳ ಸ್ವಲ್ಪ ಈ ಕಾಲದಲ್ಲಿ ಸಿಂಹರಾಶಿಯವರಿಗೆ ಜಾಸ್ತಿ ಆಗುವಂಥದ್ದು. ಇನ್ನು ಆರೋಗ್ಯದ ಮೇಲೆ ಪರಿಣಾಮದ ಬಳಿಕ ನಿಮ್ಮ ಬಾಂಧವ್ಯದ ಮೇಲೆ ಸಹ ಅಡ್ಡ ಪರಿಣಾಮ ಅಷ್ಟಮ ಶನಿಯಲ್ಲಿ ಬರುತ್ತೆ. ಅಲ್ಲಿ ಪತಿ ಪತ್ನಿಯರ ಮಧ್ಯೆ ಕಲಹ, ಬಂಧುಗಳ ಮಧ್ಯೆ ಕಲಹ, ಹಿರಿಯರ ಜೊತೆ ಕಲಹ, ವೈರತ್ವಗಳು, ಶತ್ರುತ್ವಗಳು ಜಾಸ್ತಿ ಆಗುವಂಥದ್ದು. ಇತರರು ನಿಮ್ಮನ್ನು ದ್ವೇಷ ಮಾಡ್ತಾರೆ ಅಥವಾ ನೀವು ಇತರರನ್ನ ದ್ವೇಷ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ವೈಯಕ್ತಿಕ ಬಾಂಧವ್ಯ ಜೊತೆಗೆ ಕೌಟುಂಬಿಕ ಬಾಂಧವ್ಯದ ಬಗ್ಗೆ ಸಹ ತುಂಬ ಗಮನ ಬೇಕಾಗುತ್ತೆ. ಇನ್ನು ಈ ಕಾಲದಲ್ಲಿ ನಿಮಗೆ ಮನಸ್ಸಿನಲ್ಲಿ ಸ್ವಲ್ಪ ಆತಂಕ, ಬೇಜಾರು, ದುಃಖ ಎಲ್ಲ ಜಾಸ್ತಿ ಆಗುತ್ತೆ. ಜೊತೆಗೆ ಮನಸ್ಸಲ್ಲಿ ಭಯ ಮೂಡುತ್ತೆ. ನನಗೇನೋ ಅಪಾಯ ಆಗುತ್ತೋ, ನನಗೇನೋ ಪ್ರಾಣಾಪಾಯ ಬರುತ್ತೋ, ಅಥವಾ ನನಗೆ ಬೇರೆಯವ್ರನ್ನ ತೊಂದರೆ ಆಗುತ್ತೋ, ಅಥವಾ ನಾನು ಆರೋಗ್ಯ ತುಂಬ ಇನ್ನೂ ಕೈ ಕೊಡ್ತೋ, ಅಂಥದ್ದೆಲ್ಲ ಭಯಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರ ಭಯವನ್ನು ಸ್ವಲ್ಪ ನೀವು ಅಲ್ಲಿ ನಿಯಂತ್ರಣ ಮಾಡ್ಕೋಬೇಕು. ಅದಕ್ಕೆ ಭಕ್ತಿ ಮಾರ್ಗ ಅಥವಾ ಆತ್ಮಸ್ಥೈರ್ಯದ ಮಾರ್ಗ, ಪ್ರಾಣಾಯಾಮ, ಯೋಗ ಮುಂತಾದ ಒಳ್ಳೆಯ ಹವ್ಯಾಸಗಳನ್ನು ನೀವು ಖಂಡಿತ ಇಡಬೇಕಾಗತ್ತೆ. ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಖಂಡಿತವಾಗಿ ಆರೋಗ್ಯಕರವಾದ ಲೈಫ್ ಸ್ಟೈಲನ್ನು ಇಟ್ಕೋಬೇಕಾಗತ್ತೆ. ವಾಕಿಂಗ್ ಮಾಡೋದು, ಯೋಗಾಭ್ಯಾಸ ಮಾಡೋದು, ನಡಿಗೆಯೋ ಅಥವಾ ಉತ್ತಮವಾದ ಇನ್ನಿತರ ಯಾವುದೇ ದೈಹಿಕವಾದ ವ್ಯಾಯಾಮಗಳನ್ನು ಮಾಡೋದು, ಇವನ್ನೆಲ್ಲ ಮಾಡಬೇಕಾಗತ್ತೆ. ಅದೇ ರೀತಿ ಉತ್ತಮವಾದ ಆಧ್ಯಾತ್ಮಿಕ ಪ್ರಾರ್ಥನೆ ಮಾಡೋದು ಅಥವಾ ಪ್ರೇಯರ್ ಮಾಡೋದು, ಉತ್ತಮವಾದ ಸಂಗೀತವನ್ನು ಕೇಳುವಂಥದ್ದು, ಉತ್ತಮವಾದ ದೇವತಾ ಶ್ಲೋಕ, ಸ್ತುತಿಗಳನ್ನು, ಭಜನೆಗಳನ್ನು, ಹಾಡುಗಳನ್ನು ಕೇಳಿಸಿಕೊಳ್ಳುವಂಥದ್ದು. ಹಾಗಾಗಿ ನೀವು ನಿಮ್ಮ ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಬರುವಂಥ ನೆಗೆಟಿವ್ ಮತ್ತು ಭಯಗಳನ್ನು ನೀವು ನಿವಾರಣೆ ಮಾಡುತ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಖಂಡಿತವಾಗಿಯೂ ಈ ಅಷ್ಟಮದ ಶನಿ ಅಷ್ಟೊಂದು ಉತ್ತಮ ಸೂಚನೆ ಇಲ್ಲ. ಆದರೆ ಸ್ವಲ್ಪ ಒಂದು ಸಮಾಧಾನಕರ ವಿಚಾರ ಅಂದರೆ ನಿಮಗೆ ಈ ಮೇ 15ರ ಬಳಿಕ, ಇದೇ ವರ್ಷದ ಮೇ 15ರ ಬಳಿಕ ಗುರುಬಲ ಒಂದು ಬರುತ್ತೆ. ಗುರುಬಲ ಬಂದಾಗ ಅಲ್ಲಿ ವಿಶೇಷವಾಗಿ ಲಾಭದಲ್ಲಿ ಬಂದಂತಹ ಗುರು ನಿಮಗೆ ಇದೆಲ್ಲ ಸ್ವಲ್ಪ ಅಡ್ಡ ಪರಿಣಾಮವನ್ನು ಕಡಿಮೆ ಮಾಡಲು ಶಕ್ತನಾಗಿರ್ತಾರೆ. ಹಾಗಾಗಿ ಅದನ್ನು ಸ್ವಲ್ಪ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು 1 ವರ್ಷ ಕಾಲ ಗುರುಬಲ ಇರುತ್ತೆ. ಮತ್ತು
ಅದರ ಬಳಿಕದ ವರ್ಷದಲ್ಲಿ ನಿಮಗೆ ಗುರುಬಲ ಮತ್ತೆ ಇರೋದಿಲ್ಲ. ಹಾಗಾಗಿ ಆ ಕಾಲದಲ್ಲಿ ನೀವು ಸ್ವಲ್ಪ ಒಂದು ಎಚ್ಚರವಾಗಿ ಇರಬೇಕಾಗು. ಸಾಮಾನ್ಯವಾಗಿ ಈ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಒಂದು ಗಮನ ಇಟ್ಕೊಳ್ಳಿ. ಆದರೆ ಯಾವುದೇ ಧರ್ಮ ಸಾಧನೆ ಮಾಡಬೇಕು, ನಮ್ಮ ಶರೀರ ಎಂಬ ಒಂದು ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಸಿಂಹರಾಶಿಯವರು. ಕೊನೆಗೆ ಹೇಳ್ತಕ್ಕಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ನೀವು ಅನುಸರಿಸಬೇಕಾಗತ್ತೆ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕಳೆದ ಒಂದು ಅವರು ಕುಂಭದ ಚಲನೆಯಲ್ಲಿ ತುಂಬ ಉತ್ತಮ ಫಲವನ್ನು ಕೊಟ್ಟಿದ್ದರು. 6ನೇ ಸ್ಥಾನದಲ್ಲಿರುವಂತಹ ಮಹಾತ್ಮರು ನಿಮಗೆ ಅನೇಕ ರೀತಿಯ ಶುಭ ಪರ್ವಗಳನ್ನು, ಲಾಭಗಳನ್ನು, ಆದಾಯಗಳನ್ನು ಮಹಾತ್ಮರು ಕೊಟ್ಟಿದ್ದರು. ಕೆಲವರಿಗೆ ಅವರ ಕನಸುಗಳು ನನಸಾಗಲಿಕ್ಕೆ ಶನಿ ಮಹಾತ್ಮರ ಒಂದು ಸಹಾಯ ಆಗಿತ್ತು. ಕೆಲವರಿಗೆ ಮನೆ, ಭೂಮಿ, ಯಂತ್ರ, ವಾಹನ ಜೊತೆಗೆ ಉದ್ಯೋಗದ ವಿಚಾರ ಸ್ವಲ್ಪ ಮಹಾತ್ಮರಿಂದ ಆವಾಗ ಒಳ್ಳೆಯದಾಗಿತ್ತು. ಆದರೆ ಈಗ ಅವರು 6ರ ಸ್ಥಾನದಿಂದ ನಿಮ್ಮ ರಾಶಿಯಿಂದ 7ನೇ ಸ್ಥಾನ ಸಪ್ತಮದ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸಪ್ತಮದ ಸ್ಥಾನದಲ್ಲಿ ಅಲ್ಲಿ ಮಿಶ್ರ ಫಲಗಳು ಬರ್ತವೆ. ನಿಮಗೆ ತುಂಬ ಏನು ಕೆಟ್ಟದಂತ ತಿಳ್ಕೊಬೇಡಿ. ಕನ್ಯಾ ರಾಶಿಯವರಿಗೆ ಶನಿ ಮಹಾತ್ಮರು ಈಗ 6ರಿಂದ 7ಕ್ಕೆ ಅವರು ಬದಲಾವಣೆ ಆದಾಗ ತುಂಬ ಏನು ಅಂಥದ್ದೇನು ಕೆಟ್ಟ ಫಲಗಳನ್ನು ಬರೋದಿಲ್ಲ. ಆರೋಗ್ಯ, ಹಣಕಾಸು, ಉದ್ಯೋಗ, ವೃತ್ತಿ ಇವೆಲ್ಲ ಸ್ವಲ್ಪ ನಾರ್ಮಲ್ ಆಗಿರುತ್ತೆ, ಅದರಲ್ಲೇನು ತೊಂದರೆಗಳು ಬರೋದಿಲ್ಲ. ಕೆಲವೊಬ್ಬರು ಅತಿರೇಕವಾದ ಕೆಲವು ಫಲಗಳನ್ನು, ಕೆಲವೊಂದು ವಿಚಾರಗಳು ಹೇಳ್ತಾರೆ. ಆದರೆ ಅದು ಸಾಮಾನ್ಯವಾಗಿ ಸಪ್ತಮದಲ್ಲಿ ಶನಿ ಮಹಾತ್ಮರು ಈ ದಾಂಪತ್ಯಕ್ಕೆ ಸಂಬಂಧಪಟ್ಟ ಸ್ವಲ್ಪ ವಿವಾದಗಳಿಗೆ ಕಾರಣ ಆಗ್ಬೋದು. ಅಂದರೆ ಗಂಡ ಹೆಂಡತಿಯರ ಮಧ್ಯೆ ಯಾರ್ಯಾರಿಗೆ ಕನ್ಯಾ ರಾಶಿ ಇರ್ತಾರೆ, ಕನ್ಯಾ ರಾಶಿಯ ಗಂಡನಿಗಿರ್ಬೋದು ಅಥವಾ ಹೆಂಡತಿಗೆ ಯಾರಿಗಿರ್ಬೋದು, ಅಂಥವರಿಗೆ ಯಾರಿಗೂ ಒಬ್ಬರಿಗಿದ್ರೆ ಅಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮಾತಿನ ಚಿಕ್ಕಮಕ್ಕಳು ಹೆಚ್ಚಲಾಗುತ್ತೆ, ಸಣ್ಣ ಪುಟ್ಟ ವಿಚಾರಗಳು ಕಲಹಗಳು ಬರುವಂಥದ್ದು, ಜೊತೆಗೆ ಸಣ್ಣ ಪುಟ್ಟ ವಿಚಾರಗಳು ವಿವಾದಗಳು ಬರುವಂಥದ್ದಾಗುತ್ತೆ. ಜೊತೆಗೆ ದಾಂಪತ್ಯ ಅಷ್ಟೇ ಅಲ್ಲ, ಪುರುಷರಿಗೆ ಸ್ತ್ರೀಯರ, ಸ್ತ್ರೀಯರಿಗೆ ಪುರುಷರ, ಅಂದರೆ ವಿರುದ್ಧ ಲಿಂಗದವರ ಮಧ್ಯೆ ವಿವಾದಗಳು ಜಾಸ್ತಿ ಆಗುತ್ತೆ. ಮದುವೆ ಆಗಲೇಬೇಕಂತಿಲ್ಲ, ಮದುವೆ ಆಗದಿದ್ದವರು ಈ ಕೆಲವೊಂದು ವರ್ಕ್ ಪ್ಲೇಸಲ್ಲಿ ಇರ್ತಾರೆ. ಅವರೊಂದು ಉದ್ಯೋಗದ ಜಾಗದಲ್ಲಿ ಈ ಗಂಡು ಹೆಣ್ಣು ಎರಡು ಪಂಗಡದವರು ಉದ್ಯೋಗದಲ್ಲಿ ಇರ್ತಾರೆ. ಅಲ್ಲಿ ನಿಮ್ಮ ಸಹೋದ್ಯೋಗಿಯಾದ ಸ್ತ್ರೀ ಇದ್ದ ಅಥವಾ ಸಹೋದ್ಯೋಗಿ ಪುರುಷರಿಂದ ಸ್ತ್ರೀಯರಿಗೆ, ಸ್ತ್ರೀಯರಿಂದ ಪುರುಷರಿಗೆ ಏನಾದರೂ ವಿವಾದಗಳು ಬರುವಂಥದ್ದು, ಕಲಹಗಳು ಬರುವಂಥದ್ದು ಆಗುತ್ತೆ. ಜೊತೆಗೆ ವಿರುದ್ಧ ಲಿಂಗದವರ ಮೂಲಕ ನಿಮಗೆ ಏನಾದರೂ ಮಾನಹಾನಿ, ನಿಂದನೆ, ಅವಮಾನಕರ ಘಟನೆ, ಕಷ್ಟ ನಷ್ಟಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದು ನಮ್ಮ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಯಾವುದೇ ರೀತಿಯ ಇಂಥ ವಿರುದ್ಧ ಲಿಂಗರ ಜೊತೆಗೆ ವಿವಾದಕ್ಕೆ ಸಿಲುಕಿಕೊಳ್ಳದಂತೆ, ಅವರ ಜೊತೆಗೆ ನೀವು ಏನಾದರೂ ಒಂದು ಕಾನೂನು ಅಥವಾ ನ್ಯಾಯಕ್ಕೆ ವಿರುದ್ಧವಾದ ನಡವಳಿಕೆಯನ್ನು ಮಾಡೋದ್ರಿಂದ ಅವರು ನಿಮ್ಮ ಮೇಲೆ ದೂರು ದಾಖಲಿಸುವಂಥದ್ದು, ಆ ಕಂಪ್ಲೇಂಟ್ಗಳು ನಿಮ್ಮ ಮೇಲೆ ಕೇಸ್ ಆಗೋದು. ಅದರಲ್ಲೂ ಈಗ ಪೋಕ್ಸೋ ಕೇಸ್ ಅಂತ ನಾನು ಎಂತೆಂಥ ಒಂದು ಪ್ರಸಿದ್ಧ ವ್ಯಕ್ತಿಗಳ ಮೇಲೆ ಸಹ ಬರ್ತಾ ಇರ್ತವೆ. ಅವೆಲ್ಲ ಈಗಿನ ಕಾಲದಲ್ಲಿ ಈ ಕನ್ಯಾ ರಾಶಿಯವರು ಯಾರು ಇರ್ತಾರೆ ಅಂತಹ ಒಂದು ಕೇಸುಗಳ ಬರದಂತೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ನಿಮ್ಮ ನಡವಳಿಕೆ, ಮಾತು ಇತ್ಯಾದಿಗಳನ್ನು ಶುದ್ಧ ಇಟ್ಕೊಳ್ಬೇಕು. ಇತರರ ಜೊತೆಗೆ ಕಲಹ ಮಾಡೋದಾಗಲಿ, ವಾಗ್ವಾದ ಮಾಡೋದಾಗಲಿ ಅಥವಾ ಇನ್ನಿತರವಾದ ಅನ್ಯಾಯವಾದ ಮಾರ್ಗ, ಅಕ್ರಮದ ಮಾರ್ಗದ ಮೂಲಕ ಏನಾದರೂ ಕೆಲಸಗಳನ್ನು ಮಾಡಲಿಕ್ಕೆ ಹೋದರೆ ಅಲ್ಲಿ ನೀವು ತಕ್ಷಣ ಸಿಲುಕಿ ನಿಮ್ಮ ಮೇಲೆ ಕಾನೂನು ಕ್ರಮ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಕನ್ಯಾ ರಾಶಿಯವರ ಒಂದು ದಾಂಪತ್ಯ ವಿಚಾರ, ಇನ್ಯಾರೋ ವಿವಾಹಕ್ಕೆ ಸಿದ್ಧರಿದ್ದಾರೆ ಅಂದರೆ ಮದುವೆಗಾಗಿ ಸರ್ಚ್ ಮಾಡ್ತಿದ್ದವರಿಗೆ ಇಷ್ಟು ದಿನ ಒಳ್ಳೆಯದಿತ್ತು, ಇಷ್ಟು ದಿನ ಅವರಿಗೆ ಮದುವೆ ಆಗಲಿಕ್ಕೆ ಅಥವಾ ಮದುವೆ ಒಂದು ಫಿಕ್ಸ್ ಆಗಲಿಕ್ಕೆ ಭಾಳ ಉತ್ತಮ ಅವಕಾಶ ಇತ್ತು. ಆದರೆ ಯಾವಾಗ ನಿಮಗೆ ಸಪ್ತಮದಲ್ಲಿ ಶನಿಯ ಒಂದು ಪ್ರವೇಶ ಆಗುತ್ತೋ, ಹಾಗಾಗಿ ಮದುವೆಗೆ ಯಾರು ಕನ್ಯಾ ರಾಶಿಯವರು ಗಂಡಾಗಲಿ ಹೆಣ್ಣಾಗಲಿ ಸರ್ಚ್ ಮಾಡಿದ್ರೆ ಅಂಥವರಿಗೆ ಫಿಕ್ಸ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು, ಅಥವಾ ಫಿಕ್ಸ್ ಆಗಲಿಕ್ಕೆ ಅಡೆತಡೆಗಳು ಬರ್ಬೋದು, ಅಥವಾ ಹಿಂದೆ ಫಿಕ್ಸ್ ಆಗಿದ್ದು ಯಾವುದೇ ಒಂದು ಕಾರಣಗಳಿಂದ ಅದು ಬೇಡ ಅಂತ ಆಗುವಂಥದ್ದು ಇವೆಲ್ಲ ಬರುತ್ತೆ. ಹಾಗೆ ಮದುವೆಯ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ, ವಿಳಂಬಗಳಾಗುತ್ತೆ, ಅಥವಾ ವಿಘ್ನಗಳು, ಅಡೆತಡೆಗಳು ಬರ್ತವೆ, ಅಥವಾ ಲಾಸ್ಟ್ ಮೊಮೆಂಟಿಗೆ ಯಾವುದಾದ್ರು ಫಿಕ್ಸ್ ಆಗಿದ್ದು ಕ್ಯಾನ್ಸಲೇಷನ್ ಆಗೋದು, ಎಂಗೇಜ್ಮೆಂಟ್ ಆಗಿ ಆಮೇಲೆ ಕ್ಯಾನ್ಸಲೇಷನ್ ಆಗೋದು, ಇಂಥವೆಲ್ಲ ಬರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರ ವಿವಾಹದ ಪ್ರಯತ್ನಕ್ಕೆ ಅಷ್ಟೇನೋ ಈ ಶನಿ ಮಹಾತ್ಮರ ಸಪ್ತಮದ ಕಾಲವು ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಅಲ್ಲಿ ಸದ್ಯಕ್ಕೆ ನಿಮಗೆ ಈಗ ಗುರುಬಲ ಮೇ 15ವರೆಗೆ ಗುರುಬಲ ಇರುತ್ತೆ, ಆ ಬಳಿಕ ಗುರುಬಲನೂ ಇರೋದಿಲ್ಲ. ಗಮನಿಸ್ಕೊಳ್ಳಿ, ಆ ವಿವಾಹದ ಪ್ರಯತ್ನ ಇದ್ದರೆ ನೀವು ಆರಂಭದಲ್ಲಿ ಸ್ವಲ್ಪ ಮಾಡಿದರೆ ಪರವಾಗಿಲ್ಲ. ಈಗ ಮಾರ್ಚ್, ಏಪ್ರಿಲ್ ಈಗ ನಿಮಗೆ ಅವಕಾಶ ಇರುತ್ತೆ. ಮೇ 15ರ ಬಳಿಕ ನಿಮಗೆ ಗುರುಬಲನೂ ಇರೋದಿಲ್ಲ. ಆ ಬಳಿಕ ವಿವಾಹದ ಪ್ರಯತ್ನಕ್ಕೆ ವಿಘ್ನಗಳು, ವಿಳಂಬಗಳು ಬರ್ತವೆ. ಅಲ್ಲಿ ರಾಹು ನಿಮಗೆ ಪೂರಕವಾಗಿರೋದಿಲ್ಲ, ಕೇತು ನಿಮಗೆ ಅಲ್ಲಿ ಆ ಬಳಿಕ ನಿಮಗೆ ಕೇತುವಿನಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗುವಂಥ ಸಾಧ್ಯತೆ ಇರುತ್ತೆ. ಆರಂಭದಲ್ಲಿ ಕೇತು ನಿಮಗೆ ಅಲ್ಲಿ ನಿಮ್ಮ ಜನ್ಮದಲ್ಲೇ ಇರ್ತಾನೆ, ಆ ಬಳಿಕ ಆತನ ಒಂದು ಪರಿವರ್ತನೆಗಳು ಆದಾಗ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ಅಡೆತಡೆಗಳು, ವಿಘ್ನಗಳು, ವಿಳಂಬಗಳು ಬರ್ಬೋದು. ದಾಂಪತ್ಯದಲ್ಲಿ ಸ್ವಲ್ಪ ಹೊಂದಾಣಿಕೆ ಖಂಡಿತ ಬೇಕಾಗತ್ತೆ. ದಂಪತಿಗಳು ಸ್ವಲ್ಪ ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ವೈಯಕ್ತಿಕ ಜೀವನದ ಮೇಲೆ, ಕೌಟುಂಬಿಕ ಜೀವನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ನಿಮಗೆ ಬರ್ಬೋದು. ಈ ಕಾಲದಲ್ಲಿ ಸ್ವಲ್ಪ ಚಿಂತೆ, ದುಃಖ, ಭಯ ಎಲ್ಲ ಆಗ್ಬೋದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಆಗ್ಬೋದು, ಸ್ವಲ್ಪ ಅದರಲ್ಲಿ ವಿಳಂಬಗಳು, ವಿಶೇಷವಾಗಿ ಈ ಮನೆಗೆ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟ, ಫ್ಯಾಮಿಲಿಗೆ ಸಂಬಂಧಪಟ್ಟ ಏನಾದರೂ ಕೆಲಸ ಕಾರ್ಯಗಳು ಪದೇ ಪದೇ ವಿಘ್ನಗಳು, ವಿಳಂಬಗಳು ಬರ್ಬೋದು. ಹಾಗೆ ಇವನ್ನೆಲ್ಲ ಸ್ವಲ್ಪ ಸಂಯಮದಿಂದ ಕಾಪಾಡಿಕೊಳ್ಬೇಕಾಗತ್ತೆ ಈ ಕನ್ಯಾ ರಾಶಿಯವರು. ಅಲ್ಲದೆ ಕೊನೆಗೆ ಹೇಳ್ತಕ್ಕಂಥ ಈ ಶನಿ ಮಹಾತ್ಮನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಅನುಸರಿಸಬಹುದಾಗಿದೆ ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿ.
ತುಲಾರಾಶಿ ಒಂದು ಬಹಳ ಅದೃಷ್ಟಶಾಲಿ ರಾಶಿಗಳಂತ ಹೇಳ್ಬೋದು. ಯಾವ ರೀತಿ ವೃಷಭ ರಾಶಿಗೆ ಒಂದು ಅದೃಷ್ಟ ಅಂತ ಒಲಿದು ಬಂದಿದೆ, 30 ವರ್ಷಗಳ ಬಳಿಕ ವೃಷಭ ರಾಶಿಗೆ ಒಂದು ಬಂದಂತಹ ಅದೃಷ್ಟ ಏಕಕಾಲದಲ್ಲಿ ಶನಿ ಮತ್ತು ಗುರುವಿನ ಅನುಗ್ರಹ ಬರುವಂಥದ್ದು ಅನುಗ್ರಹ ಯಾವ ರೀತಿ ವೃಷಭ ರಾಶಿಗೆ ಬಂದಿದೆ, ಅದೇ ರೀತಿ ಈಗ ಅಲ್ಲಿ ತುಲಾರಾಶಿಗೂ ಬರ್ತಾ ಇದೆ. ಮಾರ್ಚ್ ಅಂತ್ಯದಲ್ಲಿ ಏಪ್ರಿಲ್ ತಿಂಗಳ ಆರಂಭದಲ್ಲಿ ಶನಿ ಮಹಾತ್ಮರ ವರದಾನ, ಮೇ ತಿಂಗಳ ಮಧ್ಯದಿಂದ ಗುರುವಿನ ವಿಶೇಷವಾದ ವರದಾನ. ಹಾಗಾಗಿ ಪ್ರಬಲವಾದ 2 ಗ್ರಹಗಳ ಒಂದು ಲಾಭವನ್ನು ಪಡೆಯುವಂಥ 2ನೇ ರಾಶಿ ತುಲಾರಾಶಿ ಆಗಿರುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಈ ಕಾಲದಲ್ಲಿ ಅನೇಕ ರೀತಿಯ ಲಾಭ ಆದಾಯಗಳು ಆಗಲಿವೆ. ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಬರುವಂಥ ಮಹಾತ್ಮರು ಲಾಭವನ್ನು, ಯಶವನ್ನು, ಸುಖವನ್ನು, ಜಯವನ್ನು ಕೊಡಲಿದ್ದಾರೆ. ಹಿಂದೆ ನಿಮಗೆ ಆದಂಥ ಎಲ್ಲ ಕಷ್ಟ ನಷ್ಟಗಳು ಈಗ ಭರ್ತಿ ಆಗುತ್ತೆ. ಹಿಂದೆ ಯಾವುದರಿಂದ ಲಾಸ್ ಆಗಿತ್ತು ಅದೇ ಮೂಲದಿಂದ ನಿಮಗೆ ಲಾಭ ಆಗುತ್ತೆ. ಹಿಂದೆ ಕಳೆದು ಹೋಗಿದ ವಸ್ತುಗಳು ಸಿಗ್ಬೋದು, ಹಿಂದೆ ಕಳೆದಂಥ ನೆಮ್ಮದಿ ನಿಮಗೆ ಮತ್ತೆ ಮರಳಿ ಸಿಗ್ಬೋದು. ಅಥವಾ ದಾಂಪತ್ಯದಲ್ಲಿ ಹಿಂದೆ ಆದಂಥ ವಿವಾದಗಳು ಈಗ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ದಂಪತಿಗಳ ಮಧ್ಯೆ ಒಮ್ಮತ ಬಿಡುವಂಥದ್ದು, ಅಥವಾ ಹಿಂದೆ ಕೆಲವರು ಬೇರ್ಪಟ್ಟಂತಹ ನಿಮ್ಮ ಮಿತ್ರರಾಗಲಿ ಬಂಧುಗಳಾಗಲಿ ಈಗ ನಿಮ್ಮ ಜೊತೆಗೆ ಕೈ ಜೋಡಿಸುವಂಥದ್ದು. ಈ ರೀತಿ ಅನೇಕ ರೀತಿಯ ಒಗ್ಗೂಡುವ ಕೆಲಸಗಳು ಆಗ್ತವೆ. ಅನೇಕ ರೀತಿಯ ನಿಮಗೆ ಲಾಭ ಕೊಡುವಂಥ ವಿಚಾರಗಳು ಮನೆಯಲ್ಲೂ ಆಗುತ್ತೆ, ವ್ಯಾಪಾರದಲ್ಲೂ ಆಗುತ್ತೆ, ವೃತ್ತಿಯಲ್ಲಿ ನಿಮಗೆ ಬಡ್ತಿ ಸಿಗ್ಬೋದು. ವಿದ್ಯಾರ್ಥಿಗಳಿದ್ರೆ ತುಲಾರಾಶಿಯವರು ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಸೀಟುಗಳು ಸಿಗೋದಾಗಲಿ, ಅವರೊಂದು ಉನ್ನತ ಶಿಕ್ಷಣಕ್ಕೆ ವ್ಯವಸ್ಥೆ ಆಗುವಂಥದ್ದಾಗಲಿ, ಹಿಂದೆ ನಿಮಗೆ ರಿಜೆಕ್ಟ್ ಆಗಿದ್ದ ಕೆಲವು ಇನ್ಸ್ಟಿಟ್ಯೂಟ್ಗಳಲ್ಲಿ ಈಗ ಮತ್ತೆ ಸೀಟು ಸಿಗುವಂಥ ಅವಕಾಶ, ಉನ್ನತ ವ್ಯಾಸಂಗ ಮಾಡಲಿಕ್ಕೆ, ವಿದೇಶದ ಉದ್ಯೋಗ ಮಾಡಲಿಕ್ಕೆ ಅಥವಾ ಸ್ವದೇಶದಲ್ಲಿ ಏನಾದರೂ ನೀವು ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಅನೇಕ ಅವಕಾಶಗಳು ಬರಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ, ಕೃಷಿಕರಿಗೆ ಕೃಷಿ ಚಟುವಟಿಕೆ ಪ್ರಗತಿ. ಈ ರೀತಿ ನಿಮ್ಮ ವೃತ್ತಿ, ಉದ್ಯೋಗ ಅಥವಾ ವ್ಯಾಪಾರ ಯಾವುದೇ ಇರಲಿ ಆ ಎಲ್ಲ ರಂಗದಲ್ಲೂ ಮಹಾತ್ಮರು ಈಗ ನಿಮಗೆ 2 ವರ್ಷ 1 ತಿಂಗಳ ಕಾಲ ಅಂದರೆ 2027 ಜೂನ್ 3ರವರೆಗೂ ನಿಮಗೆ ಮಹಾತ್ಮರ ಅನುಗ್ರಹ ಷಷ್ಠದಲ್ಲಿ ಬಂದಿದೆ. ಅಪರೂಪಕ್ಕೆ ಬರುವಂತಹ ಘಟನೆ ಅನೇಕ ರೀತಿಯ ಲಾಭ ಆದಾಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ಸಾರ್ವಜನಿಕ ಜೀವನದಲ್ಲಿ ಯಾರ್ಯಾರು ಇರ್ತಾರೆ ತುಲಾರಾಶಿಯವರು, ಉದಾಹರಣೆಗೆ ಈ ರಾಜಕೀಯ ಇರ್ಬೋದು, ಸರ್ಕಾರಿ ಮೂಲದ್ದಿರ್ಬೋದು, ಅಥವಾ ಇನ್ನಿತರ ಯಾವುದೇ ನಟನಾ ಕ್ಷೇತ್ರ, TV, ಸಿನಿಮಾ, ಮಾಧ್ಯಮ, ಸೆಲೆಬ್ರಿಟಿ ಅಂತ ನಾವು ಹೇಗೆ ಕರಿತೀವಲ್ಲ ಅಂಥವರಲ್ಲಿ ಯಾರಿರ್ತಾರೆ ಅವರಿಗೆ ಈಗ ವಿಶೇಷವಾದ ಅವಕಾಶಗಳು ಮಹಾತ್ಮರು ಮಾಡಿಕೊಡ್ತಾರೆ. ಅವರಿಗೆ ಹಿಂದೆ ಮಿಸ್ ಆಗಿದ್ದ ಅವಕಾಶಗಳು ಸಿಗ್ಬೋದು, ಅಥವಾ ಹಿಂದಿಗಿಂತ ಹೆಚ್ಚಿನ ಜನಪ್ರಿಯತೆ, ಪಾಪ್ಯುಲಾರಿಟಿ ಎಲ್ಲ ಸಿಗುವಂಥದ್ದು. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದವರಿಗೆ ಅನೇಕ ರೀತಿಯ ಆದಾಯಗಳು ಬರುವಂಥದ್ದು, ಅಥವಾ ಉತ್ತಮವಾದ ಪ್ರಭಾವಶಾಲಿ ವ್ಯಕ್ತಿಗಳ ಒಂದು ಪರಿಚಯ ಆಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ಕೊಡ್ತಾ ಇದ್ದಾರೆ. ಇದೇ ಕಾಲದಲ್ಲಿ ನಿಮಗೆ ಕೇತುವಿನ ವಿಶೇಷವಾದ ಅನುಗ್ರಹದ ಕಾರಣ ಯಾರಿಗೆ ವಿದೇಶಕ್ಕೆ ಹೋಗಬೇಕು, ವಿದೇಶದಲ್ಲಿ ಏನಾದರೂ ಉದ್ಯೋಗ ಮಾಡಬೇಕು, ವಿದೇಶದಲ್ಲಿ ಶಿಕ್ಷಣ ಪಡೆಯಬೇಕು, ವಿದೇಶದಲ್ಲಿ ಉದ್ಯಮ ಮಾಡಬೇಕು ಅನ್ನೋ ಏನೇನೋ ನಿಮ್ಮ ಕನಸಿದೆ ಅಂಥ ಒಂದು ವಿದೇಶಕ್ಕೆ ಮೂಲದ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ಅನೇಕ ರೀತಿಯ ನಿಮಗೆ ಶುಭ ಫಲಗಳು ಸಿದ್ಧಿಯಾಗಲಿವೆ. ನಿಮ್ಮ ಕನಸು ಗುರಿ ಈಗ ನನಸಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಅವೆಲ್ಲವೂ ನಿಮಗೆ ಈಗ ಸಿದ್ಧಿ ಆಗುತ್ತೆ. ನಿಮ್ಮ ಮನೆಯ ಸದಸ್ಯರಿಗೂ ಈ ತುಲಾರಾಶಿಯವರು ಯಾರು ಇರ್ತಾರೆ ಅವರ ಮನೆ ಉದಾಹರಣೆಗೆ ಗಂಡನಿಗೆ ತುಲಾರಾಶಿ ಹೆಂಡತಿಗೋ ಮಕ್ಕಳಿಗೋ ಅಥವಾ ಪತ್ನಿಗೆ ಇದ್ದರೆ ಆ ಒಂದು ಪತಿಗೂ ಅಥವಾ ಮಕ್ಕಳಿಗೂ, ಹಾಗಾಗಿ ನಿಮ್ಮ ಮನೆಯ ಸದಸ್ಯರಿಗೂ ನಿಮ್ಮ ಒಂದು ಈ ಶನಿ ಮಹಾತ್ಮರ ಅನುಗ್ರಹ ಸಹಾಯಕ್ಕೆ ಆಗಲಿದೆ. ಅವರಿಗೆ ಅವರ ಒಂದು ಕನಸು ನನಸಾಗಲಿಕ್ಕೆ ಸಹ ನಿಮ್ಮ ಒಂದು ಅದೃಷ್ಟ ಅವರಿಗೆ ಸಹಾಯ ಮಾಡುತ್ತೆ. ಇನ್ನು ಹಲವರಿಗೆ ಹಿಂದೆ ಶತ್ರುತ್ವಗಳು ಮಾಡಿದಂಥ ಜನರು ಈಗ ಮಿತ್ರರಾಗ್ತಾರೆ, ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡವರು ಈಗ ನಿಮ್ಮ ಒಂದು ಸಾಮೀಪ್ಯಕ್ಕೆ ಬರ್ತಾರೆ. ಅದು ಯಾವುದೇ ಕಾರಣದಿಂದ ಭಿನ್ನಾಭಿಪ್ರಾಯ ಬಂದಂಥ ಬಂಧುಗಳಾಗಲಿ ಮಿತ್ರರಾಗಲಿ ನಿಮ್ಮನ್ನು ಈಗ ಸೇರಿಕೊಳ್ಳುತ್ತದೆ, ಅಥವಾ ಹಿಂದೆ ನಿಮ್ಮನ್ನು ನಿಂದೆ ಮಾಡಿದವರೇ ನಿಮ್ಮನ್ನು ಈಗ ಹೊಗಳುತ್ತಾರೆ ಅಂತ ಘಟನೆಗಳು. ಇನ್ನು ಹಲವಾರು ಸಾಧಕರಿಗೆ, ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಿತರ ವರ್ಗದವರಿಗೆ ಸಹ ಈಗ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳು ದೊರೆಯುತ್ತವೆ. ಅಥವಾ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಹಲವಾರು ಸ್ಪರ್ಧೆಗಳಲ್ಲಿ ಅಥವಾ ಕ್ರೀಡಾಕೂಟ ಇತ್ಯಾದಿಗಳ ಭಾಗವಹಿಸೋರಿಗೆ ಸಹ ಅನೇಕ ರೀತಿಯ ಒಂದು ಬಹುಮಾನಗಳು, ಸನ್ಮಾನಗಳು ಈ ಕಾಲದಲ್ಲಿ ಆಗುವಂಥದ್ದು ಮಹಾತ್ಮರ ಅನುಗ್ರಹದಿಂದ ಆಗುತ್ತೆ. ಐಶ್ವರ್ಯ ಪ್ರಾಪ್ತಿ ಅಂದರೆ ಧನ ಕನಕಗಳ ಸಮೃದ್ಧಿ ಆಗುತ್ತೆ. ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ಮನೆಯಲ್ಲಿ ಶುಭ ಸಮಾರಂಭಗಳು ಆಗುವಂಥದ್ದು, ಯಾತ್ರೆ ಪ್ರವಾಸ ಹೋಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ತುಲಾರಾಶಿಯವರು ನಿರೀಕ್ಷೆ ಮಾಡಬಹುದಾಗಿ ಮಹಾತ್ಮರ ಅನುಗ್ರಹದಿಂದ ಅತ್ಯುತ್ತಮ ಫಲ ಕೊಡುವಂಥ 2ನೇ ರಾಶಿ ನಿಮ್ಮದಾಗಿರುವಂಥದ್ದು. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳಂಥ ತುಲಾರಾಶಿಯವರು ಕೊನೆಗೆ ಹೇಳತಕ್ಕಂಥ ಮಹಾತ್ಮರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ದಾನ ಧರ್ಮಗಳನ್ನು ಮಾಡಬಹುದಾಗಿದೆ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಒಂದು ಶನಿ ಮಹಾತ್ಮರ ಚಲನೆ ಅಷ್ಟೊಂದು ಪೂರಕವಾಗಿಲ್ಲ. ಇಷ್ಟು ದಿನ ಇದ್ದಂಥ ಚಲನೆ ಚತುರ್ಥದಲ್ಲಿ, ಈಗ ಇದ್ದಂಥ ಚಲನೆ ಪಂಚಮದಲ್ಲಿ, ಅಂದರೆ 4, 5ರ ಸ್ಥಾನ ಯಾವಾಗಲೂ ಅಷ್ಟು ಉತ್ತಮ ಅಲ್ಲ. ಪಂಚಮದ ಶನಿ ಅನೇಕ ರೀತಿಯ ಒಂದು ನಮಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡೂ ರೀತಿ ಇದೆ. ಕೆಲವೊಬ್ಬರಿಗೆ ಡೈರೆಕ್ಟ್ ಅಂತ ಹೇಳಿದ್ದೇನೆ, ಕೆಲವರಿಗೆ ಇಂಡೈರೆಕ್ಟ್ ಬರ್ಬೋದು ಅಂತ ಹೇಳಿದ್ದೇನೆ. ಆದರೆ ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಎರಡೂ ಬರುತ್ತೆ. ಈಗ ನಿಮಗೂ ಸ್ವಂತಕ್ಕೂ ಬರುತ್ತೆ, ಜೊತೆಗೆ ನಿಮ್ಮ ಮನೆ ಅವಲಂಬಿತ ನಿಮ್ಮ ಮಕ್ಕಳು ಅಥವಾ ಪತ್ನಿಗೂ ಬರ್ಬೋದು. ಅದೇ ರೀತಿ ನಿಮ್ಮ ಜೊತೆ ಕೆಲಸ ಮಾಡೋದ್ರಿಂದಲೂ ಬರ್ಬೋದು. ನಿಮಗೆ ಯಾರೋ ಮೂಲಕನೂ ನಿಮಗೆ ಇಂಥ ಪ್ರತ್ಯಕ್ಷ ಮತ್ತು ಪರೋಕ್ಷವಾದ ತೊಂದರೆಗಳು ಬರ್ಬೋದಾಗಿದೆ.
ಹಣಕಾಸಿಗೆ ಸಂಬಂಧಪಟ್ಟು ನಿಮಗೆ ಈಗ ಅಷ್ಟೊಂದು ಉತ್ತಮವಿಲ್ಲ. ವೃಶ್ಚಿಕ ಹಣಕಾಸಿನ ಸ್ವಲ್ಪ ಕಷ್ಟ ನಷ್ಟಗಳು ಆಗುವಂಥದ್ದು. ಜೊತೆಗೆ ಅನೇಕ ರೀತಿಯ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ತವೆ. ಹಿಂದೆ ಮಾಡಿದ ಯಾವುದೇ ರೀತಿಯ ಅನಾಚಾರಗಳು, ಭ್ರಷ್ಟಾಚಾರಗಳು, ವಂಚನೆ, ಮೋಸ ಯಾವುದರೆ ಅವೆಲ್ಲ ಈಗ ಬೆಳಕಿಗೆ ಬರುತ್ತವೆ. ಅದೆಲ್ಲ ಬೆಳಕಿಗೆ ಬಂದು ನಿಮ್ಮ ಮೇಲೆ ಕಾನೂನು ಕ್ರಮ ಆಗೋದಾಗಲಿ, ನಿಮ್ಮ ಮೇಲೆ ಏನಾದರೂ ಸರ್ಕಾರದ ಮೂಲಕ ನ್ಯಾಯಾಲಯದ ಮೂಲಕ ಅದಕ್ಕೆ ಕೇಸುಗಳು ದಾಖಲಾಗೋದಾಗಲಿ, ಇನ್ನು ಕೆಲವರಿಗೆ ಬಂಧನ ಯೋಗ, ಬಂಧನ ಅಂದರೆ ಅರೆಸ್ಟ್ ಆಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಬರ್ಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ಈ ಸವಾಲುಗಳು ಇರುವಂಥದ್ದು ಶನಿ ಮಹಾತ್ಮರ ಪರೀಕ್ಷೆ ಇದೆ. ಪಂಚಮದ ಶನಿ ಕೆಲವೊಂದು ಬಾರಿ ಉಗ್ರವಾಗಿರ್ತವೆ. ಅಂದರೆ ನಿಮ್ಮ ರಾಶಿ ಅಥವಾ ಕುಂಡಲಿಯಲ್ಲಿ ಉದಾಹರಣೆಗೆ ಕುರರ ದಶೆ, ಯಾರಿಗೆ ರಾಹು ದಶೆ ನಡೀತಿದೆ, ಯಾರಿಗೆ ಶನಿ ದಶೆ ನಡೀತಿದೆ, ಅದು ಯಾರಿಗೆ ಮಂಗಳ ದಶೆ ನಡೀತಿದೆ, ಅಥವಾ ಯಾರಿಗೆ ಅವರ ಜನ್ಮ ಕುಂಡಲಿ ವ್ಯತಿರಿಕ್ತವಾದ ಪಾಪಸ್ಥಾನದಲ್ಲಿ ಶನಿ ಅಥವಾ ಇನ್ನಿತರ ಗ್ರಹಗಳು ಇದ್ದಾವೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಕುಂಡಲಿ ಇದ್ದರೆ ಆ ಪರಿಣಾಮ ಇನ್ನಷ್ಟು ಉಗ್ರವಾಗಿ ಆಗ್ಬೋದು ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ನೀವು ಈ ಕಾಲದಲ್ಲಿ ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳಾಗುವಂಥದ್ದು, ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಜೊತೆಗೆ ಅತಿಯಾದ ಒಂದು ಆಸೆಗೆ ಒಳಗೆ ಅಲ್ಲಿ ಇದ್ದಂಥ ಒಂದು ಅಸಲು ಬಡ್ಡಿ ಅದು ಯಾವುದೂ ಇಲ್ಲದಂತೆ ಹಣ ನಿಮ್ಮ ನಾಶ ಆಗುವಂಥದ್ದೆಲ್ಲ ಆಗುತ್ತೆ. ಇನ್ನು ಮನಸ್ಸಿಗೆ ಸ್ವಲ್ಪ ವ್ಯಥೆ ಚಿಂತೆಗಳು ಜಾಸ್ತಿ ಆಗುತ್ತೆ. ಮನಸ್ಸಲ್ಲಿ ಭಯ ಆತಂಕ ಹೆಚ್ಚಾಗುತ್ತೆ. ಯಾರಾದರೂ ನಮಗೆ ಏನಾದರೂ ಮಾಡ್ತಾರೋ, ಅದು ಯಾರಿಂದ ನಮಗೆ ತೊಂದರೆ ಆಗುತ್ತಾ, ಅದು ನನ್ನ ಮೇಲೆ ಏನಾದರೂ ಕೇಸ್ ಬರುತ್ತಾ, ಇಂಥದ್ದು ಒಂದು ಗಿಲ್ಟಿ ಫೀಲಿಂಗ್ ಅಂತ ಹೇಳ್ತಾರೆ. ಅಂಥ ಒಂದು ಅಪರಾಧ ಮತ್ತು ತಪ್ಪಿತಸ್ಥ ಮನೋಭಾವ, ಅಪರಾಧದಿಂದ ತಪ್ಪಿಸ್ಥ ಮನೋಭಾವ ಎಲ್ಲ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿದ್ರಾಹೀನತೆ, ಮನಸ್ಸಲ್ಲಿ ಒತ್ತಡ ಹೆಚ್ಚಳಾಗುತ್ತೆ. ಇನ್ನು ಈ ಕಾಲದಲ್ಲಿ ಯಾರಿಗೆ ತಂದೆ ಮತ್ತು ಮಕ್ಕಳ ಬಾಂಧವ್ಯ ತುಂಬ ಹದಗೆಡುತ್ತೆ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಪುತ್ರ ವೈರಮ್ ಅಂತ ಬಂದಿದೆ. ಪುತ್ರ ವೈರಮ್ ಅಂದರೆ ಅಲ್ಲಿ ತಂದೆ ಮತ್ತು ಮಕ್ಕಳ ಬಾಂಧವ್ಯಲ್ಲಿ ಹದಗೆಡುತ್ತೆ. ತಂದೆ ಮಕ್ಕಳ ಬಾಂಧವ್ಯ ಹದಗೆಡುತ್ತೆ. ನೀವು ಹೇಳಿದ ಮಾತನ್ನು ಮಕ್ಕಳು ಕೇಳೋದಿಲ್ಲ, ಮಕ್ಕಳು ಹೇಳೋದು ನಿಮಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಪರಸ್ಪರ ಭಿನ್ನಾಭಿಪ್ರಾಯ ಬರುವಂಥದ್ದು. ಹಾಗಾಗಿ ಮಕ್ಕಳು ಮತ್ತು ತಂದೆ ಮತ್ತು ಅದು ತಾಯಿ ಮಕ್ಕಳ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಬರುವಂಥದ್ದು. ಅದೇ ರೀತಿ ನಿಮ್ಮ ಮಕ್ಕಳು ಈಗ ಏನಾದರೂ ಒಂದು ಅಪಚಾರ, ಅನಾಚಾರ ಅಥವಾ ಏನಾದರೂ ಒಂದು ಕಾನೂನು ವಿರೋಧವಂಥ ಕೆಲಸ ಕಾರ್ಯಗಳನ್ನು ಮಾಡೋದಾಗಲಿ, ಅಥವಾ ಇನ್ನೊಂದು ಸಾಮಾಜಿಕವಾಗಿ ಇದ್ದ ಮಾನ ಹಾನಿಕರವಾದ ಘಟನೆಗಳನ್ನು ಮಾಡೋದಾಗಲಿ, ಅದೆಲ್ಲ ಮಾಡಿ ಅದರ ಮೂಲಕ ನಿಮಗೂ ಅದರ ಹಾನಿ ತಟ್ಟುತ್ತೆ ಅಥವಾ ನಿಮಗೂ ಅದರ ಅವಮಾನಗಳು ನಿಮಗೆ ಆಗುತ್ತೆ. ಹಾಗೆ ಮಕ್ಕಳ ಮೂಲಕ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ. ಅದು ಕೆಲವೊಬ್ಬರಿಗೆ ಅವರ ಮಕ್ಕಳ ಜಾತಕದಲ್ಲೂ ಮಕ್ಕಳ ಒಂದು ಕುಂಡಲಿನಲ್ಲೂ ಅಂಥ ಕೆಟ್ಟ ದಶೆ, ಕೆಟ್ಟ ಭಕ್ತಿಗಳಲ್ಲಿ ನಡೀತಾ ಇದ್ದರೆ ಅಂತಹ ಮಕ್ಕಳಿಗೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ತೊಂದರೆ ಬರ್ಬೋದು, ವೈಯಕ್ತಿಕವಾಗಿ ತೊಂದರೆಗಳು ಬರ್ಬೋದು, ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು, ಅಥವಾ ಅವರ ಒಂದು ಶಾಲಾ ಕಾಲೇಜು ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅವರೇನಾದರೂ ಒಂದು ಅಪಚಾರಗಳನ್ನು ಮಾಡಿ ಅಲ್ಲಿ ಅವರಿಗೆ ಅದನ್ನು ಸಸ್ಪೆಂಡ್ ಮಾಡೋದಾಗಲಿ, ಡಿಬಾರ್ ಮಾಡೋದಾಗಲಿ, ಇವೆಲ್ಲ ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ವೈಯಕ್ತಿಕವಾಗಿಯೂ ತೊಂದರೆ ಇದೆ, ಆರ್ಥಿಕವಾಗಿಯೂ ತೊಂದರೆ ಇದೆ, ಜೊತೆಗೆ ಅವರ ಒಂದು ಸಾಮಾಜಿಕ ಜೀವನದ ಮೇಲೂ ತೊಂದರೆ ಬರ್ಬೋದು, ಜೊತೆಗೆ ಸಾಂಸಾರಿಕದಲ್ಲಿ ತಂದೆ ಮಕ್ಕಳು ಅಥವಾ ಅವರ ಒಂದು ಅವಲಂಬಿತರ ಮೇಲೆ ಸ್ವಲ್ಪ ಏನೇನೋ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ವ್ಯಥೆ ಹೆಚ್ಚಳಾಗುವಂಥದ್ದು, ಜೊತೆಗೆ ಕೆಲವೊಬ್ಬರು ನಿಮಗೆ ಹಿತಶತ್ರುಗಳು ಅಥವಾ ಗುಪ್ತ ಶತ್ರುಗಳು ಸಹ ನಿಮ್ಮ ವಿರುದ್ಧವಾದ ಸಂಚನ್ನು ಮಾಡ್ಬೋದು. ಅಂದರೆ ನಿಮ್ಮ ಜೊತೆಗೆ ಇದ್ದುಕೊಂಡೇ ನಿಮಗೆ ಕೆಟ್ಟದ್ದನ್ನು ಮಾಡೋದು. ವಿಶೇಷವಾಗಿ ಕಿರಿಯ ವಯಸ್ಸಿನಿಂದ ನಿಮಗೆ ಸ್ವಲ್ಪ ತೊಂದರೆ ಜಾಸ್ತಿ ಬರುತ್ತೆ. ನಿಮಗಿಂತ ಜೂನಿಯರ್ಗಳು ಅಥವಾ ಕಿರಿಯ ವಯಸ್ಸಿನ ಇರ್ತಾರೆ, ಅಂಥವರಿಂದ ಈಗ ತೊಂದರೆಗಳು ಬರುವಂಥದ್ದು ಜಾಸ್ತಿ ಇರುತ್ತೆ. ಆದರೆ ನಿಮ್ಮ ಒಂದು ವೈಯಕ್ತಿಕ ವರ್ಚಸ್ಸಿಗೆ, ನಿಮ್ಮ ಒಂದು ಸಾಮಾಜಿಕ ಘನತೆಗೆ, ಜೊತೆಗೆ ನಿಮ್ಮ ಒಂದು ಹಣಕಾಸಿನ ವ್ಯವಸ್ಥೆಗೆ ಎಲ್ಲದಕ್ಕೂ ಮೂಲಕ್ಕೆ ಏಟು ಬೀಳುತ್ತೆ ಹೇಳ್ತಾರೆ. ಅಂಥ ಒಂದು ಮೂಲಕ್ಕೆ ಏಟು ಬೀಳುವಂಥ ಘಟನೆಗಳು ಪಂಚಮ ಶನಿಯಿಂದ ವೃಶ್ಚಿಕ ರಾಶಿಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ನೀವು ಅವರಿಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಕೊನೆಗೆ ಹೇಳ್ತಕ್ಕಂಥ ಈ ಮಹಾತ್ಮರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಮಾಡಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಮುಂದೆ ಧನುಸು ರಾಶಿ. ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ ಅರ್ಧಾಷ್ಟಮ ಚಲನೆ, ಅಂದರೆ 4ರ ಸ್ಥಾನ ನಿಮ್ಮ ರಾಶಿಯಿಂದ 4ನೇ ರಾಶಿ ಆಗಿರುತ್ತೆ. ಧನು, ಮಕರ, ಕುಂಭ, ಮೀನ ಅಂದರೆ 4ನೇ ರಾಶಿ. 4ನೇ ರಾಶಿಯಲ್ಲಿ ಅಲ್ಲಿ ಸ್ವಲ್ಪ ನಿಮಗೆ ಸಂಕಷ್ಟ ಫಲ ವ್ಯಕ್ತವಾಗುತ್ತೆ. ನಾನು ಹೇಳಿದ್ದೇನೆ, ಅಷ್ಟಮ ಪಂಚಮ ಶನಿಗಳು ಸ್ವಲ್ಪ ಹೆಚ್ಚಿನ ಸೋಲನ್ನು ವೈಯಕ್ತಿಕವಾಗಿ ಸ್ವಲ್ಪ ಅಡ್ಡ ಪರಿಣಾಮವನ್ನು ಜಾಸ್ತಿ ಕೊಡ್ತಾ ಇರ್ತದೆ. ಇಲ್ಲ ವಿಶೇಷವಾಗಿ ನಿಮಗೆ ಈ ಕಾಲದಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಅದರಲ್ಲೂ ವಿಶೇಷವಾಗಿ ಹೊಟ್ಟೆ ನೋವು, ಹೊಟ್ಟೆಗೆ ಸಂಬಂಧಪಟ್ಟದ್ದು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಕರುಳು, ಇಂಟೆಸ್ಟೈನ್ ಅಂತ ಹೇಳ್ತಾರೆ, ಕರುಳಿಗೆ ಸಂಬಂಧಪಟ್ಟ ತೊಂದರೆಗಳು, ಅಥವಾ ಕೆಲವರಿಗೆ ಪೈಲ್ಸ್ನಂಥ ಸಮಸ್ಯೆಗಳು, ಇನ್ನು ಕೆಲವರಿಗೆ ಈ ಗ್ಯಾಸ್ಟ್ರೈಟಿಸ್, ಆಸಿಡಿಟಿ ಇತ್ಯಾದಿಗಳು ಆಗುವಂಥದ್ದು, ಇನ್ನು ಕೆಲವರಿಗೆ ಕಾನ್ಸ್ಟಿಪೇಷನ್ ಇದ್ದ ಸಮಸ್ಯೆಗಳು ಹೆಚ್ಚಳಾಗುವಂಥದ್ದು. ಈ ರೀತಿ ಅನೇಕ ರೀತಿಯ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೆ. ಜೊತೆಗೆ ಯಾವುದೇ ರೀತಿಯ ಒಂದು ನೀವು ಕೆಲಸದ ಪ್ರಯತ್ನಗಳಲ್ಲಿ ಏನು ಪ್ರಯತ್ನ ಮಾಡಿರ್ಬೋದು, ಅದು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಅಥವಾ ಸ್ವಂತದ ಯಾವುದೇ ಕೆಲಸಗಳು, ಅಲ್ಲಿ ವಿಘ್ನಗಳು ಮತ್ತು ವಿಳಂಬಗಳು ಜಾಸ್ತಿ ಆಗುತ್ತೆ. ಪದೇ ಪದೇ ಅಲ್ಲಿ ವಿಘ್ನಗಳು ಬರುವಂಥದ್ದು, ಒಂದು ಬಾರಿ ಹೋಗೋದ ಕೆಲಸಗಳಿಗೆ 10 ಬಾರಿ ಹೋದ ಕೆಲಸಗಳು ಆಗದಿರುವಂಥದ್ದು. ಜೊತೆಗೆ ಈಗಲೇ ಸಿಗಬೇಕಾದಂಥ ದಾಖಲೆ ಪತ್ರ, ಇನ್ನೇತನಾದರೂ ನಿಮಗೆ ವಿಚಾರಗಳು ಅವೆಲ್ಲವೂ ತಿಂಗಳಾನುಗಟ್ಟಲೆ ಸಿಗದೇ ಇರುವಂಥದ್ದು, ಸಣ್ಣ ಪುಟ್ಟ ಯಾವುದೇ ಟೆಕ್ನಿಕಲ್ ಇಶ್ಯೂಗಳು ಬಂದು ಅವೆಲ್ಲವೂ ಹೋಲ್ಡ್ ಆಗುವಂಥದ್ದು, ರಿಜೆಕ್ಟ್ ಆಗುವಂಥದ್ದು, ಇವೆಲ್ಲ ಘಟನೆಗಳು ಆಗುತ್ತವೆ. ಜೊತೆಗೆ ಬಂಧು ಮತ್ತು ಮಿತ್ರರ ಜೊತೆಗೆ ಈಗ ಸಂಬಂಧ ಹದಗೆಡುತ್ತೆ. ಬಂಧುಗಳು ಮತ್ತು ಮಿತ್ರರ ಜೊತೆಗೆ ಸಂಬಂಧ ಹದಗೆಡೋದು, ಅವರು ನಿಮ್ಮ ಯಾವುದೇ ಒಂದು ಸಣ್ಣ ಮಾತಿನಿಂದ ಅವರು ಅಪಾರ್ಥ ಮಾಡಿಕೊಳ್ಳೋದು, ಅಥವಾ ಅವರು ಹೇಳಿದ ಮಾತು ನೀವು ಅಪಾರ್ಥ ಮಾಡೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಅಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗಿ ಅಲ್ಲಿ ಬಂಧು ಮಿತ್ರರ ಜೊತೆಗೆ ನಿಮಗೆ ವಿಭಿನ್ನ ಅಭಿಪ್ರಾಯಗಳು ಬರುವಂಥದ್ದು.
ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅದರಲ್ಲಿ ನಿಮಗೆ ಮೂರನೇ ವ್ಯಕ್ತಿಗಳ ಕೈವಾಡದಿಂದ ಆ ಕೆಲಸ ಕಾರ್ಯಗಳಲ್ಲಿ ಏನೋ ತೊಂದರೆಗಳು ಬರುತ್ತದೆ. ಅಂದರೆ ನೀವು ಒಂದು ಪ್ರಯತ್ನವನ್ನು ಮಾಡಿರ್ತೀರ, ಅದರಲ್ಲಿ ಯಾರ್ದೋ ಒಂದು ಅಡ್ಡಗಾಲು ಬರುತ್ತೆ. ಆ ಅಡ್ಡಗಾಲು ಬಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಂಗ ಆಗುವಂಥದ್ದು, ಆಶಾಭಂಗ ಅಂತ ಹೇಳಿದ್ರೆ ಆಶಾಭಂಗ ಆಗುವಂಥದ್ದೆಲ್ಲ ಸಾಧ್ಯ ಇರುತ್ತೆ. ಇನ್ನು ಸಾಂಸಾರಿಕವಾಗಿ ಸ್ವಲ್ಪ ಅತೃಪ್ತಿ ಭಿನ್ನತೆಗಳು ಕಾಣ್ತವೆ. ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರುತ್ತೆ. ಅಂದರೆ ನಿಮ್ಮ ಅಭಿಪ್ರಾಯವನ್ನು ಈಗ ಎಲ್ಲರೂ ವಿರೋಧಿಸ್ತಾರೆ. ಅದು ಮನೆ ಮಕ್ಕಳು ಇರ್ಬೋದು, ಹೆಂಡತಿ ಇರ್ಬೋದು, ನಿಮ್ಮ ಸಹೋದ್ಯೋಗಿಗಳು ಇರ್ಬೋದು, ಮೇಲಾಧಿಕಾರಿ ಇರ್ಬೋದು, ಎಲ್ಲರೂ ನಿಮ್ಮ ಅಭಿಪ್ರಾಯವನ್ನು ಈಗ ವಿರೋಧಿಸುವಂಥ ಒಂದು ಘಟನೆಗಳು ಪದೇ ಪದೇ ಆಗುತ್ತೆ. ಯಾವಾಗ ನಮ್ಮಲ್ಲಿ ವಿರೋಧ ಬರುತ್ತೋ ಅಲ್ಲಿ ಆಟೋಮೆಟಿಕ್ಕಾಗಿ ದುಃಖ ಅಥವಾ ಚಿಂತೆಗಳು ನಮಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅಂತಹ ಒಂದು ಸನ್ನಿವೇಶಗಳು ಈ ಕಾಲದಲ್ಲಿ ನಮಗೆ ಬರುತ್ತೆ. ಸುಖನಾಶ ಯೋಗ ಅಂತ, ಸುಖನಾಶ ಅಂದರೆ ನಾವು ಯಾವುದು ತುಂಬ ಒಂದು ತೃಪ್ತಿ ಪಡುವಂತಹ ಘಟನೆಗಳು ಅಲ್ಲಿ ಏನಾದರೂ ಅತೃಪ್ತಿ ಬಿಡುತ್ತೆ. ಯಾವುದೇ ಒಂದು ನಾವು ಒಂದು ಕಂಟೆಂಟ್ಮೆಂಟ್ ಅಂತ ಸ್ಥಿತಿಗೆ ಬಂದಾಗ ತಕ್ಷಣ ಅಲ್ಲಿ ಇನ್ನೇನಾದ್ರು ಒಂದು ಅಡ್ಡ ಪರಿಣಾಮಗಳು, ಇನ್ನೇನೋ ಒಂದು ಕೆಟ್ಟ ಘಟನೆಗಳು ಒಂದು ಆ ಒಂದು ಸುಖನಾಶ ಅಥವಾ ಒಂದು ಶಾಂತಿ ನಾಶ ಆಗುತ್ತೆ. ಹಾಗಾಗಿ ಆ ಬಗ್ಗೆ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿಯಿಂದ ಸ್ವಲ್ಪ ವ್ಯತಿರಿಕ್ತ ಪರಿಣಾಮಗಳಿರುವ ಕಾರಣ ನೀವು ಈ ಕಾಲದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಣಕಾಸಿನ ಮೇಲೆ ಅಷ್ಟೇನು ತೊಂದರೆ ಇಲ್ಲ, ಹಣಕಾಸು ಉದ್ಯೋಗಕ್ಕೆ ಸಂಬಂಧಪಟ್ಟ ಅಷ್ಟೇನು ತೊಂದರೆ ಇಲ್ಲ. ಆರೋಗ್ಯ, ನಡವಳಿಕೆ, ಮಾತು, ಜೊತೆಗೆ ವೈಯಕ್ತಿಕ ವಿಚಾರ, ಕೌಟುಂಬಿಕ ವಿಚಾರ ಇದರ ಬಗ್ಗೆ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಯಾಕಂದರೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ನಿಮಗೆ ಇದ್ದೇ ಇರುತ್ತೆ. ಅವೆಲ್ಲದರ ಬಗ್ಗೆ ಸ್ವಲ್ಪ ನೀವು ಗಮನವನ್ನು ಗಮನಿಸಬೇಕು. ಜೊತೆಗೆ ಬಂಧು ಮಿತ್ರರ ಜೊತೆಗೆ ಅತಿರೇಕವಾದ ವರ್ತನೆಗಳಿಗೆ ಹೋಗಬೇಡಿ. ಬಂಧು ಮಿತ್ರರ ಜೊತೆಗೆ ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಕೊನೆಗೆ ಹೇಳ್ತಕ್ಕಂತಹ ಮಹಾತ್ಮರಿಗೆ ಸಂಬಂಧಪಟ್ಟ ಶ್ಲೋಕ, ಸ್ತುತಿ, ಪರಿಹಾರ, ಧರ್ಮಗಳನ್ನು ಖಂಡಿತ ಧನುರಾಶಿಯವರು ಮಾಡಬೇಕಾಗತ್ತೆ. ಮುಂದೆ ಬರುವಂಥದ್ದು ಮಕರ ರಾಶಿ. ಮಕರ ರಾಶಿಯವರು ತುಂಬ ಈಗ ಆಸಕ್ತರಾಗಿರ್ತಾರೆ. ಮಕರ ರಾಶಿಗೆ ಕಳೆದ 7.5 ವರ್ಷಗಳಲ್ಲಿ ನಾನಾ ರೀತಿಯ ಪಾಡುಗಳನ್ನು, ನಾನಾ ರೀತಿಯ ಸಂಕಷ್ಟಗಳನ್ನು ಅನುಭವಿಸಿ ಈಗ ನೀವು ಮೆಚ್ಯೂರ್ ಆಗಿರ್ತಾರೆ, ಅಂದರೆ ಪ್ಯೂರಿಫೈ ಆಗಿದ್ದೀರ, ಶುದ್ಧೀಕರಣಗೊಂಡಂತಹ ರಾಶಿ ಮಕರ ರಾಶಿ ಆಗಿರುತ್ತೆ. ಮಹಾತ್ಮರ ಒಂದು ಪರೀಕ್ಷೆಯನ್ನು ಅವರು ಯಶಸ್ವಿಯಾಗಿ ಪೂರ್ಣಗೊಳಿಸಿದಂಥ ರಾಶಿ ಮಕರ ರಾಶಿ ಆಗಿರುತ್ತೆ. ಹಾಗಾಗಿ ನೀವು ಈಗ ಧೈರ್ಯವಾಗಿ ಮುಂದೆ ಬರುವಂಥ ಒಳ್ಳೆಯ ಪರಿಣಾಮವನ್ನು ಸ್ವಾಗತಿಸಿಕೊಳ್ಳಿ. ಶನಿ ಮಹಾತ್ಮರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶನಿ ಮಹಾತ್ಮರಿಂದ ನಿಮಗೆ ಈಗ ಯಶಸ್ಸು, ಕೀರ್ತಿ, ಜಯ, ಲಾಭ, ಸಂಪತ್ತು ಎಲ್ಲವನ್ನು ಅವರು ಕೊಳ್ಳಿದ್ದಾರೆ. ಹಿಂದೆ ಕಳೆದಂಥ ಎಲ್ಲವೂ ನಿಮಗೆ ಮರಳಿ ಬರುವಂಥ ಯೋಗ. ಸಂಪತ್ತು ಇರ್ಬೋದು, ನೆಮ್ಮದಿ ಇರ್ಬೋದು, ಹಣಕಾಸು ಇರ್ಬೋದು, ಜೊತೆಗೆ ನಿಮ್ಮ ಹುದ್ದೆ, ಅಧಿಕಾರ ಯಾವುದಿರ್ಬೋದು ಅವೆಲ್ಲವೂ ಈಗ ಹಿಂದೆ ನಿಮಗೆ ಸಾಡೆ-ಸಾತಿ ಅವಧಿಯಲ್ಲಿ ಏನೇನು ನಷ್ಟ ಆಗಿದೆ ಆ ನಷ್ಟವನ್ನು ಮಹಾತ್ಮರು ನಿಮಗೆ ಭರ್ತಿ ಮಾಡ್ತಾರೆ. ಅವರೀಗ ಸದಾವಕಾಶವನ್ನು ಕೊಡ್ತಾರೆ. ಅನೇಕ ರೀತಿಯ ಮಾರ್ಗ ಉಪಾಯಗಳು ನಿಮಗೆ ಸೂಚಿಸ್ತಾರೆ. ನೇರವಾಗಿ ಇರ್ಬೋದು ಅಥವಾ ಪರೋಕ್ಷವಾಗಿ, ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡೂ ರೀತಿಯ ಒಂದು ಉತ್ತಮ ಪರಿಣಾಮಗಳು ಆಗ್ತವೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಮಕರ ರಾಶಿಯವರಿಗೆ ಆಗಲಿವೆ. ಹಾಗಾಗಿ ಕಳೆದ 7.5 ವರ್ಷಗಳ ಕಹಿ ಘಟನೆಯನ್ನು ಮರೆತು ಮುಂದೆ ಬರುವಂಥ ಸಿಹಿಯನ್ನು ಉಣ್ಣಲಿಕ್ಕೆ ನೀವು ಸಿದ್ಧರಾಗಬೇಕು. ಮಹಾತ್ಮರ ಅನುಗ್ರಹಪೂರ್ವಕವಾಗಿ ಮಕರ ರಾಶಿಯವರು, ಮಕರ ಕುಂಭದ ಅಧಿಪತಿ ಅವರಾಗಿದ್ದಾರೆ. ಹಾಗಾಗಿ ಮಕರ ರಾಶಿಯವರ ಮೇಲೆ ವಿಶೇಷವಾದ ಒಲವು ಖಂಡಿತ ಮಹಾತ್ಮರಿಗಿರುತ್ತೆ. ಹಾಗಾಗಿ ಅವರ ಒಂದು ಆಶೀರ್ವಾದವನ್ನು ಒಳ್ಳೆಯ ಮನಸ್ಸಿಂದ ಸ್ವಾಗತಿಸಿಕೊಳ್ಳಿ. ಆರೋಗ್ಯ ಸುಧಾರಣೆ ಆಗುತ್ತೆ. ಹಿಂದೆ ಯಾರಿಗೆ ಅನಾರೋಗ್ಯ ಸಮಸ್ಯೆಗಳು ಕಾಡಿತ್ತು ಮಕರ ರಾಶಿಯವರಿಗೆ, ಅವರಿಗೆ ಪವಾಡ ಸದೃಶವಾಗಿ ಆರೋಗ್ಯ ಸುಧಾರಣೆ ಆಗುತ್ತೆ. ಹಿಂದೆ ಯಾರಿಗೆ ಕೌಟುಂಬಿಕ ವಿವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು ಬಂದಿದ್ದವು ಅದು ಈಗ ಆಟೋಮೆಟಿಕ್ ಆಗಿ, ಅಂದರೆ ಸ್ವಯಂಚಾಲಿತವಾಗಿ ಅದು ಈಗ ನಿವಾರಣೆ ಆಗುತ್ತೆ. ತಂದೆ ಮಕ್ಕಳ ಬಾಂಧವ್ಯ ವೃದ್ಧಿ ಆಗುತ್ತೆ. ಗಂಡ ಹೆಂಡತಿರ ಬಾಂಧವ್ಯ ವೃದ್ಧಿ ಆಗುತ್ತೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಹಿಂದೆ ಯಾರು ನಿಮ್ಮನ್ನು ಅವಮಾನಿಸಿದರೋ ಅವರು ನಿಮ್ಮನ್ನೀಗ ಸನ್ಮಾನಿಸುವಂತಹ ಘಟನೆಗಳು, ಹಿಂದೆ ನಿಮ್ಮಿಂದ ಯಾರು ದೂರ ಅಥವಾ ಅಂತರ ಕಾಯ್ಕೊಂಡಿದ್ದಾರೋ ಅವರು ನಿಮಗೀಗ ಅವರಾಗೇ ನಿಮ್ಮ ಹತ್ತಿರ ಬಂದು ನಿಮ್ಮ ಸ್ನೇಹವನ್ನು ಸಂಪಾದನೆ ಮಾಡುವಂಥದ್ದು. ಹಾಗಾಗಿ ಅನೇಕ ರೀತಿಯ ನಿಮ್ಮ ಕಳೆದು ಹೋದ ಅನೇಕವಾದ ವಿಚಾರಗಳು ಈಗ ಮತ್ತೆ ಮರಳಿ ಬರುವುದಿಲ್ಲ, ಅಥವಾ ಅದರ ಒಂದು 3 ಪಟ್ಟು 10 ಪಟ್ಟು ಹೆಚ್ಚಿನ ಉತ್ತಮ ಫಲನ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನದಲ್ಲಿ ಬರುವಂಥ ಮಹಾತ್ಮರು ಈಗ ಕೊಡಲಿದ್ದಾರೆ. ಜೊತೆಗೆ ಆರೋಗ್ಯದ ವಿಚಾರ ಆಯಿತು, ಹಣಕಾಸಿನ ವಿಚಾರ ಸಹ ಉತ್ತಮ. ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ಮಾಡೋರಿಗೆ ಕಳೆದ 7 ವರ್ಷಗಳಲ್ಲಿ ಅನೇಕ ಏಳು ಬೀಳುಗಳು, ಸಾಲ ಸೋಲಗಳು ಅಥವಾ ಕಷ್ಟ ನಷ್ಟಗಳು, ಅವಮಾನಗಳು, ಹಿನ್ನಡೆಗಳು ಆಗಿದ್ದವು. ಅಂಥವರಿಗೆಲ್ಲ ವ್ಯಾಪಾರ, ಉದ್ಯಮದಲ್ಲಿ ದಿನೇ ದಿನೇ ಪ್ರಗತಿ ಆಗುತ್ತೆ. ಅಂದುಕೊಂಡಂತೆ ನಿಮ್ಮ ಉದ್ಯಮವು ಯಶಸ್ವಿ ಆಗುತ್ತೆ. ಜೊತೆಗೆ ಇನ್ನಿತರವಾದ ಸರ್ಕಾರ ಮೂಲದ ಸಿಗಬೇಕಾದ ಸವಲತ್ತುಗಳು ಬೇಗ ಸಿಗುವುದಾಗಲಿ, ಅಥವಾ ನಿಮ್ಮ ದೇಶ ವಿದೇಶಕ್ಕೆ ನಿಮ್ಮ ಒಂದು ಕೀರ್ತಿ ಹಬ್ಬಿ ನಿಮ್ಮ ಒಂದು ಉತ್ಪನ್ನಗಳಿಗೆ, ಪ್ರಾಡಕ್ಟ್ಗಳಿಗೆ ತುಂಬ ಬೇಡಿಕೆ ಬರುವುದಾಗಲಿ, ಲಾಭ ಆದಾಯ ಹೆಚ್ಚಳ ಆಗುವಂಥದ್ದು. ಕೃಷಿಕರು, ಕೈಗಾರಿಕೆ ನಡೆಸುವರು ಅವರ ಉತ್ಪನ್ನಗಳಿಗೆ, ಪ್ರಾಡಕ್ಟ್ಗಳಿಗೆ ಹೆಚ್ಚಿನ ಡಿಮಾಂಡ್ಗಳು ಬರುವಂಥದ್ದು, ನಿಮ್ಮ ಉತ್ಪನ್ನವು ಹೆಚ್ಚು ಜನಪ್ರಿಯ ಆಗುವಂಥದ್ದು, ಇವೆಲ್ಲ ಘಟನೆಗಳು ಆಗ್ತವೆ. ಇನ್ನು ಇದಲ್ಲದೆ ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ಉದ್ಯಮ ಇಲ್ಲ ಮಾಡಿಕೊಂಡು ಸ್ವಂತ ಉದ್ಯಮ ಮಾಡಿರ್ಬೋದು, ಸಣ್ಣ ಪುಟ್ಟ ಕೈಗಾರಿಕೆ ನಡೆಸುವರು ಅವರಿಗೂ ಸಹ ಹಾಗೆ ಅನೇಕ ರೀತಿಯ ಚಾನ್ಸ್ ಅಥವಾ ಅವಕಾಶಗಳು ಬರ್ತವೆ. ಹಿಂದೆ ಸಿಗದ ಚಾನ್ಸ್ಗಳೆಲ್ಲ ಈಗ ಸಿಗುವಂಥದ್ದು. ಇನ್ನು ಉದ್ಯೋಗದಲ್ಲಿರುವಾಗ ಅಥವಾ ವೃತ್ತಿ ನಿರತರಿಗೆ ಸಹ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ನಿಮಗೆ ಪ್ರತಿಫಲಗಳು ಬರೋದು. ಹಿಂದೆ ನಿರಾಕರಿಸಲ್ಪಟ್ಟಂತಹ ಪ್ರಮೋಷನು, ಬಡ್ತಿ, ಇನ್ಸೆಂಟಿವ್ ಅವೆಲ್ಲ ನಿಮಗೆ ಈಗ ಒಟ್ಟಾಗಿ ಸಿಗುವಂಥದ್ದು. ಆ ರೀತಿ ಅನೇಕ ರೀತಿಯ ಲಾಭ ಆದಾಯಗಳು ಚೆನ್ನಾಗಿವೆ. ವ್ಯಾಪಾರಸ್ಥರಿಗಿರ್ಬೋದು, ಉದ್ಯೋಗಗಳಿಗೆ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ವೃತ್ತಿಪರರು ಅಂದರೆ ಪ್ರೊಫೆಷನಲ್ಗಳು, ಡಾಕ್ಟರು, ಇಂಜಿನಿಯರು ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಯಾರಿರ್ಬೋದು, ಎಲ್ಲರಿಗೂ ಸಹ ಮಹಾತ್ಮರು ಈಗ ಅತಿರೇಕವಾದ
ಉತ್ತಮವಾದ ಫಲವನ್ನು ಈಗ ಬಹಳ ಕೊಡಲಿದ್ದಾರೆ. ಅದನ್ನು ಒಳ್ಳೆಯ ಒಂದು ಮನಸ್ಥಿತಿಯಿಂದ ಸ್ವಾಗತಿಸಿಕೊಳ್ಳುವಂಥದ್ದು. ಜೊತೆಗೆ ಇನ್ನೊಂದು ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಯಾಕಂದರೆ ನೀವು ಈಗಾಗಲೇ ಸಾಡೆ ಸಾತಿಯ ಬೇರೆ ಬೇರೆ ಒಂದು ಅಡ್ಡ ಪರಿಣಾಮಗಳನ್ನು ಗಮನಿಸಿ ಈಗ ಶುದ್ಧೀಕರಣಗೊಂಡಿದ್ದೀರ. ಆದರೆ ಮತ್ತೆ ಒಂದು ಯಾವುದೇ ರೀತಿಯ ನಕಾರಾತ್ಮಕ ಭಾವನೆಗೆ, ನಾಸ್ತಿಕತೆಗೆ, ಅಹಂಕಾರಕ್ಕೆ ನೀವು ತುತ್ತಾಗದೆ ಇದನ್ನು ಒಂದು ಸದ್ಬುದ್ಧಿಯಿಂದ ನೀವು ಬಳಸಿಕೊಳ್ಳಿ. ಜೊತೆಗೆ ಆದಷ್ಟು ಈ ಸದುಪಯೋಗವನ್ನು ಮಾಡಿಕೊಳ್ಳಿ. ಅದರಿಂದ ಖಂಡಿತ ಮಹಾತ್ಮರು ಇನ್ನಷ್ಟು ಪ್ರಸನ್ನರಾಗ್ತಾರೆ. ಇನ್ನಷ್ಟು ನಿಮಗೆ ಹೆಚ್ಚಿನ ಸಂಪತ್ತನ್ನು ಈ ಬರುವಂಥ 2 ವರ್ಷ ಕಾಲದಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭ, ಆದಾಯ, ಸುಖವನ್ನು, ಶಾಂತಿಯನ್ನು ಮಹಾತ್ಮರು ಕೊಡಲಿದ್ದಾರೆ. ಇದಲ್ಲದೆ ಕೆಲವೊಬ್ಬರಿಗೆ ಅವರ ಒಂದು ಜೀವಮಾನದ ಹಲವಾರು ಸಾಧನೆಗಳು, ಯಾಕಂದರೆ ಇಂಥ ಅವಕಾಶಗಳು ಮತ್ತೆ ಮತ್ತೆ ಬರೋದಿಲ್ಲ. ನೋಡಿ, 30 ವರ್ಷಕ್ಕೊಮ್ಮೆ ಶನಿ ಮಹಾತ್ಮರು ರಾಶಿ ಫಲವನ್ನು ಕೊಡೋದು. ಒಂದು ಬಾರಿ ಅವರು ಕೇವಲ 3 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ಬಾರಿ ವೃಷಭ, ತುಲಾ, ಮಕರ ಈ 3 ರಾಶಿ ಅಷ್ಟೇ ಹೆಚ್ಚಿನ ಒಂದು ಲಾಭ ಪಡೆಯುವಂಥ ರಾಶಿಗಳು. ನೋಡಿ, 12 ರಾಶಿಗಳಲ್ಲಿ ಕೇವಲ 3 ರಾಶಿಗಳಿಗೆ ಅವರು ನೇರವಾಗಿ ಲಾಭವನ್ನು, ನೇರವಾಗಿ ಸುಖವನ್ನು, ಜಯವನ್ನು ಕೊಡುವಂಥವ್ರು ಮಹಾತ್ಮರಾಗಿರ್ತಾರೆ. ಹಾಗಾಗಿ ಅಂಥ ಒಂದು ಅಪರೂಪದ ಅವಕಾಶ ಈಗ ನಿಮ್ಮ ಮೇಲೆ ಬಂದಿದೆ. ಇದನ್ನು ಒಂದು ಉತ್ತಮವಾದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಒಂದು ವಿವಾದಗಳಿಗೆ, ಅದು ಯಾವುದೇ ರೀತಿಯ ಒಂದು ಅನೈತಿಕವಾದ ವಿಚಾರಗಳಿಗೆ ನೀವು ತಲೆ ಕೊಡದೆ, ಅಥವಾ ಬೇರೆ ಬೇರೆ ಜನರ ಒಂದು ನಿಮಗೆ ಬೇರೆ ಭಾವನೆಗಳ ಮೂಲಕ ಆಗುವಂಥ ನಿಮಗೆ ವ್ಯತ್ಯಾಸಗಳಿಂದ ಅವರು ನಿಮ್ಮ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದು. ಈಗ ಒಳ್ಳೆಯವರು ಇದ್ದಾಗ ಅಲ್ಲಿ ಒಳ್ಳೆತನ ಜೊತೆಗೆ ಕೆಟ್ಟದ್ದು ಸಹ ಬರ್ತದೆ. ಹಾಗಾಗಿ ಅದರ ಯಾವುದೇ ಕಡೆಗೂ ಗಮನ ಕೊಡದೆ ನೀವು ಒಂದು ಸದ್ಬುದ್ಧಿಯಿಂದ, ದೃಢ ನಿರ್ಧಾರದಿಂದ ಈ ಮಹಾತ್ಮರ ಒಂದು ಉತ್ತಮವಾದ ಅವಕಾಶವನ್ನು ಪಡೆದುಕೊಳ್ಳಿ. ಅನೇಕ ರೀತಿಯ 7.5 ವರ್ಷಗಳ ಒಂದು ಶುದ್ಧೀಕರಣದ ಬಳಿಕ ಬಂದಂಥ ಅಪರೂಪದ ಅವಕಾಶ ಎಲ್ಲ ಮಕರ ರಾಶಿಯವರಿಗೆ ಮಹಾತ್ಮರ ಅನುಗ್ರಹದಿಂದ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲು ನಮ್ಮ ಹಾರೈಕೆ ಮಾಡ್ತಿದ್ದೇವೆ. ಆಸಕ್ತಿ ಉಳ್ಳಂಥವರು ಈ ಹಿಂದೆ ನೀವು ಮಾಡಿದಂಥ ಪ್ರಾರ್ಥನೆಗಳು, ಹಿಂದೆ ಶನಿ ಸಾಡೆ ಸಾಯ್ತಿದ್ದಾಗ ಏನೇನು ಸ್ತೋತ್ರ ಸ್ತುತಿ ಮಾಡಿದಿರೋ, ಹನುಮಾನ್ ಚಾಲಿಸ ಇರ್ಬೋದು, ಆಂಜನೇಯನ ಪ್ರಾರ್ಥನೆ ಇರ್ಬೋದು, ನವಗ್ರಹಗಳ ಸ್ತೋತ್ರ ಇರ್ಬೋದು, ಅಥವಾ ಯಾವುದೇ ನೀವು ದೇವರದ ಪ್ರಾರ್ಥನೆ ಮಾಡ್ತೀವಿ ಅದನ್ನು ನೀವು ಕಂಟಿನ್ಯೂ ಮಾಡಿ. ಯಾಕಂದರೆ ಯಾವಾಗಲೂ ಈ ಸ್ವಲ್ಪಂ ಆಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯ ಅಂತಂದರೆ ನಾವು ಮಾಡುವಂಥ ಸ್ವಲ್ಪವಾದ ಧರ್ಮ ಕಾರ್ಯ, ಪ್ರಾರ್ಥನಾ ಮಾರ್ಗ, ಧ್ಯಾನ ಮಾರ್ಗ ಯಾವುದು ನಮಗೆ ನಷ್ಟ ಆಗೋದಿಲ್ಲ. ಅದನ್ನು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯೋಜನ ಆಗುತ್ತೆ. ಹಾಗೆ ಅದನ್ನು ನೀವು ಮುಂದುವರಿಸಿಕೊಳ್ಳಿ. ಯಾಕಂದರೆ ಈಗ ಸಾಡೆ ಸಾತಿ ಮುಗಿಯಿತು, ನಾನೆಲ್ಲ ಬಿಡ್ತೇನೆ, ಅದು ಮಾಡಬೇಕಾಗಿಲ್ಲ ಅಂತ ಒಂದು ಅಹಂ ಬೇಡ. ಅದನ್ನು ನೀವು ಯಾವುದೇ ರೀತಿಯ ನಿತ್ಯದ ಒಂದು ಪ್ರಾರ್ಥನೆ ಅನುಷ್ಠಾನ ಇತ್ತು ಅದನ್ನು ಮುಂದುವರೆ ಮಾಡಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೂ ಮಹಾತ್ಮರ ಅನುಗ್ರಹದಿಂದ ಈ ಸಾಡೆ ಸಾತಿಯ ಮುಗಿದ ಬಳಿಕ ಬಂದಂತಹ ಅಪೂರ್ವವಾದ ತೃತೀಯದ ಅವಕಾಶವು ಶುಭದಾಯಕ ಆಗಲಿ. ಒಂದೇ ಕುಂಭರಾಶಿ. ಕುಂಭರಾಶಿಗೆ ಈಗಾಗಲೇ ಸಾಡೆ ಸಾತಿಯ ಒಂದು ಪರ್ವದಲ್ಲಿ ನೀವು ಇದ್ದೀರಾ. ನಿಮ್ಮ ಜನ್ಮದಲ್ಲಿದ್ದಂಥ ಮಹಾತ್ಮರು ಈಗ ನಿಮ್ಮ ಮುಂದಿನ ರಾಶಿಗೆ ಹೋಗ್ತಾರೆ. ಅಂದರೆ ಒಂದರಿಂದ ಇನ್ನೊಂದಕ್ಕೆ ಬದಲಾವಣೆ ಅಷ್ಟಾಗತ್ತೆ. ನಿಮಗೇನು ತುಂಬ ಒಳ್ಳೆಯದಂತ ಇಲ್ಲ, ಅಥವಾ ಅದರಿಂದ ನಿಮಗೆ ಮುಕ್ತರಾದಂಥ ಒಂದು ಅವಕಾಶವೂ ಇಲ್ಲ. ಅಲ್ಲಿ ಪರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಹಿಂದೆ ಆಗಿದ್ದು ದೈಹಿಕವಾಗಿ ಇರ್ಬೋದು, ಆರ್ಥಿಕವಾಗಿರ್ಬೋದು, ಇನ್ನು ಈಗ ಆಗುವಂಥದ್ದು ಮಾನಸಿಕವಾಗಿ, ವೈಯಕ್ತಿಕವಾಗಿ ಸ್ವಲ್ಪ ಪರೀಕ್ಷೆಗಳು ಇದ್ದೇವೆ. ಹಾಗಾಗಿ ಅವರು ಈಗ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಚಲನೆ ಆಗಿದೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಪ್ರತಿರೋಧಗಳು, ಅಂದರೆ ವಿರುದ್ಧಗಳು ವ್ಯಕ್ತವಾಗ್ತವೆ. ಪ್ರತಿರೋಧ ಅಂದರೆ ರೆಸಿಸ್ಟೆನ್ಸ್ ಅಂತ ಹೇಳ್ತೇವಲ್ಲ, ಎಲ್ಲದರಲ್ಲೂ ಪ್ರತಿರೋಧ. ಅಂದರೆ ಏನು, ನೀವು ನಿಮ್ಮ ಮನೆಯಲ್ಲಿ ವಿಚಾರಕ್ಕೆ ಬಂದರೆ ಮನೆಯಲ್ಲಿ ನಿಮ್ಮ ಪತಿ ಪತ್ನಿಯರ ಮಧ್ಯೆ ವಿರೋಧ, ಮಕ್ಕಳಿದ್ರೆ ಮಕ್ಕಳ ಜೊತೆಗೆ ವಿರೋಧ, ನೀವು ಕೆಲಸ ಮಾಡ್ತಾರೆ ಕೆಲಸದ ಸಹೋದ್ಯೋಗಿಗಳ ಜೊತೆ ನಿಮಗೆ ವಿರೋಧ ಮಾಡ್ತಾರೆ, ಮೇಲಾಧಿಕಾರಿ ಇದ್ದರೆ ಮೇಲಾಧಿಕಾರಿ ನಿಮಗೆ ವಿರೋಧ ಮಾಡ್ತಾರೆ. ಎಲ್ಲ ಕಡೆ ನಿಮಗೆ ಈಗ ವಿರುದ್ಧಗಳು ಜಾಸ್ತಿ ಆಗುತ್ತೆ. ಎಲ್ಲದಕ್ಕೂ ವಿರುದ್ಧಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಒಂದು ಒಳ್ಳೇದು ಮಾಡಬೇಕು ಅಂದ್ಕೊಂಡ್ರು ಅದರ ವಿರುದ್ಧವಾಗಿ ಯೋಚನೆ ಮಾಡ್ತಾರೆ. ನೀವು ಯಾರಿಗೂ ಸಹಾಯ ಮಾಡಬೇಕಂದ್ರೆ ಅದು ನಿಮಗೆ ಉಲ್ಟಾ ಹೊಡೆಯುತ್ತೆ. ಹಾಗಾಗಿ ಎಲ್ಲ ವಿಚಾರಗಳು ಸ್ವಲ್ಪ ಕುಂಭರಾಶಿಯವರೆಗೂ ತುಂಬ ಒಂದು ಎಚ್ಚರಿಕೆ ಹೆಜ್ಜಬೇಕು. ಸಾಡೆ ಸಾತಿಯ ಪರ್ವದಲ್ಲಿ ನೀವು ಇರುವ ಕಾರಣ ಅನೇಕ ರೀತಿಯ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ಕೆಲಸ ಮಾಡಬೇಕು 2 ಬಾರಿ ಯೋಚನೆ ಮಾಡಬೇಕು. ಕಷ್ಟ ನಷ್ಟಗಳಿಗೆ ನೀವೇ ಒಳಗಾಗ್ಬೋದು, ಅಥವಾ ಇನ್ನಿತರರಿಗೆ ಸಹಾಯ ಮಾಡೋದು, ಇನ್ನಿತರ ಒಂದು ಪ್ರಯೋಜನಕ್ಕಾಗಿ ನೀವು ದುಡಿದ್ರು ಅಲ್ಲಿ ಅದನ್ನು ಬೇರೆ ರೀತಿ ಬ್ರ್ಯಾಂಡ್ ಮಾಡ್ತಾರೆ. ಎಲ್ಲರೂ ನಿಮಗೆ ಈಗ ನಕಾರಾತ್ಮಕವಾಗಿ ನಿಮ್ಮನ್ನು ಬ್ರ್ಯಾಂಡ್ ಮಾಡುವಂಥ ಘಟನೆಗಳು ಜరుగుತ್ತವೆ. ಜೊತೆಗೆ ಆರ್ಥಿಕವಾಗಿಯೂ ಅಷ್ಟೇನು ಸುಧಾರಣೆ ಇಲ್ಲ. ಆರ್ಥಿಕವಾಗಿ ಆಕಸ್ಮಿಕ ಖರ್ಚುಗಳು ಬರುತ್ತವೆ, ಹಣಕಾಸು ನಷ್ಟ ಆಗುತ್ತೆ, ಇನ್ನಿತರರ ಮೂಲದಿಂದ ನಷ್ಟ ಆಗ್ಬೋದು, ಅಥವಾ ಯಾವುದೇ ರೀತಿ ಆಮಿಷಕ್ಕೆ ಒಳಗಾಗಿ ಇದ್ದಂಥ ಹಣವನ್ನು ಕಳೆದುಕೊಳ್ಳೋದಾಗಲಿ. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಹಿನ್ನಡೆ ಆಗ್ಬೋದು. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆಗಳು ಬರ್ಬೋದು. ಉದ್ಯೋಗಕ್ಕೆ ಕುತ್ತೂ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಕಾಲ ಕುಂಭರಾಶಿಯವರಿಗೆ ಅಷ್ಟು ತೃಪ್ತಿಕರವಾಗಿಲ್ಲ. ಆದರೆ ಒಂದು ಆಶಾದಾಯಕವಾದ ವಿಚಾರ ಅಂದರೆ ನಿಮಗೆ ಇದೇ ವರ್ಷ ಮೇ ತಿಂಗಳಲ್ಲಿ ಗುರುಬಲ ಬರುತ್ತೆ. ಮೇ ತಿಂಗಳ 15ರ ಬಳಿಕ ನಿಮಗೆ ಗುರುಬಲ ಬರುವ ಕಾರಣ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗುತ್ತೆ. ಹಾಗಾಗಿ 100ಕ್ಕೆ 100 ಅಲ್ಲದೆ 100ಕ್ಕೆ 50 ಭಾಗ ಗುರುಬಲದಿಂದ ನಿಮಗೆ ಈ ಸಾಡೆ ಸಾತಿಯ ಪರಿಣಾಮ 1 ವರ್ಷದ ಮಟ್ಟಿಗೆ, ಮುಂದಿನ 1 ವರ್ಷದ ಮಟ್ಟಿಗೆ ಪರಿಣಾಮ ಆಗುತ್ತೆ. ನಂತರದ ವರ್ಷದಲ್ಲಿ ಮತ್ತೆ ಗುರುಬಲ ಹೋಗಿಬಿಡುತ್ತೆ. ಆಗಾಗ ಮತ್ತೆ ಈ ತೊಂದರೆಗಳು ಬರ್ಬೋದಾಗಿದೆ. ಹಾಗಾಗಿ ಈ ಕುಂಭರಾಶಿಯವರು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಹಣಕಾಸು ವಿಚಾರವಾಗಿಯೂ, ಆರೋಗ್ಯ ವಿಚಾರವಾಗಿಯೂ, ನಿಮ್ಮ ನಡವಳಿಕೆ ಮತ್ತು ಮಾತಿನ ವಿಚಾರವಾಗಿ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ನೀವು ಏನು ಉದ್ಯೋಗ, ವೃತ್ತಿ, ವ್ಯಾಪಾರ ಮಾಡ್ತಾ ಇದ್ದೀರೋ ಅಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಿಮಗೆ
ತೊಂದರೆಗಳು, ಅಡೆತಡೆಗಳು ಅಥವಾ ಶತ್ರು ಬಾಧೆಗಳು, ಹಿತಶತ್ರುಗಳು ನೇರವಾಗಿಯೂ ಮಾಡ್ಬೋದು ಅಥವಾ ಪರೋಕ್ಷವಾಗಿಯೂ ಮಾಡ್ಬೋದು. ಅಂಥ ಒಂದು ತೊಂದರೆಗಳು ನಿಮಗೆ ಬರುವಂಥದ್ದಿರುತ್ತೆ. ಹಾಗಾಗಿ ಅದನ್ನು ನೀವು ಗಮನದಲ್ಲಿಟ್ಟುಕೊಂಡು ಎಲ್ಲಿಯೂ ನೀವು ಸಿಲುಕಿಕೊಳ್ಳದಂಥ ವಿಚಾರಗಳಿಗೆ ಸ್ವಲ್ಪ ಎಚ್ಚರವಾಗಿರಬೇಕು. ಜೊತೆಗೆ ಯಾವುದೇ ರೀತಿಯ ಕಾನೂನು ಭಂಗದ ಕೆಲಸ, ಅನೈತಿಕ ವಿಚಾರ, ಅನ್ಯಾಯದ ಕೆಲಸ, ಅಕ್ರಮ, ಭ್ರಷ್ಟಾಚಾರ ಇತ್ಯಾದಿಗಳಿಗೆಲ್ಲ ನೀವು ಕೈ ಹಾಕಲಿಕ್ಕೆ ಹೋದರೆ ಅಲ್ಲಿ ನಿಮಗೆ ತುರ್ತಾಗಿ ನಿಮ್ಮ ಮೇಲೆ ಆ್ಯಕ್ಷನ್ ಬರುತ್ತೆ. ಅಥವಾ ಹಿಂದೆ ಯಾರು ನಿಮ್ಮನ್ನು ದ್ವೇಷ ಸಾಧಲಿಕ್ಕೆ ರೆಡಿಯಾಗಿದ್ದರೆ ಅವರು ನಿಮ್ಮನೆಗೆ ಹಿಡ್ಕೊಂಡು ಬಿಡ್ತಾರೆ. ಅಂಥದ್ದೆಲ್ಲ ಘಟನೆಗಳು ಜರುಗುತ್ತವೆ. ಹಾಗಾಗಿ ಅನೇಕ ರೀತಿಯ ಇಂಥ ಒಂದು ಆಕಸ್ಮಿಕವಾದ ಘಟನೆಗಳು ಜರಬಹುದು. ಇನ್ನು ನಿಮ್ಮ ವಸ್ತು, ಒಡವೆ, ಸ್ವತ್ತು, ಚಿನ್ನ, ಬಂಗಾರ ಏನಿದ್ರೆ ಅದರ ಬಗ್ಗೆಯೂ ತುಂಬ ಎಚ್ಚರಿಕೆ ಬೇಕು. ಅವರು ಈಗ ಆಕಸ್ಮಿಕವಾಗಿ ಕಳೆದು ಹೋಗ್ಬೋದು, ಕಳ್ಳತನೂ ಆಗ್ಬೋದು. ಕಳೆದು ಹೋಗೋದ್ರೆ ನಿಮ್ಮದೇ ತಪ್ಪಿನಿಂದ ಎಲ್ಲರೂ ಕಳ್ಕೊಳ್ಳೋಂಥದ್ದು. ಕಳ್ಳತನ ಅಂದರೆ ಚೌರ್ಯ ಅಂತ ಹೇಳಿದ್ರೆ ಅದು ಕಳ್ಳರ ಮೂಲಕ ಕಳ್ಳತನ ಆಗ್ಬೋದು. ಎರಡೂ ಸಾಧ್ಯತೆಗಳು ಇರುವ ಕಾರಣ ಅದರ ಬಗ್ಗೆಯೂ ಎಚ್ಚರಿಕೆ ಇರಬೇಕು. ಇನ್ನು ಯಾವುದೇ ರೀತಿಯ ಆಸ್ತಿ, ಭೂಮಿ, ಮನೆ ವಿಚಾರವಾಗಿ ಇದರಿಂದ ಪತ್ರಗಳ ಬಗ್ಗೆಯೂ ಎಚ್ಚರಬೇಕು. ಇದನ್ನು ಕೊಳ್ಳೋದು ಕೊಡೋದು ವಿಚಾರದಲ್ಲಿ ತುಂಬ ಎಚ್ಚರಿಕೆ. ಅಲ್ಲಿ ನೀವು ಕಷ್ಟಕ್ಕೆ, ನಷ್ಟಕ್ಕೆ, ಮೋಸಕ್ಕೆ, ವಂಚನೆಗೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ದೊಡ್ಡ ಮೊತ್ತದ ಸಾಲ ಮಾಡೋದಾಗಲಿ, ದೊಡ್ಡ ಮೊತ್ತದ ಸಾಲ ಕೊಡೋದಾಗಲಿ ಈಗ ನಿಮಗೆ ಅಷ್ಟು ಒಳ್ಳೆಯದಲ್ಲ. ನೀವು ಮಾಡಿದರೆ ಸಾಲ ಮಾಡಿದ್ರೆ ತೀರಿಸಲಿಕ್ಕೆ ಕಷ್ಟ ಆಗುತ್ತೆ. ನೀವು ಸಾಲ ಕೊಟ್ಟರೆ ಹಣ ನಿಮಗೆ ಹಣ ಆಗಲಿ, ಅಸಲಾಗಲಿ, ಬಡ್ಡಿ ಆಗಲಿ ಯಾವುದೂ ಬರೋದಿಲ್ಲ. ಅವೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ಸಾಂಸಾರಿಕವಾದ ಸುಖನೂ ಸ್ವಲ್ಪ ಕಡಿಮೆ. ಗಂಡ ಹೆಂಡತಿಯಲ್ಲಿ ಪ್ರತಿನಿತ್ಯ ಜಗಳ, ವಾಗ್ವಾದಗಳು ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಮನೆಯಲ್ಲಿ ಸಹ ಹಾಗೆ ಮಕ್ಕಳ ಜೊತೆಗೆ ವಾಗ್ವಾದ, ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಇನ್ನು ವೃತ್ತಿ ಜಾಗದಲ್ಲಿ ಸಹ ಹಾಗೆ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಆ್ಯಕ್ಷನ್ಗಳು ಪದೇ ಪದೇ ಬರುವಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ನಿಮಗೆ ತನು, ಮನ, ಧನ ಮೂರರ ಒಂದು ಸಂಯಮ ಮತ್ತು ಮೂರರ ಬಗ್ಗೆ ಕಾಳಜಿ ಎಚ್ಚರಬೇಕು. ಮೈಯೆಲ್ಲ ಸ್ವಲ್ಪ ಕಣ್ಣಾಗಿರಬೇಕು. ಸಾಡೆ ಸಾಹಿತ್ಯದಿಂದ ನೀವು ವಿಮೋಚನೆ ಆಗಿಲ್ಲ. ಸಾಡೆ ಸಾಹಿತ್ಯ ಅಂದರೆ ಕೆಲವೊಂದು ಭಿನ್ನವಾದ ಅಭಿಪ್ರಾಯಗಳಿದೆ. ಕೆಲವೊಬ್ಬರು ಹೇಳ್ತಾರೆ ಈ ಸಾಡೆ ಸಾಹಿತ್ಯ ನಿಮ್ಮ ಮುಂದಿನ ರಾಶಿಗೆ ಹೋದರೆ ತೊಂದರೆ ಇಲ್ಲ, ಮತ್ತೊಂದಿಲ್ಲ, ಏನೋ. ಆಗ ಅದವರವರ ಒಂದು ವೈಯಕ್ತಿಕ ವಿಚಾರ, ಅದರಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ. ಆದರೆ ಸಾಮಾನ್ಯವಾಗಿ ಈ ಗ್ರಂಥಾರ್ಥಗಳಲ್ಲಿ ಹೆಚ್ಚಿನವಾದ ಜ್ಯೋತಿಷ್ಯದ ಒಂದು ವಿವಿಧ ರೀತಿಯ ಋಷಿಮುನಿಗಳು ಕಂಡುಕೊಂಡಂಥ ಒಂದು ಫಲಗಳಲ್ಲಿ ಈ ಬಂದಂಥ ಈ ಶನಿ ಮಹಾತ್ಮರು ಯಾವುದರ ನಮ್ಮ ಮುಂದಿನ ರಾಶಿಗೆ ಹೋದಾಗ ಅಲ್ಲಿನೂ ಆ ಸಪ್ತಾರ್ಧ ಶನಿ ಅಥವಾ ಸಾಡೆ ಸಾಹಿತ್ಯ ಪರಿಣಾಮ ಸ್ವಲ್ಪ ಭೀಕರವಾಗಿಯೇ ಇರುತ್ತೆ. ಒಂದು ಏನಂದರೆ ಗುರುಬಲ ಬರುವ ಕಾರಣ ನಿಮಗೆ ಮೇನಿಂದ ಸ್ವಲ್ಪ ಇದರಲ್ಲಿ ಸ್ವಲ್ಪ ಬಾಧೆಗಳು ಸ್ವಲ್ಪ ಕಡಿಮೆ ಆಗ್ಬೋದು ಹೊರತು ಅದರಿಂದ ಬಿಡುಗಡೆ ಅಂತೂ ಆಗೋದಿಲ್ಲ. ಹಾಗಾಗಿ ನೀವು ಕೊನೆಗೆ ಹೇಳ್ತಕ್ಕಂಥ ಮಹಾತ್ಮರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ, ಶನಿ ದೋಷ ನಿವಾರಣೆ ಮಾಡುವಂಥ ದಾನ ಧರ್ಮ ಅಥವಾ ಇನ್ನಿತರವಾದ ಶ್ಲೋಕ ಇತ್ಯಾದಿಗಳನ್ನು ಖಂಡಿತ ಪಠನೆ ಮಾಡಬೇಕಾಗುತ್ತೆ. ಎಲ್ಲ ಕುಂಭರಾಶಿಯವರು ಮಹಾತ್ಮರ ಅನುಗ್ರಹವನ್ನು ಪಡೆಯುವಂಥ ಒಂದು ಸದ್ಬುದ್ಧಿಯನ್ನು ಮಹಾತ್ಮರು ಕೊಡಲಿ. ಮುಂದೆ ನಾವು ಕೊನೆಯದಾಗಿ ಗಮನಿಸುವಂಥದ್ದು ಮೀನರಾಶಿ. ಇಲ್ಲಿ ಸಾಡೆ ಸಾತಿಯ ಚಕ್ರದಲ್ಲಿ ಇರುವಂಥ 3 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರುತ್ತೆ. ಅಲ್ಲಿ ಹಿಂದೆ ಕಳೆದ 2.5 ವರ್ಷಗಳಲ್ಲಿ ಮಹಾತ್ಮರು ನಿಮಗೆ ಪರೋಕ್ಷವಾಗಿ ಬೇರೆ ಬೇರೆ ರೀತಿಯ ಒಂದು ಪರೀಕ್ಷೆಯನ್ನು ಮಾಡಿದರು. ಇನ್ನು ಈಗ ನಿಮ್ಮ ರಾಶಿಗೆ ಕಾಲು ಇಡುವಂಥದ್ದು, ನಿಮ್ಮ ರಾಶಿಗೆ ಮಹಾತ್ಮರ ಪ್ರವೇಶ ಆಗ್ತಾಯಿದೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಮೀನರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು. ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಅತಿರೇಕಕ್ಕೆ ನೀವು ಒಳಗಾಗುವಂಥದ್ದಲ್ಲ. ಯಾವುದೇ ರೀತಿಯ ಒಂದು ಮಾಯೆ, ಮೋಹ ಅಥವಾ ಬೇರೆ ಬೇರೆ ರೀತಿಯ ಅಹಂಕಾರ ಅಂತ ಹೇಳ್ತೀವಲ್ಲ, ಅಂಥ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ ಷಡ್ವೈರಿಗಳು ಅಂತ ಹೇಳ್ತೀವಿ. ಅಂದು ಅರಿಷಡ್ವೈರಿಗಳು ಅವೆಲ್ಲಕ್ಕೆ ವಶವಾಗಿ ನೀವು ನಿಮ್ಮದೇ ಒಂದು ಅಸ್ತಿತ್ವವನ್ನು, ನಿಮ್ಮದೇ ಒಂದು ಹಣವನ್ನು, ನಿಮ್ಮದೇ ಒಂದು ಸಾಧನೆಯನ್ನು, ನಿಮ್ಮದೇ ಗೌರವವನ್ನು ಎಲ್ಲದಕ್ಕೂ ನೀವು ಕಳಂಕವನ್ನು ತೆರೆದುಕೊಳ್ಳುವಂತಹ ಘಟನೆ ಮೀನರಾಶಿಯವರಿಗೆ ಜರುಗುತ್ತೆ. ಹಾಗಾಗಿ ನೀವು ತುಂಬ ಒಂದು ಎಚ್ಚರವಾಗಿರಬೇಕು. ಈ ಕಾಲದಲ್ಲಿ ಸ್ವಯಂಕೃತ ಅಪರಾಧದಿಂದ ಎಲ್ಲವನ್ನ ನೀವು ಕಳೆದುಕೊಳ್ಳುವಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ಹಣಕಾಸು ವಿಚಾರ, ದಾಖಲೆ ಪತ್ರಗಳ ವಿಚಾರ, ಕೊಡುಕೊಳ್ಳುವ ವಿಚಾರ, ಬಾಂಧವ್ಯದ ವಿಚಾರ ಎಲ್ಲ ಸ್ವಲ್ಪ ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಈಗ ನಿಮ್ಮ ಜನ್ಮಕ್ಕೆ ಬಂದಂಥ ಮಹಾತ್ಮರು ಒಂದು ಗಂಭೀರವಾದ ಪರೀಕ್ಷೆಯನ್ನು ಕೊಡ್ತಾರೆ. ಇಷ್ಟು ದಿನ ನಿಮಗೆ ಇಂಡೈರೆಕ್ಟಾಗಿ ಅವರು ಟೆಸ್ಟ್ ಮಾಡಿದರು. ಈಗ ನಿಮ್ಮನ್ನು ನೇರವಾಗಿ ಪ್ರತ್ಯಕ್ಷವಾಗಿ ನಿಮ್ಮ ರಾಶಿಯಲ್ಲೇ ಕುಳಿತು ನಿಮ್ಮನ್ನು ಶುದ್ಧೀಕರಣ ಮಾಡಲಿಕ್ಕೆ ಅನೇಕ ರೀತಿಯ ಪರೀಕ್ಷೆಗಳನ್ನು ತರ್ತಾರೆ. ಹಾಗೆ ಮೀನರಾಶಿಯವರು ಇದನ್ನು ಒಂದು ತುಂಬ ಸೀರಿಯಸ್ ಆಗಿ ಅಂದರೆ ತುಂಬ ಒಂದು ಗಂಭೀರವಾಗಿ ಇದನ್ನು ಪರಿಗಣನೆ ಮಾಡಲೇಬೇಕಾಗತ್ತೆ. ಈ ಕಾಲದಲ್ಲಿ ವಿಶೇಷವಾಗಿ ಮೊದಲಿಗೆ ಗಮನಿಸುವಾಗ ಆರೋಗ್ಯದ ವಿಚಾರ ಗಮನಿಸಿದಾಗ ಈ ಯಾರಿಗೆ ಜನ್ಮದಲ್ಲಿ ಶನಿ ಬಂದಾಗ ಆರೋಗ್ಯದ ಮೇಲೆ ಬದಲಾಗಿ ಪರಿಣಾಮಗಳು ಬರ್ತವೆ. ಅನೇಕ ರೀತಿಯ ನಿಮಗೆ ತೊಂದರೆಗಳು, ಹಿಂದೆ ಇದ್ದಂಥ ತೊಂದರೆಗಳು ಈಗ ಮರು ಕಾಣಿಸ್ಬೋದು. ಹೇಗೆ ಹಿಂದೆ BP-ನೋ, ಶುಗರೋ, ಜಾಯಿಂಟ್ ಪೇನೋ, ಅಸ್ತಮನೋ, ಅಲರ್ಜಿ ಇತ್ತೋ ಅವೆಲ್ಲ ಈಗ ಸಾಡೆ ಸಾತಿಯ ಪ್ರವೇಶ ಕಾಲದಿಂದ ನಿಮಗೆ ಸ್ವಲ್ಪ ಅತಿರೇಕವಾಗಿ ಹೆಚ್ಚು ತೊಂದರೆ ಕೊಡ್ಬೋದು. ಇನ್ನು ಯಾರಿಗೆ ಆರೋಗ್ಯವಂತರಿಗೆ ಸಹ ಹಾಗೆ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸ್ಬೋದು. ಕೈ ಕಾಲು ನೋವು, ಬೆನ್ನು ನೋವು, ಮಂಡಿ ನೋವು ಅಥವಾ ಇದ್ದಕ್ಕಿದ್ದಂತೆ ನಿದ್ರಾಹೀನತೆ ಅಥವಾ ಇದ್ದಕ್ಕಿದ್ದಂತೆ ತಲೆನೋವು ಬರುವಂಥದ್ದು ಅಥವಾ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ನ್ಯೂನತೆಗಳು ಬರುವಂಥದ್ದು. ಹಾಗಾಗಿ ಆ ಬಗ್ಗೆ ಆರೋಗ್ಯದ ಬಗ್ಗೆ ಏನು ಸೂಕ್ತವಾದ ಗಮನ ಹರಿಸಬೇಕು. ಜೊತೆಗೆ ನಿಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲನ್ನು ಖಂಡಿತವಾಗಿ ಕರೆಕ್ಷನ್ ಮಾಡ್ಕೋಬೇಕು. ಲೈಫ್ ಸ್ಟೈಲ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ಹಾಗೆ ನಮ್ಮ ಜೀವನ ಶೈಲಿ, ಕೆಟ್ಟ ಜೀವನ ಶೈಲಿಯಿಂದ ಬರುವಂಥ ಕೆಲವು ತೊಂದರೆಗಳು ಅಂತ ಹೇಳ್ತೀವಿ, ಅವೆಲ್ಲ ಈಗ ನಿಮಗೆ ಬರ್ಬೋದಾಗಿದೆ. BP ಇಲ್ದವ್ರಿಗೆ BP ಎಂಟ್ರಿ ಆಗ್ಬೋದು, ಶುಗರ್ ಇಲ್ದವ್ರಿಗೆ ಶುಗರ್ ಸ್ಟಾರ್ಟ್ ಆಗ್ಬೋದು, ಜಾಯಿಂಟ್ ಪೇನ್ ಇಲ್ದವ್ರಿಗೆ ಜಾಯಿಂಟ್ ಪೇನ್ ಕಾಣಿಸ್ಕೋಬೋದು, ಅಥವಾ ಅಲರ್ಜಿ ಇಲ್ದವ್ರಿಗೆ ಹೊಸದಾಗಿ ಏನಾದರೂ ಅಲರ್ಜಿಗಳು ಕಾಣಿಸ್ಬೋದು. ಈ ರೀತಿ
ಯಾವುದೇ ಒಂದು ರೂಪದಲ್ಲಿ ರೋಗದ ಪ್ರವೇಶ ನಿಮಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಶನಿ ಮಹಾರಾಜರು ರಾಶಿಗೆ ಪ್ರವೇಶ ಆಗ್ತಿದೆ ಅಂದರೆ ಆರೋಗ್ಯದ ಮೇಲೆ ನಾವು ಗಂಭೀರವಾದ ಚಿಂತನೆ ಕಾಣಬೇಕು. ಹಾಗಾಗಿ ಉತ್ತಮವಾದ ಜೀವನ ಶೈಲಿ ಆಯ್ಕೆ ಮಾಡಬೇಕು. ಯೋಗಾಭ್ಯಾಸನೋ, ಪ್ರಾಣಾಯಾಮನೋ, ವಾಕಿಂಗೋ, ನಡಿಗೆನೋ ಅಥವಾ ಈ ಜಂಕ್ ಫುಡ್ಗಳ ತ್ಯಾಗ ಮಾಡಿ ಉತ್ತಮವಾದ ಪೌಷ್ಟಿಕವಾದ ಸಮತೋಲಿತ ಆಹಾರವನ್ನು ಸೇವನೆ ಮಾಡೋದು ಇವೆಲ್ಲನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮೀನರಾಶಿಯವರು ಆರೋಗ್ಯದ ಮೇಲೆ ಮೊದಲ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಆರೋಗ್ಯವೇ ಭಾಗ್ಯ ಅನ್ನೋದು ಹಿರಿಯರು ನಮಗೆ ಒತ್ತಿ ಹೇಳಿದ್ದಾರೆ. ಹಾಗಾಗಿ ಆರೋಗ್ಯದ ಮೇಲೆ ಮೊದಲನೇ ಕಾಳಜಿ ಖಂಡಿತ ಬೇಕಾಗುತ್ತೆ. ಅದು ತನು ವಿಚಾರ. ಆಮೇಲೆ ಎರಡನೇದಾಗಿ ಮನ ಅಂತ ಹೇಳಿ ತನು ಮನ ಧನ ಅನ್ನೋದು ಒಂದು ಅಂಗ ಅಂತ ಹೇಳ್ತೇವೆ. ಅದರಲ್ಲಿ ಎರಡನೇದಾಗಿ ಮನಸ್ಸಿನ ಮೇಲೆ ಸಹ ಈ ಮೀನರಾಶಿಯವರಿಗೆ ತುಂಬ ಒಂದು ಅಡ್ಡ ಪರಿಣಾಮ ಬರುವಂಥದ್ದು. ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳಾಗುತ್ತೆ, ಟೆನ್ಷನ್ ಹೆಚ್ಚಳಾಗುತ್ತೆ, ಸಿಟ್ಟು ಹೆಚ್ಚಳಾಗುತ್ತೆ, ಪದೇ ಪದೇ ಸಿಡುಕುವಂಥದ್ದು ಅಥವಾ ಇತರರ ಮೇಲೆ ನೀವು ಕಾರಣ ಇಲ್ಲದೆ ಒಂದು ಸಿಡುಕುವಂಥದ್ದು. ನಿಮ್ಮ ಮನೆಯ ಸದಸ್ಯರಿರ್ಬೋದು, ಹೆಂಡತಿ ಮೇಲೆ ಗಂಡನ ಮೇಲೆ ಹೆಂಡತಿ ಅಥವಾ ಮಕ್ಕಳಿಗೆ ಇದ್ದರೆ ಮಕ್ಕಳ ಮೇಲೆ ರೇಗುವಂಥದ್ದು. ಈ ರೀತಿ ಉದ್ಯೋಗಿಗಳಿದ್ರೆ ಉದ್ಯೋಗ ಸ್ಥಾನದಲ್ಲಿ ಸಹೋದ್ಯೋಗಿಗಳ ಮೇಲೆ ರೇಗುವಂಥದ್ದು. ಹಾಗಾಗಿ ಸಹೋದ್ಯೋಗಿಗಳಿಗೆ ಇರ್ಬೋದು ಯಾವುದ್ರ ಮೇಲೆ ನೀವು ರೇಗುವಂಥದ್ದು, ಕ್ರೋಧ ಮಾಡುವಂಥದ್ದು, ಸಿಟ್ಟಿನ ಬೆಂದು ಪ್ರತಿಕ್ರಿಯೆ ಮಾಡೋದು. ಅದರಿಂದ ನಿಮಗೆ ಅಷ್ಟೇ ತೊಂದರೆ ಅಲ್ಲ, ನಿಮ್ಮ ಒಂದು ಇಮೇಜ್ಗೆ, ನಿಮ್ಮ ಒಂದು ಘನತೆಗೆ, ವೈಯಕ್ತಿಕ ವಿಚಾರಕ್ಕೆ ಧಕ್ಕೆ ಬರುವಂಥದ್ದು. ಹಾಗಾಗಿ ಅದು ನಿಮಗೆ ಒಂದು ಸಣ್ಣ ಸಿಟ್ಟಿನಿಂದ ಆಗುವಂಥ ಒಂದು ಕಿಡಿ ಅಂತ ಹೇಳ್ತಾರೆ, ಸಿಟ್ಟಿನ ಕಿಡಿ, ಅದು ನಿಮ್ಮ ಒಂದು ನೆಮ್ಮದಿಯನ್ನು ದೀರ್ಘಕಾಲದವರೆಗೂ ಸುಡುವಂಥ ಬೆಂಕಿಯಾಗಿ ಪರಿವರ್ತನೆ ಆಗ್ಬೋದಾಗಿದೆ. ಹಾಗಾಗಿ ಅದು ನಿಮಗೆ ಸ್ವಲ್ಪ ಅನೇಕ ರೀತಿಯ ಮನಸ್ಸಿನ ಮೇಲೆ ಕ್ರೋಧವನ್ನು ನೀವು ನಿಯಂತ್ರಣ ಮಾಡಬೇಕು. ಇನ್ನು ಈ ಕಾಲದಲ್ಲಿ ನಿಮಗೆ ಸಂಶಯ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ಮೀನರಾಶಿಯವರಿಗೆ ಗಂಡ ಹೆಂಡತಿಯರ ಮೇಲೆ ಸಂಶಯ ಬರ್ಬೋದು, ಮಕ್ಕಳ ಮೇಲೆ ಸಂಶಯ ಬರ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳ ಮೇಲೆ ಸಂಶಯ ಬರ್ಬೋದು, ಮೇಲಾಧಿಕಾರಿಗಳ ಮೇಲೆ ಸಂಶಯ ಬರ್ಬೋದು. ಯಾರ ಮೇಲೂ ನಿಮಗೆ ಸಂಶಯ ಮತ್ತು ಅನುಮಾನದ ಭೂತ ಈಗ ಕಾಡುತ್ತೆ. ಹಾಗಾಗಿ ಮನಸ್ಸಿನ ಮೇಲೆ ಬರುವಂಥ ಅಡ್ಡ ಪರಿಣಾಮದಲ್ಲಿ ಇದು ಒಂದು ಸಿಟ್ಟು, ಇನ್ನೊಂದು ಅನುಮಾನ ಅಥವಾ ನಿಮಗೆ ಬರುವಂಥ ಸಂಶಯ ಪ್ರವೃತ್ತಿ ಅದು ಹೆಚ್ಚಳಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಅಹಂ ಮತ್ತು ಕ್ರೋಧ ಹೆಚ್ಚಾಗುತ್ತೆ. ಆ ಕ್ರೋಧದ ಜೊತೆಗೆ ನಾನು ಆಗಲಿದ್ದು ಷಡ್ವೈರಿಗಳು ಅಂತ ಹೇಳ್ತೀನಿ. ಆ ಷಡ್ವೈರಿಗಳಲ್ಲಿ ನಿಮಗೆ ಅಹಂ ಹೆಚ್ಚಾಗುತ್ತೆ. ಅಹಂ ಅಂದರೆ ಎಲ್ಲದಕ್ಕೂ ನಿಮಗೆ ಆ ಈಗೋ ಪರಿಣಾಮವಾಗಿ ನೀವು ನಷ್ಟವನ್ನೇ ಮಾಡ್ಕೊಳ್ತೀರ. ಆ ಈಗೋದಿಂದ ನಿಮ್ಗೆ ಕಷ್ಟಕ್ಕೆ ಗುರಿಯಾಗ್ತೀರ. ಆ ಈಗೋ ಪರಿಣಾಮವಾಗಿ ನಿಮಗೆ ಮಾನಹಾನಿನೂ ಆಗುತ್ತೆ. ಹಾಗಾಗಿ ಕಷ್ಟ, ನಷ್ಟ, ಭ್ರಷ್ಟ ಎಂಬ ಒಂದು ವಾಕ್ಯ ಬರುತ್ತೆ. ಹಾಗಾಗಿ ಆ ಮೂರನ್ನು ಅನುಭವಿಸುವಂಥ ಸಾಧ್ಯತೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ, ನಿಮ್ಮದೇ ಒಂದು ಅಹಂಕಾರದಿಂದ ನೀವು ಮಾಡುವಂಥ ಅನುಭವಿಸುವಂಥ ಸಾಧ್ಯತೆ ಬರುತ್ತೆ. ಅಲ್ಲದೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದರಲ್ಲಿ ನಿಮಗೆ ಹಿನ್ನಡೆ ಆಗ್ಬೋದು, ಅಥವಾ ಹೊಸದಾಗಿ ನಿಮ್ಮ ಮೇಲೆ ಕೇಸ್ಗಳು ದಾಖಲಾಗುವಂಥದ್ದು, ಸರ್ಕಾರದಿಂದ ನೀವು ಮಾಡಿದಂಥ ಯಾವುದೇ ಒಂದು ಅಪಚಾರಗಳಿಗೆ, ಅನ್ಯಾಯಗಳಿಗೆ, ಅಕ್ರಮಗಳಿಗೆ ದಂಡನೆಗಳು ಬರುವಂಥದ್ದು. ಜೊತೆಗೆ ಹೊಸದಾಗಿ ಯಾವುದಾದ್ರೂ ನಿಮ್ಮ ಭೂಮಿ ವಿವಾದ ಅಥವಾ ಇನ್ನಿತರ ಯಾವುದೇ ಆಸ್ತಿ ಸಂಬಂಧ ವಿವಾದಗಳು ಈಗ ಕಾಣಿಸಿಕೊಳ್ಳುವುದು. ಇಷ್ಟು ದಿನ ಇಲ್ಲದೇ ಇದ್ದಂಥ ವಿವಾದಗಳು, ನೋಟಿಸ್ಗಳು ನಿಮಗೆ ಬರುವಂಥದ್ದು. ಯಾವುದೇ ರೀತಿಯ ಅಕ್ರಮದ ವಿಚಾರ ನಿಮ್ಮ ಮೇಲೆ ತನಿಖೆಗಳು, ಎಂಕ್ವೈರಿಗಳು ಆಗುವಂಥದ್ದು. ಇನ್ನು ಜಾಬ್ನಲ್ಲಿ ಇದ್ದವರಿಗೆ ಸಹ ಹಾಗೆ ತಮ್ಮ ಒಂದು ಜಾಬ್ನ ಸ್ಥಾನದಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ಸಸ್ಪೆನ್ಷನೋ ನೋಟಿಸೋ ಬರುವಂಥದ್ದು. ಇನ್ನು ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂತಹ ಸಾಧ್ಯತೆಯೂ ಬರ್ಬೋದಾಗಿದೆ. ಹಾಗಾಗಿ ಇದು ನೀವು ಉದ್ಯಮ ಮಾಡಲಿ, ವ್ಯಾಪಾರ ಮಾಡಲಿ, ವೃತ್ತಿ ಮಾಡಲಿ ಅಥವಾ ಸ್ವಂತವಾದ ಏನಾದರೂ ಒಂದು ಇನ್ನಿತರ ಕೆಲಸ ಕಾರ್ಯಗಳು ಮಾಡಿದ್ರೆ ಎಲ್ಲದರಲ್ಲೂ ವಿಘ್ನಗಳು, ತೊಂದರೆಗಳು ಬರುತ್ತದೆ. ಅದಕ್ಕೆ ಕುತ್ತು ಬರುವಂತಹ ಘಟನೆಗಳು ಜರುಗುತ್ತೆ. ಇನ್ನು ಯಾರೋ ಸಾರ್ವಜನಿಕ ಜೀವನದಲ್ಲಿ, ರಾಜಕೀಯದಲ್ಲಿ, ಸಿನಿಮಾ, ಟಿವಿ, ಮಾಧ್ಯಮ ಮುಂತಾದ ರಂಗದಲ್ಲಿರೋರಿಗೆ ಅಂಥ ಒಂದು ಪಬ್ಲಿಕ್ ಜೊತೆಗೆ ಇರುವಂಥವ್ರಿಗೆ ಅವರ ಮೇಲೆ ಸಹ ಹಾಗೆ ಬೇರೆ ಬೇರೆ ರೀತಿಯ ಅಪವಾದಗಳು, ಆರೋಪಗಳು ಬರುವಂಥದ್ದು. ನಿಮ್ಮ ಮನಸ್ಸಿಗೆ ಅಥವಾ ಮಾನಕ್ಕೆ ಹಾನಿ ಮಾಡುವಂಥ ಒಂದು ಗಂಭೀರವಾದ ಆರೋಪಗಳು ಬರುವಂಥದ್ದು. ಜೊತೆಗೆ ಸಾರ್ವಜನಿಕವಾಗಿ ನಿಮ್ಮ ಮಾನಹಾನಿ ಮಾಡುವಂಥ ಹಲವಾರು ಅಪಪ್ರಚಾರಗಳು ಸಹ ಈಗ ಆಗುವಂತಹ ಘಟನೆಗಳು ಮೀನರಾಶಿಯವರ ಜೀವನದಲ್ಲಿ ಆಗುತ್ತೆ. ಹಾಗಾಗಿ ಇದು ನಿಮ್ಮ ತನು ಮನ ಧನದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಒಂದು ಮಹತ್ತರವಾದ ಸನ್ನಿವೇಶ ಜನ್ಮರಾಶಿಗೆ ಬಂದಂಥ ಮಹಾತ್ಮರಿಂದ. ಇದೇ ಕಾಲದಲ್ಲಿ ನಿಮಗೆ ಈ ದುರ್ಬುದ್ಧಿಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಯಾರಿಗೆ ತಮ್ಮ ರಾಶಿಯಲ್ಲಿ ಒಂದು ಶನಿ ಮಹಾತ್ಮರು ಬಂದಾಗ ನಮಗೆ ನಮ್ಮ ಅಹಂಕಾರದ ವಶದಿಂದ ದುರ್ಬುದ್ಧಿಗಳು ಅಂದರೆ ಕೆಟ್ಟ ಕೆಲಸವನ್ನು ಮಾಡುವಂಥದ್ದು, ಕೆಟ್ಟ ಜನರ ಸಹವಾಸ, ದುಷ್ಟರ ಸಂಘ ಮಾಡುವಂಥದ್ದು, ದುಷ್ಟ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದು, ಅಥವಾ ಕಾನೂನು ಅಥವಾ ನ್ಯಾಯ ವಿರೋಧಿಯಾದಂಥ ಕೆಲಸ ಕಾರ್ಯಗಳಲ್ಲಿ ನಾವು ಭಾಗಿಯಾಗುವಂಥದ್ದು, ಇದೆಲ್ಲ ಬುದ್ಧಿಗಳು ಬರ್ತವೆ. ಹಾಗಾಗಿ ಅದರ ಬಗ್ಗೆ ನಾವು ಮುಂಚಿನವಾದ ಗಮನವನ್ನು ಗಮನಿಸಬೇಕಾಗತ್ತೆ. ಇದೇ ರೀತಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದರಲ್ಲಿ ವಿಳಂಬಗಳಾಗುವಂಥದ್ದು, ವಿಘ್ನಗಳು, ಅಡೆತಡೆಗಳು ಬರುವಂತಹ ಸಾಧ್ಯತೆ ಈ ಮೀನರಾಶಿಯವರಿಗೆ ಬರ್ಬೋದಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ಈ ಒಂದು ಸಾಡೆಸಾತಿಯ ಪ್ರಭಾವದಲ್ಲಿ ಅತ್ಯಂತ ಹೆಚ್ಚು ಅಡ್ಡ ಪರಿಣಾಮ ಬರುವಂಥ ಅಥವಾ ಹೆಚ್ಚು ನೀವು ಜಾಗರೂಕರಾಗಿ ಎಚ್ಚರಿಕೆಯಾಗಿರಬೇಕಾದರೂ ಮೀನರಾಶಿಯವರು. ಜನ್ಮದಲ್ಲೇ ಬಂದಂಥ ಮಹಾತ್ಮರು ನಮ್ಮನ್ನು ಶುದ್ಧೀಕರಣಗೊಳಿಸಲಿಕ್ಕೆ, ನಮ್ಮ ಈ ತನುಮನ ಧನವನ್ನು ಶುದ್ಧೀಕರಣಗೊಳಿಸಲಿಕ್ಕೆ, ನಮ್ಮಲ್ಲಿರತಕ್ಕಂಥ ಕಾಮ, ಕ್ರೋಧ, ಲೋಭ, ಬದಮೋಹ, ಮತ್ಸರಗಳೆಂಬ ಅರಿಷಡ್ ವೈರಿಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಅವರು ಮಾಡುವಂಥ ಪರೀಕ್ಷೆ ಇರುತ್ತೆ. ಅದರಲ್ಲಿ ನಾವು ನಮ್ಮ ಎಲ್ಲವನ್ನು ಕಳೆದುಕೊಳ್ಳುವಂಥ ಸ್ಥಿತಿಯೂ ಕೆಲವೊಬ್ಬರಿಗೆ ಬರ್ಬೋದು, ಅಥವಾ ಇದ್ದಂಥ ಒಂದು ನೆಮ್ಮದಿಯಾಗಲಿ, ಇದ್ದಂಥ ಒಂದು ಅವರ ಒಂದು ಆರ್ಥಿಕ ವ್ಯವಸ್ಥೆ, ಮನೆ, ಮಠಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಕೆಲವರಿಗೆ ನಾವು ಗಮನಿಸಿದ್ದೇವೆ. ಆ ರಾಜ ಮಹಾರಾಜರ ಕಥೆ ಇರ್ಬೋದು, ಹರಿಶ್ಚಂದ್ರನ ಕಥೆ, ನಳ ಮಹಾರಾಜರ ಕಥೆ, ಇಂಥ ಚಕ್ರವರ್ತಿಗಳು ಅಥವಾ ರಾಜ ವಿಕ್ರಮಾದಿತ್ಯನ ಕಥೆ, ಶನಿ ಮಹಾತ್ಮರ ಚರಿತ್ರೆಯಲ್ಲಿ ಇವೆಲ್ಲ ಬರುತ್ತೆ.
ಅಂತಹ ಒಂದು ಎಂತೆಂಥ ಚಕ್ರವರ್ತಿಗಳನ್ನು ಶುದ್ಧೀಕರಣ ಮಾಡಿದವರು. ಅದು ದೇವತೆಗಳನ್ನು ಬಿಟ್ಟಿಲ್ಲ ಮಹಾತ್ಮರು. ಹಾಗಾಗಿ ಅಂತಹ ಒಂದು ಮಹಾತ್ಮರು ಈ ಕಾಲದಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಮಗೆ ಪರೀಕ್ಷೆಯನ್ನು ಮಾಡುವ ಸಾಧ್ಯತೆ ಇರುತ್ತೆ. ಮೀನರಾಶಿಯವರು ಎಲ್ಲ ಇದರ ವಿಚಾರವಾಗಿ ತುಂಬ ಜಾಗರೂಕರಾಗಬೇಕು. ನಿಮ್ಮ ಆತ್ಮಬಲವನ್ನು ಗಟ್ಟಿಯಾಗಿಟ್ಕೊಳ್ಳಿ. ಜೊತೆಗೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಮಾಡ್ತಾಯಿರಿ. ಹಾಗಾಗಿ ಈಗ ಹೇಳುವಂಥ ಈ ಸಣ್ಣ ಪುಟ್ಟ ಕೆಲವು ವಿಚಾರಗಳನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಯಾರೂ ಆತಂಕ, ಚಿಂತೆ, ಭಯ ಪಡಬೇಕಾಗಿಲ್ಲ. ಎಲ್ಲ ಮೀನರಾಶಿಯವರಿಗೆ ಮಹಾತ್ಮರ ಈ ಒಂದು ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸುವಂಥ ಒಂದು ಆತ್ಮಬಲ, ಜೊತೆಗೆ ಒಂದು ಅವರ ಮನೋಬಲಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡ್ತಿದ್ದೇನೆ. ಇಲ್ಲಿವರೆಗೆ ಈ ಸಾಡೆ ಸಾತಿಯ ಪ್ರಭಾವ, ಜೊತೆಗೆ ಶನಿ ಮಹಾತ್ಮರ ಮೀನರಾಶಿಯ ಪ್ರವೇಶ ಮಾರ್ಚ್ 29ರಿಂದ ಆಗುವಂಥದ್ದು, ಫಾಲ್ಗುಣ ಮಾಸದ ಕೊನೆಯ ದಿನ, ಚೈತ್ರ ಮಾಸದ ಆರಂಭದ ಸಂಧಿಕಾಲದಲ್ಲಿ ಜರುಗುತ್ತದೆ, ಕ್ರೋಧಿಯ ಅಂತ್ಯ, ಜೊತೆಗೆ ವಿಶ್ವಾವಸು ಸಂವತ್ಸರ ಆರಂಭದ ಕಾಲದಲ್ಲಿ ಮಹಾತ್ಮರ ಒಂದು ಅಪೂರ್ವವಾದ ಒಂದು ಪರಿವರ್ತನೆ, ಐತಿಹಾಸಿಕ ಅಂತ ಹೇಳ್ಬೋದು. ಇವೆಲ್ಲ 120 ವರ್ಷಗಳ ಮೇಲೆ ಜರುಗಿಸಿದ ಐತಿಹಾಸಿಕವಾದ ಘಟನೆ, 30 ವರ್ಷಗಳು ಜರುಗಿಸಿದ ರಾಶಿ ಪರಿವರ್ತನೆ ಅಂತ ಐತಿಹಾಸಿಕವಾದ ಘಟನೆಯು ಜರುಗ್ತಾ ಇದೆ. ಈಗಿನ ಈ ಒಂದು ಮಹಾಸಂಧಿ ಕಾಲದಲ್ಲಿ ನಾನು ರಾಶಿಗಳಿಗೆ ಅನುಗುಣವಾಗಿ ಫಲವನ್ನು ಹೇಳಿದ್ದೇನೆ. ರಾಶಿಗಳಿಗೆ ಅನುಗುಣವಾಗಿ ಕೆಲವೊಂದು ರಾಶಿಗೆ ಉತ್ತಮ, ಮಧ್ಯಮ, ಸಮ್ಮಿಶ್ರ ಅಥವಾ ಸಂಕಷ್ಟ ಫಲಗಳು ಹೇಳಲ್ಪಟ್ಟಿವೆ. ಆದರೆ ಸಾರ್ವತ್ರಿಕ ಫಲವನ್ನು ನೀವು ಮೊದಲಾಗಿ ಎಲ್ಲರೂ ಅದನ್ನು ಗಮನಿಸಿಕೊಳ್ಳಿ. ಸಾರ್ವತ್ರಿಕ ಫಲವನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸಾರ್ವತ್ರಿಕ ಫಲದಲ್ಲಿ ಬರುವಂಥ ಫಲ ಅದು ಎಲ್ಲ ರಾಶಿಗೂ ಸ್ವಲ್ಪ ಅನ್ವಯ ಆಗುತ್ತೆ, ಅದನ್ನು ಗಮನಿಸಿಕೊಳ್ಳಿ. ಹಾಗಾಗಿ ಇದೊಂದು ಅಪೂರ್ವವಾದ ಘಟನೆ ಆಗಿರೋ ಕಾರಣ ಪಂಚಗ್ರಹಗಳ ಯೋಗದಲ್ಲಿ ಅಲ್ಲಿ 6ನೇದಾಗಿ ಮಹಾತ್ಮರ ಪ್ರವೇಶ, 5 ಗ್ರಹಗಳು ಮಿಲನದಲ್ಲಿ ಇರುವಾಗ 6ನೇದಾಗಿ ಮಹಾತ್ಮರ ಪ್ರವೇಶ ಆಗಿದೆ. ಅಲ್ಲಿ ಅರಿಷಡ್ ವೈರಿಗಳನ್ನು ಮೆಟ್ಟಲಿಕ್ಕೆ ಅವರೀಗ ರೆಡಿಯಾಗಿ ಅಂದರೆ ಸಿದ್ಧರಾಗಿ ಬಂದಿದ್ದಾರೆ. ಹಾಗಾಗಿ ಇದು ಎಲ್ಲ ರಾಶಿಗೂ ಅನ್ವಯ ಆಗುತ್ತೆ. ಹಾಗಾಗಿ ಅಲ್ಲಿ ಆ ಮಹಾತ್ಮರ ಒಂದು ಅನುಗ್ರಹಪೂರ್ವಕವಾಗಿ ನಾವು ಏನು ಪರಿಹಾರೋಪಾಯಗಳನ್ನು, ಭಕ್ತಿಗಳನ್ನು ಮಾಡಬೇಕು ಅನ್ನೋದನ್ನು ಈಗ ಗಮನಿಸೋಣ. ಶನಿ ಮಹಾತ್ಮರು ವಿಶೇಷವಾಗಿ ಅವರು ಭಕ್ತಿ ಮತ್ತು ದಾನಗಳಿಗೆ ಒಲಿಯುವಂಥದ್ದು. ದಾನಮೇಕಂ ಕಲೌಯುಗೆ ಅಂದರೆ ಈ ಕಲಿಯುಗದಲ್ಲಿ ದಾನವೇ ಸರ್ವಶ್ರೇಷ್ಠ ಅಂತ ಹೇಳಲ್ಪಟ್ಟಿದೆ. ಜೊತೆಗೆ ಭಕ್ತಿಯೇ ಒಂದು ದೊಡ್ಡ ಒಂದು ಮಾರ್ಗ, ಅಂದರೆ ನಾವು ಮುಕ್ತಿಗೆ ಈಗ ಭಕ್ತಿಯೇ ಮಾರ್ಗ ಅಂತ ಕಲಿಯುಗದಲ್ಲಿ ಹೇಳಲ್ಪಟ್ಟಿದೆ. ಹಾಗಾಗಿ ಅವರು ಭಕ್ತಿಗೆ ಮತ್ತು ದಾನ ಧರ್ಮಗಳಿಗೆ ಖಂಡಿತವಾಗಿ ಒಲಿತಾರೆ. ನಮ್ಮಲ್ಲಿರತಕ್ಕಂತಹ ಒಂದು ಅಹಮ್ಮನ್ನು ನಾವು ಪರಮಾತ್ಮನ ಚರಣಗಳಿಗೆ ತ್ಯಾಗ ಮಾಡಿ ಅಲ್ಲಿ ನಾವು ಸಂಪೂರ್ಣ ಶರಣಾಗತಿ ಆಗೋದಂದರೆ ಅಲ್ಟಿಮೇಟ್ ಸರೆಂಡರ್ ಅಂತ ಹೇಳ್ತೀವಿ. ಅಂಥ ಸಂಪೂರ್ಣ ಶರಣಾಗತಿ ಹೊಂದಿದವರಿಗೆ ಮಹಾತ್ಮರು ಖಂಡಿತವಾಗಿ ತಮ್ಮ ಹೆಚ್ಚಿನ ಕಷ್ಟ ನಷ್ಟಗಳನ್ನು ಕೊಡೋದಿಲ್ಲ. ಅಥವಾ ಆ ಕಷ್ಟ ನಷ್ಟಗಳು ಬಂದರೂ ಅದನ್ನು ಸಮರ್ಥವಾಗಿ ಎದುರಿಸಿ ಯಶಸ್ವಿಯಾಗುವಂಥ ಒಂದು ಬಲವನ್ನು ಅವರು, ಆತ್ಮಬಲವನ್ನು, ಮನೋಬಲವನ್ನು ಅವರು ಕೊಡ್ತಾರೆ. ಹಾಗಾಗಿ ವಿಶೇಷವಾಗಿ ನೀವು ನಿಮ್ಮ ದೇವತಾ ಭಕ್ತಿಯನ್ನು ನೀವು ಮುಂದುವರಣೆ ಮಾಡಬೇಕಾಗತ್ತೆ. ವಿಶೇಷವಾಗಿ ಯಾರಿಗೆ ಶಿವನ ಮೇಲೆ ಅತಿರೇಕವಾದ ಭಕ್ತಿ ಇದೆ, ಅದು ಶಿವಭಕ್ತರು ಅಥವಾ ಮನೆಯ ದೇವರು ಶಿವನಾಗಿರ್ತಾನೆ, ಅಂಥವರು ಶಿವನ ಭಕ್ತಿಯನ್ನೇ ಮುಂದುವರಿಸಿ ಓಂ ನಮಃ ಶಿವಾಯ ಪಂಚಾಕ್ಷರ ಮಂತ್ರ, ಷಡಾಕ್ಷರ ಮಂತ್ರವನ್ನು ನೀವು ಅದನ್ನು ಮುಂದುವರಿಸಿ. ಮಹಾತ್ಮರು ಅದರಿಂದ ಖಂಡಿತ ನಿಮಗೆ ಪ್ರಸನ್ನರಾಗ್ತಾರೆ. ಅದರ ಯಾವುದೇ ರೀತಿಯ ತೊಂದರೆಗಳಿಂದ ನಿಮಗೆ ವಿಮೋಚನೆಯನ್ನು ಕೊಡ್ತಾರೆ ಯಾರಿಗೆ ಶಿವನ ಭಕ್ತಿ ಇದೆ ಅಂಥವರು. ಯಾಕಂದರೆ ಶಿವನು ಅವರಿಗೆ, ಮಹಾತ್ಮರಿಗೆ ಗುರು ಸ್ವರೂಪನೂ ಹೌದು, ಅವರಿಗೆ ವರವನ್ನು ಕೊಟ್ಟವರು ಭಗವಾನ್ ಶಂಕರನಾಗಿರ್ತಾನೆ. ಹಾಗಾಗಿ ಆ ಒಂದು ಶಿವನ ಜಪವನ್ನು, ಶಿವನ ಮಂತ್ರವನ್ನು ಲಿಂಗಾಷ್ಟಕ, ಬಿಲ್ವಾಷ್ಟಕ, ರುದ್ರಾಷ್ಟಕ, ವಿಶ್ವನಾಥ ಅಷ್ಟಕ ಅಂತ ಭಾಳಷ್ಟು ಸರಳವಾದ ಶ್ಲೋಕಗಳು ಬರ್ತವೆ. ಈಗ ಸರ್ಚ್ ಮಾಡಿದರೆ ಶಿವನ ವಿಚಾರವಾಗಿ ನೀವು ಶ್ಲೋಕಗಳು ಸರ್ಚ್ ಮಾಡಿ ಭಾಳಷ್ಟು ನಿಮಗೆ ಸಿಗ್ತವೆ. ಅದನ್ನು ನೀವು ಕೇಳಿಸ್ಕೊಳ್ಳಿ. ಹೇಳುವಂಥ ಪ್ರಯತ್ನ ಮಾಡಿ. ಶಿವನ ದೇವಾಲಯಗಳಲ್ಲಿ ಸಂದರ್ಶನ ಮಾಡುವಂಥದ್ದು, ಶಿವನಿಗೆ ಬಿಲ್ವಪತ್ರೆ ಅರ್ಪಣೆ, ಶಿವನ ದೇವಾಲಯಗಳಲ್ಲಿ ಅಂಥ ದೀಪದ ಎಣ್ಣೆಗಳನ್ನು ಸಮರ್ಪಣೆ ಮಾಡುವಂಥದ್ದು, ಅಥವಾ ಪ್ರದೋಷ ಕಾಲ ಅಂತ ಬರೋ ತಿಂಗಳಿಗೊಮ್ಮೆ, ಆ ಪ್ರದೋಷ ಕಾಲದಲ್ಲಿ ನಾನು ಪ್ರತಿ ಬಾರಿ ವಾರ ಭವಿಷ್ಯ ಬಂದಾಗಲೇ ಹೇಳ್ತಾ ಇರ್ತೀನಿ. ಅಂಥ ಪ್ರದೋಷ ಕಾಲದಲ್ಲಿ ವಿಶೇಷವಾದ ಪ್ರದೋಷ ಪೂಜೆಯನ್ನು ಮಾಡೋದಾಗಲಿ, ಪ್ರದೋಷ ಕಾಲದಲ್ಲಿ ಶಿವನ ಒಂದು ಆಲಯಗಳ ಸಂದರ್ಶನ ಮಾಡೋದಿಲ್ಲ, ಮನೆಯಲ್ಲಿದ್ದುಕೊಂಡೇ ಶಿವನ ಏನಾದರೂ ಅನುಷ್ಠಾನಗಳನ್ನ, ಶಿವನ ಅಷ್ಟೋತ್ತರ, ಶಿವನ ರುದ್ರಪಠನ ಇತ್ಯಾದಿಗಳನ್ನು ಸಹ ಮಾಡ್ಬೋದಾಗಿದೆ. ಹಾಗಾಗಿ ಶಿವನ ಭಕ್ತಿನೂ ಸರ್ವಶ್ರೇಷ್ಠ. ಇನ್ನು ನಾರಾಯಣ ಅಥವಾ ವಿಷ್ಣು, ಆತನು ಕೃಷ್ಣ ಭಕ್ತನೂ ಹೌದು. ಕೃಷ್ಣನಿಗೂ ಜೊತೆಗೆ ವಿಷ್ಣುವಿಗೂ ಸಂಬಂಧಪಟ್ಟು ಶನಿ ಮಹಾತ್ಮರಿಗೆ ಸಂಬಂಧ ಹಲವಾರು ಪುರಾಣವಾದ ಪ್ರಸಿದ್ಧವಾದ ಕಥೆಗಳು ಬರ್ತವೆ. ಹಾಗಾಗಿ ವಿಷ್ಣುವಿನ ಮೇಲೆ ಅನುಷ್ಠಾನ ಇದ್ದರು, ವಿಷ್ಣುವಿನ ಭಕ್ತರು ಅಥವಾ ನಾರಾಯಣ, ವೆಂಕಟೇಶ್ವರ, ರಂಗನಾಥ, ಶ್ರೀನಿವಾಸ, ರಾಮ, ಕೃಷ್ಣ ಮುಂತಾದ ಸ್ವರೂಪದ ಮನೆಯ ದೇವರು ಉಳ್ಳಂಥವರು ಅವರೇ ನಮ್ಮ ಮನೆಯ ದೇವರಾದಂಥ ನಾರಾಯಣ ಸ್ವರೂಪದನ್ನೇ ಭಕ್ತಿಯನ್ನು ಮಾಡಿ ನರಸಿಂಹ ಸ್ವರೂಪದ ಭಕ್ತಿಯೂ ಆಗುತ್ತೆ. ಹಾಗಾಗಿ ವಿಷ್ಣುವಿನ ಯಾವುದೇ ರೂಪದ ಭಕ್ತಿಯನ್ನು, ಸ್ತೋತ್ರವನ್ನು ಅಥವಾ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಮುಂತಾದ ಪ್ರಸಿದ್ಧವಾದ ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕ ಮಂತ್ರನ ನೀವು ಮಾಡೋದ್ರಿಂದ, ಪಠನೆ ಮಾಡೋದ್ರಿಂದಲೂ ಈ ಶನಿಗೆ ಸಂಬಂಧಪಟ್ಟ ಸಪ್ತಾರ್ಧನೋ, ಅಷ್ಟಮನೋ, ಪಂಚಮನೋ ಅಥವಾ ಈ ರೀತಿ ಯಾವುದೇ ಸಮದೋಷಗಳು ಖಂಡಿತ ನಿವಾರಣೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಈ ವಿಷ್ಣು ಅಥವಾ ನಾರಾಯಣ ಶಿವ ರೂಪ ಅಲ್ಲದೆ ನಿಮ್ಮ ಕುಲದೇವಿ ಅಂತ ಯಾರಿಗಿರ್ತಾರೆ, ಉದಾಹರಣೆಗೆ ಅವರ ಕುಲದೇವಿ ಕೆಲವರಿಗೆ ಕಾಲಭೈರವೇಶ್ವರ ಇರ್ಬೋದು, ಇನ್ನು ಕೆಲವರಿಗೆ ಅಮ್ಮನವರು ಇರ್ಬೋದು, ಅಥವಾ ಅಣ್ಣಮ್ಮ, ಚೌಡಮ್ಮ, ಕಾಳಮ್ಮ. ಹಾಗಾಗಿ ನಿಮ್ಮ ಕುಲದೇವಿಯನ್ನು ಸಹ ಅನುಷ್ಠಾನ ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಯಾವುದೇ ದೇವತಾ ಸ್ವರೂಪಗಳಿಗೆ ಶರಣಾಗುವಂಥದ್ದು ಮಹಾತ್ಮರಿಗೆ ಮೊದಲನೇದ ಆದ್ಯತೆ ಆಗಿರುತ್ತೆ. ಇನ್ನು ಗುರು ದತ್ತಾತ್ರೇಯ ಸ್ವರೂಪರು, ಅವರು ತ್ರಿಮೂರ್ತಿ ಸ್ವರೂಪರಾಗಿದ್ದರೆ, ಯಾಕಂದರೆ ಅಲ್ಲಿ ಶನಿ ಅವರು ವಿಶೇಷವಾಗಿ ತ್ರಿಮೂರ್ತಿಗಳಿಗೂ ಅವರು ಒಲಿತಾರೆ ಅಂತ ಹೇಳ್ತಾರೆ, ಒಂದು ಪ್ರಸಿದ್ಧವಾದ ಹೇಳಿಕೆ ಇದೆ. ಹಾಗಾಗಿ ಗುರು ದತ್ತಾತ್ರೇಯರ ಭಕ್ತಿಗಳಂದರು, ಗುರು ದತ್ತಾತ್ರೇಯರ ವಿಶೇಷ
ವಿಶೇಷವಾದ ಅನುಷ್ಠಾನ, ಗುರು ದತ್ತಾತ್ರೇಯರಿಗೆ ಸಂಬಂಧಪಟ್ಟ ಜಪ, ಸ್ತುತಿ ಶ್ಲೋಕಗಳನ್ನು, ಅದು ಗುರು ಚರಿತ್ರೆಗಳ ಪಠನ ಇತ್ಯಾದಿಗಳು ಮಾಡಿದ್ರಲ್ಲೂ ನಿಮ್ಮ ಮಾನಸಿಕ ದೈಹಿಕವಾದ ತೊಂದರೆಗಳಿದ್ದರೆ ಆ ಶನಿ ಮಹಾತ್ಮರ ಅನುಗ್ರಹದಿಂದ ಎಲ್ಲ ನಿವಾರಣೆ ಆಗುತ್ತೆ. ದತ್ತದ ಭಕ್ತಿಯೂ ಬಹಳ ಸರ್ವಶ್ರೇಷ್ಠವಾಗಿರುತ್ತೆ. ಇನ್ನು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂತೆ ಅರಳಿ ಮರ ಅಥವಾ ಅಶ್ವತ್ಥ ಪ್ರದಕ್ಷಿಣೆ, ಅಲ್ಲಿ ಮೂಲತೋ ಬ್ರಹ್ಮ ರೂಪಾಯ, ಮಧ್ಯತೋ ವಿಷ್ಣು ರೂಪಣೆ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ ಅಂತೇಳಿ ಅಲ್ಲಿ ಪ್ರದಕ್ಷಿಣೆ ಮಾಡುವಂಥದ್ದು ಶನಿವಾರ ಕಾಲದಲ್ಲಿ ಅಥವಾ ಪ್ರತಿದಿನವೂ ಮಾಡ್ಬೋದು. ಅದು ಸೂರ್ಯ ಉದಯ ಆಗಿ 3 ಗಂಟೆ ಒಳಗೆ, ಅಂದರೆ ಉದಾಹರಣೆಗೆ 6 ಗಂಟೆಗೆ ಸೂರ್ಯ ಉದಯ ಆದರೆ 9 ಗಂಟೆ, ಬೆಳಗಿನ 9 ಗಂಟೆ ಒಳಗೆ ನೀವು ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು ಅನ್ನೋದು ನಿಯಮ ಇದೆ. ಹಾಗಾಗಿ ಅಂಥ ಪ್ರಾತಃ ಕಾಲದಲ್ಲಿ ಅಶ್ವತ್ಥಕ್ಕೆ ನೀವು 8, 9 ಅಥವಾ 10 ಪ್ರದಕ್ಷಿಣೆಗಳನ್ನು ಈ ನವಗ್ರಹಗಳ ಸ್ತೋತ್ರ ಹೇಳಿಯಾಗಲಿ ಅಥವಾ ಅಶ್ವತ್ಥದ ಸ್ತೋತ್ರ ಹೇಳಿಯಾಗಲಿ ಅಥವಾ ಈ ಶಿವ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಮಂತ್ರ ಶ್ಲೋಕಗಳನ್ನ ಹೇಳ್ತಾ ಆ ಪ್ರದಕ್ಷಿಣೆ ಮಾಡಿದ್ರು, ಅರಳಿ ಮರ ಅಶ್ವತ್ಥ ಮರದ ಪ್ರದಕ್ಷಿಣೆ ಮಾಡೋದ್ರಿಂದಲೂ ಆ ಒಂದು ಶನಿಯ ದೋಷ ನಿವಾರಣೆ ಆಗುತ್ತೆ. ಜೊತೆಗೆ ವಿಶೇಷವಾಗಿ ಶನಿವಾರ ಕಾಲದಲ್ಲಿ ಇನ್ನಿತರ ಯಾವುದೇ ದೇವಾಲಯಗಳಿಗೆ ಹೋಗ್ಬೋದು ನೀವು. ಅಲ್ಲಿ ಅರಳಿ ಮರ ಅಷ್ಟೇ ಅಲ್ಲ, ಆ ದಿನ ನೀವು ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಈ ತ್ರಿಮೂರ್ತಿಗಳ ಬಳಿಕ ಬರುವಂಥದ್ದು ವಿಶೇಷವಾಗಿ ಆಂಜನೇಯ ಸ್ವಾಮಿ. ಯಾಕಂದರೆ ಆಂಜನೇಯ ಸ್ವಾಮಿಗೆ ಮಹಾತ್ಮರು ವರವನ್ನೇ ಕೊಟ್ಟಿದ್ದಾರೆ. ಎಲ್ಲರನ್ನ ಕಾಡಿ ಬೇಡಿ ಅವರು ಬಂದಿಲ್ಲ, ಎಲ್ಲರನ್ನ ಅವರು ಒಂದು ಹಕ್ಕಿನಿಂದ ಬಂದಿದ್ದಾರೆ. ಆದರೆ ಆಂಜನೇಯನಿಗೆ ಅವರಿಗೆ ಕಾಡಲಿಕ್ಕೇ ಆಗಲಿಲ್ಲ. ಆಂಜನೇಯಲ್ಲಿ ಮಾತ್ರ ಅವರು ಯಾಚನೆ ಮಾಡಿದರೆ, ನನಗೆ ನನ್ನ ಒಂದು ಸಾಡೆ ಸಾತಿ ಅಥವಾ ನನ್ನ ಒಂದು ಪ್ರಭಾವವನ್ನು ನಿನ್ನ ಮೇಲೂ ತೋರಿಸುವಂಥ ಒಂದು ಅವಕಾಶವನ್ನು ದಯವಿಟ್ಟು ಕೊಡು ಅಂತೇಳಿ ಅವಳು ಯಾಚನೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಈ ಆಂಜನೇಯನು ಒಂದು ಕ್ಷಣ ಕಾಲ ರಾಮನ ಒಂದು ವಿಮುಖನಾಗ್ತಂದರೆ ಆ ಒಂದು ಕೋರಿಕೆಯನ್ನು ತೀರಿಸಲಿಕ್ಕೆ. ಯಾಕಂದರೆ ಶಿವನ ವರ ಶನಿ ಮಹಾತ್ಮರಿಗೆ ಇರುತ್ತೆ, ಎಲ್ಲರನ್ನೂ ಕಾಡುವಂಥ ವರ. ಹಾಗೆ ಆ ವರಕ್ಕೆ ಅಪವಾದ ಬರೋದು ಬೇಡ ಅಂತೇಳಿ ಆ ಶಿವನ ಮೇಲಿನ ಒಂದು ಭಕ್ತಿಯಿಂದ ಅಲ್ಲಿ ಆಂಜನೇಯನು ಒಂದು ಕ್ಷಣ ಕಾಲ ಅಲ್ಲಿ ಈ ರಾಮ ಧ್ಯಾನದಿಂದ ವಿಮುಖನಾಗ್ತಾನೆ. ಆವಾಗ ಮಹಾತ್ಮರಲ್ಲಿ ಅವರಿಗೆ ಪ್ರವೇಶ ಮಾಡುವಂಥ ಒಂದು ಘಟನೆ ಬರುತ್ತೆ. ಜೊತೆಗೆ ಅಲ್ಲಿ ಶನಿ ಮಹಾತ್ಮರಿಂದ ವರನೂ ಅವರಿಗೆ ಬರುತ್ತೆ. ಯಾಕಂದರೆ ಮುಂದಿನ ಯುಗಗಳಲ್ಲಿ ಯಾರು ಈ ಆಂಜನೇಯ ಅಥವಾ ಹನುಮಾನ್ ಅಥವಾ ರಾಮನಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡ್ತಾರೋ ಅವರಿಗೆ ನಾನು ಹೆಚ್ಚಿನ ತೊಂದರೆಯನ್ನು ಕೊಡೋದಿಲ್ಲ, ಅದು ಹೆಚ್ಚಿನ ಪರೀಕ್ಷೆ, ಕಠಿಣ ಪರೀಕ್ಷೆಯನ್ನು ಕೊಡೋದಿಲ್ಲ ಅನ್ನೋ ವರದಾನವನ್ನು ಕೊಟ್ಟಿರ್ತಾರೆ. ಹಾಗಾಗಿ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಸರ್ವಶ್ರೇಷ್ಠವಾಗಿರುತ್ತೆ. ಹನುಮಾನ್ ಚಾಲಿಸ, ಹನುಮಾನ್ ಅಷ್ಟೋತ್ತರ ಅಥವಾ ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ ಅನ್ನೋದು ಇರುತ್ತೆ. ಅಥವಾ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಮುಂತಾದ ಹಲವಾರು ಪ್ರಸಿದ್ಧವಾದ ಸಣ್ಣ ಪುಟ್ಟ ಶ್ಲೋಕಗಳು ಇರ್ತವೆ. ಹಾಗೆ ಆಂಜನೇಯನಿಗೆ ಸಂಬಂಧಪಟ್ಟ ಇಂಥ ಯಾವುದೇ ಸ್ತುತಿ ಶ್ಲೋಕವನ್ನು ಹೇಳ್ಬೋದು. ಜೊತೆಗೆ ಆಂಜನೇಯನ ಮೂಲ ಮಂತ್ರ ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ ಎಂಬ ಮೂಲ ಮಂತ್ರವನ್ನು 108 ಬಾರಿ ಪಠನೆ ಮಾಡೋ ಸಹ ಸರ್ವಶ್ರೇಷ್ಠವಾದ ಆಯ್ಕೆ ಆಗಿರುತ್ತೆ. ಹಾಗಾಗಿ ಈ ಶಿವ ವಿಷ್ಣು ಅಥವಾ ದೇವಿ ಅಥವಾ ಹನುಮಾನ್ ಮುಂತಾದ ಶಕ್ತಿಗಳ ಭಕ್ತಿ ಅಥವಾ ಈ ಅಶ್ವತ್ಥ ಪ್ರದಕ್ಷಿಣೆ ಇದು ಸಹ ಸರಳವಾದ ಉಪಾಯಗಳಾಗಿವೆ. ಇನ್ನು ನವಗ್ರಹಗಳ ವಿಚಾರಕ್ಕೆ ಬಂದಾಗ ಮಹಾತ್ಮರ ಅನೇಕವಾದ ಶ್ಲೋಕಗಳು, ಮಹಾತ್ಮರ ಅನೇಕವಾದ ಅಷ್ಟೋತ್ತರಗಳು ಖಂಡಿತ ಇರ್ತವೆ. ಅದನ್ನು ನೀವು ಪಠನೆ ಮಾಡೋದು. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಅನ್ನೋದು ಪ್ರಸಿದ್ಧವಾದ ಮಹಾತ್ಮರ ಮೂಲ ಮಂತ್ರ ಆಗಿರುತ್ತೆ. ಹಾಗಾಗಿ ಆ ಶನಿ ಮಹಾತ್ಮರ ಮೂಲ ಮಂತ್ರವನ್ನು 108 ಬಾರಿ ಪಠನೆ ಮಾಡೋಂಥದ್ದು. ಜೊತೆಗೆ ನವಗ್ರಹಗಳ ಸ್ತೋತ್ರ ವೇದವ್ಯಾಸ ರಚಿತವಾದಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೈಶ್ಚರಂ ಅನ್ನೋದು ಪ್ರಸಿದ್ಧವಾದ ವೇದವ್ಯಾಸ ಭಗವಾನ್ ರಚಿತವಾದ ಸ್ತೋತ್ರ. ಅಂತಹ ಈ ನೀಲಾಂಜನ ಸಮಭಾಸ ಸ್ತೋತ್ರವನ್ನು ನೀವು 8 ಬಾರಿ ಅದನ್ನು ರಿಪೀಟ್ ಮಾಡಿ ಪಠನೆ ಮಾಡ್ಬೋದು. 8 ಅನ್ನೋದು ಶನಿ ಮಹಾತ್ಮರಿಗೆ ಪ್ರಿಯವಾದ ಒಂದು ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಆ ಒಂದು 8 ಬಾರಿ ಇದೇ ಶ್ಲೋಕವನ್ನು ಹೇಳ್ಬೋದು. ಅಥವಾ ಓಂ ಶಂ ಶನೈಶ್ಚರನವನ್ನು ಇದನ್ನು 108 ಬಾರಿ ಅದನ್ನು ಹೇಳುವಂಥದ್ದು. ಇನ್ನು ಒಂದು ಶನಿ ಮಹಾತ್ಮರ ಪೀಡಾ ಪರಿಹಾರ ಸ್ತೋತ್ರ ಒಂದಿರುತ್ತೆ. ಅದು ಈ ರೀತಿ ಬರುತ್ತೆ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಹರತು ಮೇ ಶನಿ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಹರತು ಮೇ ಶನಿ. ಇದು ಮಹಾತ್ಮರ ಒಂದು ಪೀಡಾ ಪರಿಹಾರ ಶ್ಲೋಕ. ಈ ಶ್ಲೋಕವನ್ನು ನೀವು 8 ಬಾರಿ ರಿಪೀಟ್ ಮಾಡಿ ಹೇಳುವಂಥದ್ದು. ಹಾಗಾಗಿ ಈ ಒಂದು ಶನಿ ಮಹಾತ್ಮರಿಗೆ ಸಂಬಂಧಪಟ್ಟ ನೀಲಾಂಜನ ಸಮಭಾಸ ಇರ್ಬೋದು ಅಥವಾ ಸೂರ್ಯಪುತ್ರ ದೀರ್ಘದೋ ಎಂಬಂಥ ಪೀಡಾ ಪರಿಹಾರ ಶ್ಲೋಕ ಇರ್ಬೋದು, ಓಂ ಶಂ ಶನೈಶ್ಚರಾಯ ನಮಃ ಇರ್ಬೋದು. ಇದನ್ನು ನೀವು ಪಠನೆ ಮಾಡೋದ್ರಿಂದ ಆ ಮಹಾತ್ಮರ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬಾಧೆಗಳು ಬರದೆ ಅವರು ನಿಮಗೆ ಅನುಗ್ರಹಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಗಾಗಿ ಇವೆಲ್ಲವೂ ಭಕ್ತಿ ಮಾರ್ಗ ಆಯಿತು. ಇನ್ನು ನೀವು ಅನುಸರಣೆ ಮಾಡುವಂಥ ಒಂದು ಉಪವಾಸ, ಶನಿವಾರ ಒಪ್ಪತ್ತು ಊಟ ಅಂತ ಹೇಳ್ತಾರೆ. ಅದು ಹಿಂದಿನಿಂದ ಪ್ರಚಾರದಲ್ಲಿರುತ್ತೆ. ಶನಿವಾರ ಅಲ್ಲಿ ಉಪವಾಸ ವ್ರತ ನಿಯಮನ ಪಡಿ ಸಾತ್ವಿಕ ಆಹಾರನ ಸೇವನೆ ಮಾಡಬೇಕಂದ್ರೆ ಈ ಮದ್ಯ ಮಾಂಸ ಅಥವಾ ಇನ್ನಿತರ ನಿಷಿದ್ಧ ಆಹಾರಗಳನ್ನು ತ್ಯಾಗ ಮಾಡಿಕೊಂಡು ಆ ದಿನ ಸಾತ್ವಿಕವಾದ ಆಹಾರವನ್ನು ಸೇರಿಕೊಂಡು ಅಲ್ಲಿ ಒಂದೇ ಒಂದು ಊಟವನ್ನು ಮಾಡುತ್ತದೆ. ಕೆಲವರು ಈ ಮಧ್ಯಾಹ್ನ ಊಟವನ್ನು ಅಷ್ಟೇ ಮಾಡ್ತಾರೆ, ಬೆಳಿಗ್ಗೆ ಮತ್ತು ರಾತ್ರಿ ಯಾವುದೇ ಈ ಆಹಾರ ಪದಾರ್ಥವನ್ನು ಸೇವಿಸದೆ ನೀರನ್ನು ಅಷ್ಟೇ ಸೇವನೆ ಮಾಡ್ತಾರೆ. ಅದನ್ನು ಮಾಡ್ಬೋದು. ಅಥವಾ ಇನ್ನು ಕೆಲವರು ಸಾಯಂಕಾಲ ಅಥವಾ ರಾತ್ರಿಯ ಊಟವನ್ನು ಅಷ್ಟೇ ಮಾಡ್ತಾರೆ. ಬೆಳಗಿನ ಕಾಲದಲ್ಲಿ ನೀರನ್ನು ಅಥವಾ ಏನಾದರೂ ಒಂದು ಹಣ್ಣಿನ ರಸವನ್ನು ಕುಡಿದು ರಾತ್ರಿ ಕಾಲದ ಊಟವನ್ನು ಮಾಡ್ತಾರೆ. ಹಾಗಾಗಿ ಒಂದು ಹೊತ್ತಿನ ಊಟವನ್ನು ಮಾಡಿ ಅಲ್ಲಿ ವ್ರತ ನಿಯಮ ಮಾಡುವುದು ಸಹ ಒಂದು ಉತ್ತಮವಾದ ಉಪಾಯ.
ಅದೇ ರೀತಿ ಈ ದಾನ ಧರ್ಮಗಳ ಮಾರ್ಗ ಸರ್ವಶ್ರೇಷ್ಠ ಎಲ್ಲರಿಗೂ ಗೊತ್ತಿರುತ್ತೆ. ಶನಿ ಮಹಾತ್ಮರು ಭಕ್ತಿಯ ಬಳಿಕ ದಾನಕ್ಕೆ ಬಹಳ ಒಲಿತಾರೆ ಅಂಥೇಳಿ. ಅವರು ಈ ಯಾರಿಗೆ ಬಡಬಗ್ಗರು, ನಿರ್ಗತಿಕರು, ಅನಾಥರು, ವೃದ್ಧರು ಯಾರು ಇರ್ತಾರೆ ಅವರ ಸೇವೆ ಮಾಡಿದರೆ, ಅವರಿಗೆ ದಾನ ಧರ್ಮ ಮಾಡಿದರೆ ಖಂಡಿತ ಮಹಾತ್ಮರು ಪ್ರಸನ್ನರಾಗ್ತಾರೆ. ಹಾಗಾಗಿ ಶನಿವಾರದಂದು ನೀವು ಈ ದಾನ ಧರ್ಮಗಳನ್ನು ಮಾಡ್ಬೋದು. ಅಥವಾ ಈ ನವಗ್ರಹಗಳ ಧಾನ್ಯವನ್ನಾಗಲಿ, ಶನಿ ಮಹಾತ್ಮರಿಗೆ ಸಂಬಂಧಪಟ್ಟ ಎಳ್ಳನ್ನಾಗಲಿ ಅಥವಾ ಇನ್ನಿತರ ಆಹಾರ ಪದಾರ್ಥಗಳನ್ನು ಅನ್ನದಾನದ ರೂಪದಲ್ಲೋ ನೀವು ದಾನವನ್ನು ಮಾಡುವಂಥದ್ದು. ಇನ್ನು ಅನಾಥರಿಗೆ ಬಟ್ಟೆ ಬರೆಗಳನ್ನು ಅಥವಾ ಅವರಿಗೆ ಪಾದರಕ್ಷೆ ಅಂದರೆ ಚಪ್ಪಲಿಗಳನ್ನು ಅಥವಾ ಅವರಿಗೆ ಬೇಕಂದ ಛತ್ರಿ, ಕೊಡೆ ಅಥವಾ ಕಂಬಳಿ ಅಂತ ಹೇಳ್ತೇವೆ. ಈ ಮಳೆ, ಚಳಿ, ಗಾಳಿಗಳಿಂದ ರಕ್ಷಣೆ ಪಡೀಲಿಕ್ಕೆ ಅಂಥ ಒಂದು ಛತ್ರಿ, ಕಂಬಳಿ, ಹಾಸಿಗೆ, ಹೊದಿಕೆ ಇತ್ಯಾದಿಗಳನ್ನು ಸಹ ಅಂಥ ಬಡಬಗ್ಗರಿಗೆ ಹೊಸದನ್ನು ದಾನ ಮಾಡಿ. ಆದರೆ ಉಪಯೋಗ ಮಾಡಿದ್ದನ್ನು ದಾನ ಮಾಡಿದರೆ ಫಲ ಬರೋದಿಲ್ಲ. ಹೊಸದನ್ನು ನಾವು ದಾನ ಮಾಡಬೇಕಾಗತ್ತೆ, ಅಂಥದ್ದನ್ನು ದಾನ ಮಾಡ್ಬೋದು. ಇನ್ನು ಯಾರಿಗೆ ಪಾತ್ರೆ ಪಗಡಿಗಳ ಅವಶ್ಯಕತೆ ಅಂಥವರಿಗೆ ಪಾತ್ರೆ ಪಗಡಿಗಳನ್ನು ಅಥವಾ ಕಬ್ಬಿಣದ ಯಾವುದೇ ರೀತಿಯ ಈ ಬೇರೆ ಬೇರೆ ರೀತಿಯ ಈ ಇನ್ಸ್ಟ್ರೂಮೆಂಟ್ಗಳನ್ನು, ಫರ್ನಿಚರ್ಗಳನ್ನು ಸಹ ದಾನವಾಗಿ ಕೊಡುವಂಥದ್ದು ಇವೆಲ್ಲ ಆಗುತ್ತೆ. ಜೊತೆಗೆ ಯಾರಿಗೆ ವಸ್ತ್ರದ ಬಗ್ಗೆ ಅಥವಾ ಬಟ್ಟೆ ಬರೆಗಳ ಒಂದು ಅಭಾವ ಇರುತ್ತೆ ಅಂಥವರಿಗೆ ಕೊಡುವಂಥದ್ದು. ಜೊತೆಗೆ ಗೋವನ್ನು ದಾನವಾಗಿ ಕೊಡುವಂಥದ್ದು. ಅಥವಾ ಯಾವುದೇ ಒಂದು ಸಂಸ್ಥೆಗಳು, ಸೇವಾ ಸಂಸ್ಥೆಗಳು ಇರ್ತವೆ, ಅಂಥ ಸೇವಾ ಸಂಸ್ಥೆಗಳಿಗೆ ಬೇಕಾದಂಥ ಒಂದು ಯಂತ್ರ, ವಾಹನ, ಉಪಕರಣಗಳನ್ನು ನಾವು ಈಗಿನ ಒಂದು ಯುಗದ ಮಟ್ಟಿಗೆ ದಾನವಾಗಿ ಕೊಡ್ಬೋದಾಗಿ. ಈ ರೀತಿ ಅನೇಕ ರೀತಿಯ ದಾನದ ಮಾರ್ಗ ಇದೆ. ಬಡವರ ಒಂದು ವಿವಾಹಕ್ಕೆ ದಾನ ಕೊಡ್ಬೋದು, ಬಡವರ ಒಂದು ಚಿಕಿತ್ಸೆಗೆ ದಾನ ಕೊಡ್ಬೋದು, ಅಥವಾ ಬಡ ವಿದ್ಯಾರ್ಥಿಗಳ ವಿದ್ಯೆಗೆ ಏನಾದರೂ ಸಹಾಯವನ್ನು ಮಾಡುವಂಥದ್ದು. ಈ ರೀತಿ ದಾನಗಳಿಗೆ ಅನೇಕ ಮೂಲಗಳಿರ್ತವೆ. ಹಾಗಾಗಿ ಒಂದು ಯಾವುದೇ ಮೂಲದಿಂದ ನೀವು ಸ್ವಲ್ಪ ಮಟ್ಟಿಗೆ ದಾನ ಧರ್ಮಗಳು ಮಾಡ್ಬೋದು. ವಿಶೇಷವಾಗಿ ಶನಿವಾರದಂದು ವಿಶೇಷವಾದ ದಾನ ಧರ್ಮಗಳ ಆಸಕ್ತಿ ಮಾಡಿದರೆ ಮಹಾತ್ಮರು ಖಂಡಿತ ಪ್ರಸನ್ನರಾಗ್ತಾರೆ. ಹಾಗಾಗಿ ಇಲ್ಲಿವರೆಗೆ ಈ ಶನಿ ಮಹಾತ್ಮರ ಮೀನ ಪ್ರವೇಶದ ಕುರಿತು ಒಂದು ಸಾರ್ವತ್ರಿಕ ಫಲವನ್ನು, 12 ರಾಶಿಗಳ ಮೇಲಿನ ಫಲವನ್ನು, ಜೊತೆಗೆ ನೀವು ಮಾಡಬಹುದಂಥ ಈ ಶನಿ ದೋಷ ಪರಿಹಾರಕ್ಕೆ ಸರಳವಾದ ಉಪಾಯಗಳನ್ನು ಎಲ್ಲರಿಗೂ ವಿಶ್ಲೇಷಣೆ ಮಾಡಿದ್ದೇನೆ. ತಾವೆಲ್ಲರೂ ಸಂಯಮದಿಂದ ಈ ವಾಹಿನ ವೀಕ್ಷಣೆ ಮಾಡಿದ್ದೀರಾ. ತಮ್ಮೆಲ್ಲರ ಒಂದು ಸಹಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಶನಿ ಮಹಾತ್ಮರ ಅನುಗ್ರಹದಿಂದ ಎಲ್ಲ 12 ರಾಶಿಯವರೆಗೂ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.